ನಮ್ಮ ಮುಂದಿನ ಕಾರ್ಯಕ್ರಮ ಸೋಮವಾರ 26ರಿಂದ 5 ದಿವಸ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರಿಂದ ಭಗವದ್ಗೀತಾ ಪ್ರವಚನ ಮಾಲೆ ಮುಂದುವರಿಯುತ್ತೆ. ಸೋಮವಾರದಿಂದ ಕಳೆದ 5 ದಿವಸಗಳ ಈ ಉಪನ್ಯಾಸ ಮಾಲೆಯನ್ನು ಈ ಪ್ರಸಿದ್ಧ ಹೋಟೆಲ್ ಉದ್ಯಮಿಗಳು ಶ್ರೀ ಜನಾರ್ದನ ಐರೋಡಿ ಅವರು, ಅವರ ಮಾತಾಪಿತೃಗಳು ಶ್ರೀಮತಿ ವೆಂಕಮ್ಮ ಮತ್ತು ಶ್ರೀ ಗಣಪಯ್ಯ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ ಟ್ರಸ್ಟಿನ ಆಶ್ರಯದಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ. ವೆಂಕಮ್ಮ ಗಣಪಯ್ಯ ಟ್ರಸ್ಟ್ ದತ್ತಿ ಬೆಂಗಳೂರಿನಲ್ಲಿ ಹಾಗೂ ಬೇರೆ ಕಡೆಗಳಲ್ಲಿ ತುಂಬ ದೊಡ್ಡ ಪ್ರಮಾಣದ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾಯಿದೆ. ವೈಕುಂಠ ಯಾತ್ರೆ ಸೇವೆ ಇದುವರೆಗೆ 15,000ಕ್ಕೂ ಹೆಚ್ಚು ಜನ ಅದರ ಲಾಭ ಪಡೆದಿದ್ದಾರೆ. ವಿದ್ಯಾರ್ಥಿ ವೇತನಗಳನ್ನು ಕೊಡ್ತಾರೆ. ರಕ್ತದಾನ ಶಿಬಿರಗಳನ್ನು ನಡೆಸಿದ್ದಾರೆ. ಪ್ರತಿ ತಿಂಗಳು ಅಲ್ಲಿ ಅವರ ಕುಂದಾಪುರದ ಕಮರಶಿಲೆ ಅಂತ ಶಾಲೆ ಇದೆ, ಅಲ್ಲಿ 250 ಮಕ್ಕಳು ವ್ಯಾಸಂಗ ಮಾಡ್ತಾಯಿದ್ದಾರೆ. ಅವರಿಗೆ ಪ್ರತಿ ತಿಂಗಳು ಬೇಕಾದ ಅಕ್ಕಿ ದಿನಸಿ ಪದಾರ್ಥಗಳ ಪೂರೈಕೆಯನ್ನು ಈ ಟ್ರಸ್ಟ್ ಕಡೆಯಿಂದ ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದಾರೆ. ನಮ್ಮ ನಗರದ ರಂಗೋದರೈ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 250 ಉಚಿತ ಡಯಾಲಿಸಿಸ್ ಚಿಕಿತ್ಸೆಯನ್ನು ಸ್ಪಾನ್ಸರ್ ಮಾಡ್ತಾಯಿದ್ದಾರೆ. ನಮ್ಮ ಅಬಲಾಶ್ರಮ ಬೆಂಗಳೂರು ಈ ಸಂಸ್ಥೆಗೆ ಪ್ರತಿದಿನ ಹಾಲಿನ ಪೂರೈಕೆ ಕಳೆದ 10 ವರ್ಷಗಳಿಂದ ಮಾಡ್ತಾಯಿದ್ದಾರೆ. ಇದಲ್ಲದೆ ಇನ್ನೂ ಬೇರೆ ಅನೇಕ ಸಮಾಜ ಸೇವಾ ಚಟುವಟಿಕೆಗಳನ್ನು ಈ ಟ್ರಸ್ಟ್ ಮಾಡ್ತಾಯಿದೆ. ಭಗವಂತ ಶ್ರೀ ಜನಾರ್ದನ ಐರೋಡಿ ಅವರ ಪರಿವಾರಕ್ಕೆ ಸಕಲ ಶ್ರೇಯಸ್ಸನ್ನು ಉಂಟು ಮಾಡಲಿ. ಇದೇ ರೀತಿ ಮತ್ತು ಇನ್ನೂ ಹೆಚ್ಚಾಗಿ ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಇವತ್ತಿಗೆ ಈ ಭಗವದ್ಗೀತೆ ಉಪನ್ಯಾಸ ಮಾಲೆಯನ್ನು ಮುಗಿಸಬೇಕಾಗಿದೆ. ಹೇಗೆ ಭಗವದ್ಗೀತೆಯ ಪ್ರಮುಖ ಬೋಧೆಗಳು ಕಾವ್ಯ ರೀತಿಯಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಹರಳುಗಟ್ಟಿವೆ ಅನ್ನೋದನ್ನು 10 ಉದಾಹರಣೆಗಳ ಮತ್ತು ವಿವರಣೆಗಳ ಮೂಲಕ ಆದರಣೀಯರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ಕಗ್ಗವನ್ನು ಅಭ್ಯಾಸ ಮಾಡಬಹುದಾದ ಹೊಸದೊಂದು ಪ್ರಸ್ಥಾನವನ್ನು ದಿಕ್ಪ್ರದರ್ಶನ ರೀತಿಯಲ್ಲಿ ಸೂಚಿಸಿದ್ದಾರೆ. ಆಲೋಚನೆ ಮಾಡಿದ ಹಾಗೆಲ್ಲ ಹೊಸ ಅರ್ಥಗಳನ್ನು ಹೊಳೆಯಿಸ್ತಾ ಹೋಗೋದು ಮಹಾಕಾವ್ಯದ ಲಕ್ಷಣ. ಕಗ್ಗದಲ್ಲಿ ಜೀವನಕ್ಕೆ ಮಾರ್ಗದರ್ಶಿಯಾದ ಬೋಧೆಗಳು ತುಂಬಿವೆ. ಅದಕ್ಕಿಂತ ಹೆಚ್ಚಾಗಿ ಜೀವನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಮಾನ್ಯ ಜನರ ಮನಸ್ಸಿಗೆ ಶಿಕ್ಷಣ ನೀಡಬೇಕು ಅನ್ನೋದು ಇಲ್ಲಿಯ ಮುಖ್ಯ ಆಶಯ ಆಗಿದೆ. ಒಬ್ಬ ಚಿಂತನಶೀಲ ವ್ಯಕ್ತಿ ತಾಳ್ಮೆಯಿಂದ ಯೋಚಿಸಿದಾಗ ಅವನ ಮನಸ್ಸಿನಲ್ಲಿ ಉದಿಸುವ ಪ್ರಶ್ನೆಗಳು ಮತ್ತು ಜೀವನ ನಿರ್ವಹಣೆಯ ದಾರಿಯಲ್ಲಿ ಎದುರಾಗುವ ಸನ್ನಿವೇಶಗಳಿಗೆ ಒಬ್ಬ ಆರೋಗ್ಯವಂತ ಮಾನಸಿಕತೆಯ ವ್ಯಕ್ತಿ ಹೇಗೆ ಸ್ಪಂದಿಸೋದರಿಂದ ಸಮಾಧಾನ ಶಾಂತಿ ಸಿಗಬಹುದು, ಇದನ್ನು ಸೂಚಿಸೋದು ಕವಿಯ ಆಶಯ. ಡಿ ವಿ ಜಿಯವರೇ ಈ ಮಂಕುತಿಮ್ಮನ ಕಗ್ಗವೊಂದು ಮನನ ಕಾವ್ಯ ಅಂತ ಕರೆದಿದ್ದಾರೆ. ನಮ್ಮಲ್ಲಿ ಒಬ್ಬೊಬ್ಬರನ್ನು ನಮ್ಮ ಮನಸ್ಸಿಗೆ ಅಭಿಮುಖವಾಗಿಸಿದ್ದಾರೆ ಡಿ ವಿ ಜಿಯವರು. ಕಗ್ಗ 2 ಪೀಳಿಗೆಗಳ ಲಕ್ಷಾಂತರ ಜನರಿಗೆ ಆಪ್ತವಾಗಿರೋದು ಈ ಕಾರಣದಿಂದ. ಈ ದೃಷ್ಟಿಯಿಂದ ಬೇರೆ ಯಾವುದೇ ದಾರ್ಶನಿಕ ಬರಹಕ್ಕಿಂತ ಹೆಚ್ಚು ಆತ್ಮೀಯವಾಗಿ ಕಗ್ಗ ವಿಶಾಲವಾದ ಸಂಚಲನೆ ಪಡ್ಕೊಂಡಿದೆ. ಇಂತಹ ಒಂದು ಸ್ನೇಹಧ್ವನಿಗೋಸ್ಕರ ನಮ್ಮ ಸಮಾಜ ಬಹುಶಃ ಕಾದುಕೊಂಡಿತ್ತೇನೋ ಅಂತ ಅನಿಸುತ್ತೆ. ಹಿಂದೆ ವೇಮನ ಸರ್ವಜ್ಞರು ಜನತೆಗೆ ನೀಡಿದಂತಹ ಸಾಂತ್ವನವನ್ನು ಅವಕ್ಕಿಂತ ಹೆಚ್ಚು ಕಾವ್ಯಮಯವಾಗಿ ಮತ್ತು ನಮ್ಮ ಕಾಲದ ಮನಸ್ಥಿತಿಗೆ ಹೊಂದುವ ರೀತಿಯಲ್ಲಿ ಡಿ ವಿ ಜಿ ತಮ್ಮ 2 ಬೊಗಸೆಗಳಿಂದ ವಿತರಣೆ ಮಾಡಿದ್ದಾರೆ. ಉಪನಿಷತ್ತುಗಳು, ಭಗವದ್ಗೀತೆ ಇವು ಮನುಷ್ಯನ
ಸತ್ಯಾನ್ವೇಷಣದ ಅಪೂರ್ವ ದಾಖಲೆಗಳು, ಕವಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಕೇಳಿಕೊಂಡ ಪ್ರಶ್ನೆಗಳಿಗೆ ಸಮಾಧಾನ ಸೂಚನೆಗಳು ಪ್ರಾಚೀನ ವಾಂಗ್ಮಯದಲ್ಲಿ ಗೋಚರಿಸಿದ್ದು ಸ್ವಾಭಾವಿಕ. ಹೀಗೆ ಆರ್ಷವಾಕ್ಯ ಪ್ರತ್ಯಕ್ಷ ಜೀವನಾನುಭವದ ಜೊತೆ ಸೇರಿಕೊಂಡು ಹಾಗೆ ದೃಷ್ಟಾಂತಗೊಂಡದ್ದನ್ನು ಕವಿ ಗುರುತಿಸಿ ಅದನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕಗ್ಗದಲ್ಲಿಯೇ ಈ ವಿವರಣೆ ಇದೆ. ಕಗ್ಗದ ಕಡೆ ಪದ್ಯಗಳಲ್ಲಿ ಒಂದು, ವಿಷದಮಾದೊಂದು ಜೀವನ ಧರ್ಮ ದರ್ಶನವಂ ಉಸುರಿಕೊಳೆ ತನ್ನ ಮನಸ್ಸಿಗೆ ತಾನೇ ಬಗೆದು ನಿಸದವಂ ಗ್ರಂಥಾನುಭವಗಳಿಂದ ಆರಿಸುತ್ತ ಹೊಸದನಿ ಕಗ್ಗವನು ಮಂಕುತಿಮ್ಮ. ಡಿ ವಿ ಜಿಯವರ ಅಧ್ಯಯನ ಬಹಳ ವ್ಯಾಪಕವಾದದ್ದು. ಹಾಗೆ ಭಗವದ್ಗೀತೆ ಮಾತ್ರವಲ್ಲ, ಬೇರೆ ಭಾರತೀಯ ವಾಂಗ್ಮಯ ಮಾತ್ರವಲ್ಲ, ಪ್ರಾಚೀನ ಐರೋಪ್ಯ ಸಾಹಿತ್ಯ, ಇತಿಹಾಸ ಎಲ್ಲವೂ ಅವರಿಗೆ ಚಿಂತನ ಮೂಲಗಳಾಗಿ ಒದಗಿ ಬಂದಿವೆ. ಹೀಗೆ ಜಗತ್ಸಾಹಿತ್ಯದ ಸಾರವತ್ತಾದ ಅಂಶಗಳು ನಮಗೆ ಕಗ್ಗದಲ್ಲಿ ಸಿಕ್ಕಿವೆ. ವಿಶ್ವದ ದಾರ್ಶನಿಕ ಚಿಂತನೆಗೆ ಕಿರೀಟಪ್ರಾಯವಾದ ಭಗವದ್ಗೀತೆಯ ಬೋಧೆಗಳ ಮತ್ತು ಕಗ್ಗೋಕ್ತಿಗಳ ಸ್ವಾರಸ್ಯಕರ ಸಾಮ್ಯಗಳಿಗೆ ಆದರಣೀಯರಾದ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಗಮನ ಸೆಳೆದಿದ್ದಾರೆ. ಈ ರೋಚಕ ವ್ಯಾಖ್ಯಾನಕ್ಕೋಸ್ಕರ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ನಮ್ರವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಯೋಜಕರಾದ ಸನ್ಮಾನ್ಯ ಜನಾರ್ದನ್ ಐರೋಡಿಯವರು, ಅವರ ಕುಟುಂಬದವರು ಬಂದು ಉಪನ್ಯಾಸಕರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. 5ನೇ ದಿವಸ ಬಂದೇ ಬಿಡ್ತು ಅನಿಸುತ್ತೆ. ಪ್ರತಿ ಸಲ ಹಾಗೆ ಆಗುತ್ತೆ. ಮೊದಲೇ ದಿವಸ ಇದ್ದಾಗ 5 ದಿವಸ ಹೋಗಬೇಕಲ್ಲಪ್ಪ ಅಂತ ಅನಿಸುತ್ತೆ. ಬೇಗ 5 ದಿವಸ ಮುಗಿದು ಹೋಯಿತು ಅನಿಸುತ್ತೆ. ಇದಕ್ಕೆ ಮುಖ್ಯ ಕಾರಣ ಈ ಸ್ಥಳದ, ಅದು ನೆಲದ ಭೂಮಿಯ ಋಣ ಅಂತೀವಲ್ಲ, ಆ ಭೂಮಿ ಶಕ್ತಿ ಒಂದು ಆಕರ್ಷಕ ಚುಂಬಕದ ಹಾಗೆ ಎಳೆದು ಬಿಡ್ತದೆ ಎಲ್ಲರನ್ನು. ಇದೊಂದು ಸಣ್ಣ ಕೆಲಸ ಅಲ್ಲ. ಗೋಖಲೆ ಇನ್ಸ್ಟಿಟ್ಯೂಟ್ ಇದೊಂದು ಸಣ್ಣ ಹಾಲ್ ಅಲ್ಲ. ಬೆಂಗಳೂರಲ್ಲಿ ಇದಕ್ಕಿಂತ ದೊಡ್ಡದಾದ ಹಾಲ್ ಬೇಕಾದಷ್ಟಿದ್ದಾವೆ. ಆದರೆ ಈ ಹಾಲಿಗಿರುವಂಥ ಒಂದು ಹ್ಯಾಲೋ ಬೇರೆ ಹಾಲಿಗೆ ಸಿಗೋದು ಕಷ್ಟ. ಇಲ್ಲಿ ಎಂಥ ಮಹಾಮಹಿಮರು ಬಂದು ಹೋಗಿದ್ದಾರೆ. ಅವರು ಸಾಕ್ಷಾತ್ಕಾರ ಇಲ್ಲ ಆಗಿದೆ. ಒಬ್ಬರು ಡಿ ವಿ ಜಿ ಸಾಕಲ್ರಿ ಇಲ್ಲಿ ಬಂದಿದ್ದಕ್ಕೆ. ನಾನು ಯಾವಾಗಲೇ ಮಾತಾಡ್ತಾ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನನ್ನ ಸುತ್ತಾಟ ಪ್ರಪಂಚದಲ್ಲೆಲ್ಲ ಸುಮಾರು ಒಂದು 12-13 ಜನ ನೊಬೆಲ್ ಪ್ರೈಸ್ ವಿಜೇತರನ್ನ ಭೇಟಿ ಆಗಿರ್ಬೇಕು ನಾನು. ಒಬ್ಬರ ಜೊತೆ ಕೆಲಸ ಮಾಡೋ ಅವಕಾಶ ಇತ್ತು. ಆದರೆ ನಾನು ಅವ್ರು ಯಾರನ್ನೂ ಡಿ ವಿ ಜಿ ಜೊತೆ ಹೋಲಿಸೋಕೆ ತಯಾರಿಲ್ಲ. ಯಾಕೆಂದರೆ ಅವರು ಎಲ್ಲರೂ ಒಂದೇ ಕ್ಷೇತ್ರದಲ್ಲಿ ಬೆಳ್ಕೊಂಡು ದೊಡ್ಡವರಾದವರು. ಆದರೆ ಇದು ಅಶ್ವತ್ಥ ವೃಕ್ಷ, ಯಾವ ದಿಕ್ಕಿಗೆ ನೋಡಿದರೂ ಹರಡುವಂಥದ್ದು, ವಿನೂತನವಾದಂಥದ್ದು, ಪ್ರತಿ ಕ್ಷಣ ಹೊಸದಾಗುವಂಥದ್ದು. ಆ ಶಕ್ತಿ, ಅದಕ್ಕೆ ನಮಸ್ಕಾರ ಅಂದೇ ನೀನು ಬೇರೆ ಏನು ಹೇಳೋಕ್ಕಾಗೋದಿಲ್ಲ. ಅಂಥ ನಿಂತ ಜಲದಲ್ಲಿ ಅವಕಾಶ ಸಿಕ್ಕಾಗ ಅದನ್ನು ಭಗವಂತನ ಕೃಪೆ ಅಂತ ಭಾವಿಸಬೇಕು. ನಿನ್ನೆ ದಿವಸ ಧ್ಯಾನ ಯೋಗವನ್ನು ನೋಡ್ತಾ ಒಂದು ಮುಖ್ಯವಾದ ಶ್ಲೋಕವನ್ನು ಗಮನಿಸಿದ್ವಿ. ಉದ್ಧರೇನ್ ಆತ್ಮನಾತ್ಮಾನಂ ಅಂತ. ನಮ್ಮ ಆತ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಬೇಕು, ಬೇರೆ ಯಾರೂ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಆಗ ಒಂದು ಅರ್ಜುನ ಪ್ರಶ್ನೆ ಕೇಳ್ತಾನೆ, ನಾವು ಮಾಡ್ಕೋಬೇಕು ನಿಜಪ್ಪ, ನಾವು ಉನ್ನತಿ ಮಾಡ್ಕೋಬೇಕು ನಿಜ, ಆತ್ಮೋದ್ಧಾರ ಮಾಡ್ಕೋಬೇಕು. ಆದರೆ ಎಷ್ಟೋ ಸಲ ಏಕಾಗ್ರತೆಯೇ ಬರೋಲ್ಲ ನನಗೆ ಮಾಡೋದಕ್ಕೆ ಅನ್ಕೋತೀವಿ. ನಿನ್ನೆ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಹುಡುಗ ಫೋನ್ ಮಾಡಿದ್ದ, ಇಂಜಿನಿಯರಿಂಗ್ ಹುಡುಗ. ಅವನು, ಸರ್ ದಿನ ಓದಬೇಕು 4 ಗಂಟೆಗೆ ಅಂತ ಅಲಾರಾಮ್ ಇಟ್ಕೋತೀನಿ ಸರ್, ಅದು ಹೇಳೋದು 6:30 ಸರ್, ದಿನ ಅನ್ಕೋತೀನಿ ಸರ್. ಇದು ಯಾಕಂದರೆ ಏಕಾಗ್ರತೆ ಬರೋಲ್ಲ ನಾನು ಓದೋದಕ್ಕೆ ಅಂತ ಭಾಳ ಜನ ಹೇಳ್ತಾರೆ. ಅರ್ಜುನನಿಗೂ ಅದೇ ಸಂಬಂಧ. ನಮ್ಮ ಅಂತಃಕರಣ ತುಂಬ ಮಿತವಾದಂಥ ಅಂತಃಕರಣ, ಅಂಥ ದೊಡ್ಡ ಅಂತಃಕರಣ ಅಲ್ಲ ನಮ್ಮದು. ನಮ್ಮ ಮಿತಿಯಾದ ಅಂತಃಕರಣಕ್ಕೆ ಭಗವಂತನ ಸ್ವರೂಪ ಹೊಡೆಯೋದು ಹೇಗೆ? ನೀನು ಆತ್ಮ ಉದ್ಧಾರ ಮಾಡ್ಕೊ ಅಂತ ಹೇಳಿದೆ, ಆತ್ಮಚಿಂತನೆ ಮಾಡುವಂದು ಎಲ್ಲ ಚೆನ್ನಾಗೇ ಇದೆ. ಆದರೆ ನನಗದು ಮಿತಿಯಾದ ಅಂತಃಕರಣದಲ್ಲಿ ಭಗವಂತನ ಸ್ವರೂಪ ಹೇಗೆ ಹಿಡ್ಕೊಳ್ಬೇಕು, ಆ ಏಕಾಗ್ರತೆ ಬರ್ತಾ ಇಲ್ಲ ಅಂತ. ಈ ಮಾತನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳ್ತಾ ಇರ್ತೇನೆ. ಯಾವುದೋ ಒಂದು ದೇಶ ತಿಳ್ಕೊಳ್ಳಿ, ಪ್ರಪಂಚದಲ್ಲಿ ಅತ್ಯಂತ ಉಷ್ಣತೆ ಹೆಚ್ಚಿರುವಂಥ ದೇಶ ಯಾವುದೋ ಒಂದು ಆಫ್ರಿಕಾ ದೇಶ ಅಂತ ಇಟ್ಕೊಳ್ಳಿ. ಇಡೀ ವರ್ಷದಲ್ಲಿ ಅತ್ಯಂತ ಹೆಚ್ಚು ಉಷ್ಣತೆ ಇರುವಂಥ ಒಂದು ದಿವಸ ಮೇ 21 ಅಂತ ಇಟ್ಕೊಳ್ಳಿ.
ಅತ್ಯಂತ ಉಷ್ಣ ಇರುವಂಥ ಜಾಗ, ಉಷ್ಣ ಇರುವಂಥ ದಿವಸ. ಆ ದಿವಸದಲ್ಲಿ ಅತ್ಯಂತ ಉಷ್ಣತೆ ಹೆಚ್ಚಿರುವಂಥ ಕಾಲ ಮಧ್ಯಾಹ್ನ 1:30 ಅಂತ ಇಟ್ಕೊಳ್ಳಿ. ಅಲ್ಲಿ ಜಾಗದಲ್ಲಿ ನಿಮ್ಮ ಕೈಯಲ್ಲಿ ಒಂದು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇದೆ, ಮಸೂರ ಅಂತಿದೆ. ಒಂದು ಸಣ್ಣ ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ ನಿಮಗೆ. ಅದನ್ನು ಸುಡೋಕ್ಕಾಗತ್ತಾ? ಸಾಮಾನ್ಯ ಹುಡುಗರು ಆಡೋದು ನೋಡಿರ್ಬೇಕು ನೀವು. ಆ ಮಸೂರವನ್ನು ಹಿಂಗೆ ಹಿಡಿದಾಗ ಆ ಬೆಳಕು ಏಕೀಭವಿಸಿದಾಗ ಸುಟ್ಟೋಗುತ್ತೆ. ಅತ್ಯಂತ ಬಿಸಿಯಾದ ಜಾಗ, ಅತ್ಯಂತ ಬಿಸಿಯಾದ ದಿವಸ, ಬಿಸಿಯಾದಂಥ ಕಾಲ, ಅತ್ಯಂತ ಪ್ರಖರವಾದಂಥ ಒಂದು ಮಸೂರ ನಿಮ್ಮ ಕಡೆಗಿದೆ, ಅತ್ಯಂತ ತೆಳುವಾದಂಥ ಕಾಗದ ಇದೆ. ಸುಡೋದು ಕಷ್ಟನಾ? ಇಲ್ಲ ಅಂತ ಸಾಮಾನ್ಯ ಹೇಳ್ತಾರೆ. ಅದು ತುಂಬ ಕಷ್ಟ. ಯಾವಾಗ ಗೊತ್ತಾ? ಕೈ ನಡುಗ್ತಾ ಇದ್ದರೆ ಅತ್ಯಂತ ಸಣ್ಣ ಟಿಶ್ಯೂ ಪೇಪರ್ ಕೂಡ ಸುಡೋಕ್ಕಾಗಲ್ಲ ನಮ್ಮ ಕಡೆಯಿಂದ. ಆದರೆ ಸಾಮಾನ್ಯವಾದ ಬೆಂಗಳೂರು ದಿನದಲ್ಲಿ ಸಣ್ಣ ಲೆನ್ಸ್ ತೊಗೊಳ್ಳಿ, ಭಾಳ ದೊಡ್ಡದೇನು ಬೇಕಾಗಿಲ್ಲ, ದಪ್ಪ ಬ್ರೌನ್ ಪೇಪರ್ ತೊಗೊಳ್ಳಿ, ಕೈ ಗಟ್ಟಿಯಾಗಿ ನಿಂತ್ಕೊಂಡಿದ್ದರೆ ಆ ಬ್ರೌನ್ ಪೇಪರ್ ಕೂಡ ಸುಡಬಹುದು. ಆದ್ದರಿಂದ ಕಾಲ, ಸ್ಥಳ, ಸಮಯ, ಉಪಕರಣ ಮುಖ್ಯ ಅಲ್ಲ. ಆ ಮನಸ್ಸಿನ ಫೋಕಸ್ ಅಂತಿದೆಯಲ್ಲ, ಏಕಾಗ್ರತೆ ಇದೆಯಲ್ಲ, ಅದು ಮುಖ್ಯ. ಅದನ್ನು ಅರ್ಜುನ ಕೇಳ್ತಾ ಇದ್ದಾನೆ. ಎಲ್ಲ ಇದೆಯಪ್ಪ, ನನಗೆ ಏನೂ ತೊಂದರೆ ಇಲ್ಲ, ನಿನ್ನಂಥ ಗೆಳೆಯ ನನಗಿದ್ದಾನೆ, ಆತ್ಮ ಸಖಾಗಿ ನೀನು ನಿಂತಿದ್ಯಾ, ಆದರೆ ನನಗೆ ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲಲ್ಲ, ಏನು ಮಾಡೋದು ಮನಸ್ಸನ್ನು ಅಂತ. ಅವನ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಧ್ಯಾನ ಮಾಡಬೇಕಪ್ಪ. ನೀನು ಧ್ಯಾನ ಯೋಗ ಹೇಳಿಲ್ವಾ? ಮನಸ್ಸನ್ನು ಏಕಾಗ್ರತೆ ಮಾಡಿ ಧ್ಯಾನ ಮಾಡು ಅಂತ. ಅದಕ್ಕೆ ಅರ್ಜುನನ ಪ್ರಶ್ನೆ ಬಹುಶಃ ನಮ್ಮೆಲ್ಲರ ಪ್ರಶ್ನೆಯೂ ಆಗುತ್ತೆ. ಅದಕ್ಕೆ ಆರಿಸ್ಕೊಂಡಿದ್ದೀನಿ. ಅವನು ಹೇಳ್ತಾನೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುವರಿವ ಸುದುಷ್ಕರಂ. ಈ ಮನಸ್ಸು ಎಷ್ಟು ಕಷ್ಟ ಅಂದರೆ ಕೃಷ್ಣ ನಿನಗೆ ಗೊತ್ತಪ್ಪ. ಮನಸ್ಸಿನ ಸ್ವಭಾವನೇ ಚಂಚಲ, ಒಂದು ಕಡೆ ನಿಂತ್ಕೊಳ್ಳಲ್ಲ. ಅದು ಕ್ಷೋಭೆಯನ್ನು ಉಂಟು ಮಾಡ್ತದೆ. ಅತ್ಯಂತ ಬಲಶಾಲಿ ಆದದ್ದು ಕೂಡ ಮನಸ್ಸು. ಅದನ್ನು ನಿಗ್ರಹಿಸೋದು ಗಾಳಿಯನ್ನು ಹಿಡಿಯುವಷ್ಟೇ ಕಷ್ಟವಾದದ್ದು ಅಂತ ಶ್ಲೋಕದ ಅರ್ಥ. ನಮಗೆಲ್ಲ ಅನುಭವ ಆಗಿದೆ. ಯಾವುದನ್ನು ವಿಚಾರ ಮಾಡಬಾರ್ದು ಅಂದಿರ್ತೇವೋ ಅದೇ ಬರುತ್ತೆ. ಧ್ಯಾನ ಮಾಡ್ಕೊಳ್ಳೋ ಕೂತಾಗ ಇರಲಾರ ಚಿಂತೆ ಎಲ್ಲ ಅವಾಗಲೇ ಬರೋದು. ದೇವ್ರ ಮುಂದೆ ಕೂತು 10 ನಿಮಿಷ ಧ್ಯಾನ ಮಾಡೋಣ, ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂದಾಗ ಮೊದಲು ಇರಲಾರ್ದಂಥ ವಿಚಾರ ಕೂಡ ಬರೋಕ್ಕೆ ಶುರು ಆಗುತ್ತೆ. ಯಾಕೆ? ಮನಸ್ಸು ಸ್ವಭಾವ ಹೀಗೆ, ಮನಸ್ಸು ಇರೋದೇ ಹಾಗೆ ಅಂತ. ಮನಸ್ಸು ಬೇರೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ DVG ಒಂದು ಅದ್ಭುತವಾದ ಪದ್ಯ ಹೇಳ್ತಾರೆ, 568, 5, 6, 8. ಭಾಳ ಚಂದದ ಪದ್ಯ. ಇಡೀ ಶ್ಲೋಕದ ಅರ್ಥವನ್ನು ಕಡೆದಿಡೋ ಹಾಗಿಟ್ಟಿದ್ದಾರೆ. ಮನದ ಭಾವಿತಕ್ಕೆ ಒಪ್ಪುವ ಉಪಕರಣ ನಮಗಿಲ್ಲ. ಮನದ ಭಾವಿತಕ್ಕೆ ಒಪ್ಪುವ ಉಪಕರಣ ನಮಗಿಲ್ಲ. ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ. ಜನುಮಗಳೆಂತು ಪೇಚಾಟ ತಿಣಿಕಾಟ ಮುನಿವುದಾರಲಿ ಹೇಳು ಮಂಕುತಿಮ್ಮ. ಜನ್ಮದಲ್ಲಿ ಮನಸ್ಸು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅವ್ರು ಹೇಳ್ತಾರೆ ಹೇಗಿದೆ, ಮನದ ಭಾವಿತಕ್ಕೆ ಒಪ್ಪುವ ಉಪಕರಣ ನಮಗಿಲ್ಲ. ಮನಸ್ಸು ಭಾವಿಸಿದ ಹಾಗೆ ಮಾಡುವಂಥ ಉಪಕರಣ ನಮಗಿಲ್ಲ. ನಾನು ಹೇಳ್ದಂಗೆ ಕೇಳು, ಮನಸ್ಸನ್ನು ಫೋಕಸ್ ಮಾಡುವಂಥ ಉಪಕರಣ ನಮಗೆ ಯಾವುದೂ ಇಲ್ಲ. ಹಿಡಿದಿಡುವಂಥದ್ದು ಹಿಡಿಯೋಕ್ಕೆ ಬರೋದೇ ಇಲ್ಲಲ್ರಿ. ಕೈ ಕಾಲು ಕಟ್ಟಿ ಹಾಕ್ಬೋದಪ್ಪ, ಮನಸ್ಸನ್ನು ಕಟ್ಟಿ ಹಾಕೋಕ್ಕಾಗತ್ತಾ? ದೇಹವನ್ನು ಕಟ್ಟಿ ಹಾಕಿ ಎಲ್ಲಿ ಹೋಗದೆ ಬಿಡೋ ಹಂಗೆ ಮಾಡ್ಬೋದು. ಆದರೆ ಮನಸ್ಸನ್ನು ಭಾವಿತಕ್ಕೆ, ನಮ್ಮ ಭಾವನೆಗೆ ಒಪ್ಪುವ ಹಾಗೆ ಹಿಡಿದಿಡುವಂಥ ಉಪಕರಣ ನಮಗಿಲ್ಲ. ಅದು ಒಂದು ಭಾಗ. ಎರಡನೇದು ಇನ್ನೂ ಡೇಂಜರಸ್. ಅದು ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ. ಆ ಮನಸ್ಸಿಗೆ ಎಣಿಕೆನೋ ಅದರ ಅಪೇಕ್ಷೆಗಳೋ ಮುಗಿಯೋಲ್ಲ. ಅದು ಏನು ಅಪೇಕ್ಷೆ ಮಾಡುತ್ತೆ ಅದನ್ನು ಪೂರೈಸುವಂಥ ಸಾಧನವೂ ನಮ್ಮಲ್ಲಿಲ್ಲ. ಇನ್ನು ದಯವಿಟ್ಟು ಕ್ಷಮಿಸಿ, ಯಾರಾದರೂ ತೃಪ್ತಿಯಿಂದಿದ್ದಾರಾ ಅಂತ ಕೇಳಬೇಕು. ಒಬ್ಬ ಯಾವನೋ ಹೇಳಿದಂತೆ ತೃಪ್ತಿ ನನಗೆ ಸಿಗ್ತಾ ಇಲ್ಲ ಅಂತ. ಅವನಂತ ಬಹಳ ಸುಲಭ ಇದೆ. ಅತ್ಯಂತ ತೃಪ್ತನಾದ ಮನುಷ್ಯ ಇದ್ದಾನಲ್ಲ, ಅವನು ಶರ್ಟ್ ತಂದು ಹಾಕ್ಕೊಂಬಿಡು, ತೃಪ್ತಿ ಬರುತ್ತೆ ಅಂತ ಹೇಳಿದ್ರಂತೆ. ಹುಡುಕಿ ಅಂದ ಯಾರು ಸಿಗ್ತಾರೆ ಅಂತ. ಯಾರು ಕೇಳಿದ್ರು ಒಂದು ಕೊರಗಿದ್ದೇ ಇತ್ತು, ಯಾರು ಕೇಳಿದ್ರು ಒಂದು ಕೊರಗಿದ್ದೇ ಇತ್ತು. ಅದೊಂದು ಇಲ್ಲರಿ ನಮ್ಮ ಕಡೆ ಅಂತಾರೆ. ಕಡೆಗೆ ಒಬ್ಬ ಹುಡುಗ ಸಿಕ್ಕಂತೆ ರಸ್ತೆ ಪಕ್ಕದಲ್ಲಿ, ತಲೆ ಭ್ರಮೆ ಆಗಿದೆ, ಮತಿ ಭ್ರಮಣೆ ಆಗಿದೆ ಒಂದು. ಅವನು ಸಂತೋಷವಾಗಿದ್ದಂತೆ. ನೀನು ಹೇಗಿದೆಯೋ? ತುಂಬ ಸಂತೋಷವಾಗಿದ್ದೀನಿ ಎಂದಂತೆ. ಸಿಕ್ಕಾಗ ನೋಡಿ ಒಬ್ಬ ಹುಡುಗ ತುಂಬ ಸಂತೋಷವಾಗಿದ್ದಾನಂತೆ. ಅವ್ನು ಶರ್ಟ್ ತೊಗೊಂಬನ್ನಿ ಅಂದರು. ಅವ್ನು ಶರ್ಟೇ ಹಾಕ್ಕೊಂಡಿಲ್ಲ. ಹಾಕ್ಕೊಂಡಿದ್ರೆ ತಾನೇ ತಂದು ಕೊಡೋದು ನಿಮಗೆ. ಅಂದರೆ ಅತ್ಯಂತ ಸಂತುಷ್ಟನಾದ ಮನುಷ್ಯನಿಗೆ ಏನೂ ಬೇಕಾಗಿಲ್ಲ, ಎಲ್ಲವೂ ಇದ್ದ ಮನುಷ್ಯನ ಸಂತುಷ್ಟಿ ಇಲ್ಲ. ಅದಕ್ಕೆ ಹೇಳ್ತಾರೆ ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ. ಅದು ಏನು ಅಪೇಕ್ಷೆ ಮಾಡುತ್ತೋ ಪೂರೈಸೋಣ ಅಂದರೆ ಸಾಧನ ಇಲ್ಲ ನಮ್ಮ ಕಡೆಗೆ. ಇದು ಒಂದು ದಿವಸ ಅಲ್ಲ, ಜನುಮಗಳಿಂತು ಪೇಚಾಟ ತಿಣಿಕಾಟ. ಜನ್ಮಾಂತರದಲ್ಲಿ ಒದ್ದಾಡಿಬಿಟ್ಟಿದ್ದೀವಿ. ಮುನಿವದಾರಲಿ ಹೇಳು ಮಂಕುತಿಮ್ಮ. ಯಾರ ಮೇಲೆ ಕೋಪ ಮಾಡ್ಕೋಬೇಕಪ್ಪ? ನಮ್ಮದೇ ಮನಸ್ತಾನೇ ಅದು, ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು ಅಂತ ಹೇಳಿ ಅದಕ್ಕೆ ಸೊಲ್ಯೂಷನ್ನು ಕೊಡ್ತಾರೆ DVG. ಭಾಳ ಅದ್ಭುತವಾದದ್ದು. ಮುನಿವದಾರಲಿ ಹೇಳು, ಮನಸ್ಸು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲಲ್ಲ, ಏನು ಮಾಡೋದು ಹೇಳು ಅಂದುಬಿಟ್ಟು ಆ ಮನಸ್ಸನ್ನು ಹೇಗೆ ನಿಗ್ರಹ ಮಾಡಬಹುದು ಅನ್ನೋದನ್ನು ಕಲಿಸ್ಕೊಡ್ತಾರೆ. ಇದಕ್ಕಿಂತ ಚೆಂದ ಬರೆಯೋಕ್ಕೆ ಸಾಧ್ಯ ಇಲ್ಲ ಅನಿಸ್ಬಿಡ್ತು ನನಗೆ. ಈ ಪದ್ಯ 375, 375.
ಇದಕ್ಕಿಂತ ಸುಲಭವಾಗಿ ಆ ಚಂದ ಹಾಗೆ ಮನಸ್ಸಿನ ಬಗ್ಗೆ ಹೇಳೋದು ಕಷ್ಟ. ಮನವನಾಳುವುದು ಹಠದ ಮಗುವನಾಳುವನ ಎದೆ. ಎಲ್ರಿಗೂ ಅನುಭವ ಆಗಿರುವಂಥದ್ದು ಇದು. ಮನವನಾಳುವುದು ಹಠದ ಮಗುವನಾಳುವನ ಎದೆ. ಇನಿತಿನಿತು ಸವಿಯುಣಿಸು ಸವಿಕಥೆಗಳಿಂದೆ. ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಏನು ಕಣ್ಣಿಗೆ ಕಟ್ಟು ಹಂಗೆ ಆಗ್ತದಲ್ಲ ಇದು. ಮನವನಾಳುವುದು, ಮನಸ್ಸನ್ನು ಆಳೋದಿದೆಯಲ್ಲ, ಹಠದ ಮಗುವನಾಳುವನ ಇದೆ. ಮನೆಯಲ್ಲಿ ಮಗು ಹಠ ಹಿಡ್ಕೊಂಡ್ಬಿಡುತ್ತೆ, ಚಂಡಿ ಹಿಡ್ಕೊಂಡ್ಬಿಡುತ್ತೆ, ಹೋ ಅನ್ನತ್ತೆ. ಅದನ್ನು ಹೇಗೆ ಸಮಾಧಾನ ಮಾಡ್ತಿರೋ ಮನಸ್ಸನ್ನು ಹಾಗೆ ಮಾಡಬೇಕು. ಅದು ಉದಾಹರಣೆ ಎಷ್ಟು ಚೆಂದ ಗೊತ್ತಾ. ಆ ಮಗುನ ಆಡಿಸೋದು ಹೇಗೆ ಅಂತ DVG 3 ಸಾಲಲ್ಲಿ ತೋರಿಸ್ತಾರೆ. ಮಗುಗೆ ಏನು ಮಾಡ್ತಾರೆ, ಈ ನೀತು ಸವಿ ಉಣಿಸು ಸವಿ ಕಥೆಗಳಿಂದೆ. ಮಗು ನೋಡ್ಬೇಕು, ತಾಯಂದರು ಒದ್ದಾಡೋದು ನೋಡ್ಬೇಕು ಮಗುನ. ಆ ಚಂದ್ರ ನೋಡು, ಅದು ನೋಡು, ಕಂಬ ನೋಡು, ಲೈಟ್ ನೋಡು. ಊಟ ಮಾಡಿಸ್ಬೇಕಾದ್ರೆ ಅದೇನೇನೋ ಕತೆ ಹೇಳಬೇಕು, ಏನೋ ಊಟ ಕೊಡಬೇಕು, ಅದು ಬೇಡಿದ್ದನ್ನು ಕೊಡಬೇಕು. ಈ ನೀತು ಸವಿ ಉಣಿಸು ಸವಿ ಕಥೆಗಳಿಂದೆ. ಮನಸ್ಸಿಗೂ ಹಾಗೇ ಆಹ್ಲಾದಕರವಾದ ಹೇಳಬೇಕು. ದುಃಖ ಪಡಬೇಡ, ಸರಿಯಾಗತ್ತೆ, ಮುಂದೆ ಚಿಂತೆ ಮಾಡ್ಕೋಬೇಡ, ಒಳ್ಳೇದಾಗತ್ತಲ್ಲ, ಹಿಂದೆ ಒಳ್ಳೇದಾಗಿರಲಿಲ್ವಾ ನೋಡು, ಹಾಗಾಗತ್ತೆ ನಿನಗೆ ಅಂತ ಸಮಾಧಾನದ ಮಾತುಗಳನ್ನು ಹೇಳಬೇಕು. ಸವಿಯುಣಿಸು ಸವಿ ಕಥೆಗಳನ್ನು ಮನಸ್ಸಿಗೆ ಕೊಡಬೇಕು. ಅದಲ್ಲದೆ ಕೆಲವರು ಏನು ಮಾಡ್ತಾರೆ, ಬರೀ ದಂಡನೆ ಮಾಡ್ತಾರೆ, ಮನಸ್ಸು ನಿಗ್ರಹ ಮಾಡ್ತೀನಿ ಅಂತ. ಅದಕ್ಕೆ ಹೇಳ್ತಾರೆ, ಅನುಕೂಲಿಸೋದು ಬರಿಯ ಕೂಗು ಬಡಿತಗಳಿನದು. ನಿಮಗೆ ಅನುಕೂಲ ಮಾಡಲ್ಲ, ಬರೀ ಕೂಗು ಹಾಕಿ ಬರೆದಾಡ್ತೀನಿ ಅಂತಂದರೆ ಈ ಮಕ್ಕಳೇ ಕೇಳಲ್ಲ, ಮನಸ್ಸು ಕೇಳುತ್ತಾ? ಮಕ್ಕಳಿಗೆ ಹೊಡಿತೀನಿ ಅನ್ನೋದೇ ಚಂದ. ಹೊಡಿಬಾರ್ದು. ಒಂದು ಸಲ ಹೊಡೆದ್ರೆ ಇಷ್ಟೇ ತಾನೇ ಹೊಡಿ ಅಂತಾನವನು. ಒಂದು ಸಲ ಅದಕ್ಕೆ ಒಕ್ಕೊಂಬಿಟ್ರೆ ರೆಬೆಲ್ ಆಗಿಬಿಡ್ತಾರೆ ಹುಡುಗರು, ಏನು ಮಾಡೋಕ್ಕಾಗೋಲ್ಲ. ಅದು ಮನುಷ್ಯನೇ ಹಾಗೆ ಆಗ್ತಿರ್ಬೇಕಾದ್ರೆ ಮನುಷ್ಯನ ಗತಿ ಏನು? ಅದಕ್ಕೆ ಹೇಳ್ತಾರೆ, ಅನುಕೂಲಿಸೋದು, ನಿಮಗೆ ಅನುಕೂಲ ಆಗೋಲ್ಲ, ಬರಿಯ ಕೂಗು ಬಡಿತಗಳೇನದು. ಬರೀ ಕೂಗು ಹಾಕಿ ಜೋರು ಮಾಡಿ ದರ್ಪ ಮಾಡಿದರೆ ಆಗೋಲ್ಲ. ಅದಕ್ಕೆ ಕಡೆ ಸಾಲು ನೋಡ್ರಿ ಎಷ್ಟು ಚಂದ, ನನಗೆ ಖುಷಿ ಆಗೋದಂದರೆ, ಈ ನೀತಿತ್ತು ಮರಸಿನಿತ ಮಂಕುತಿಮ್ಮ. ಇದು ಸ್ವಲ್ಪ ಗಮನಿಸ್ಬೇಕು, ಇದು ಅರ್ಥ. ಮೊದಲೇ ಸಲ ಓದಾಗ ನನಗೆ ಅರ್ಥ ಆಗಿರಲಿಲ್ಲ 20 ವರ್ಷದಿಂದ. ಈ ನೀತಿತ್ತು ಮಕ್ಕಳು ಮೊಮ್ಮಕ್ಕಳಾದ್ಮೇಲೆ ಅರ್ಥ ಆಗುತ್ತೆ. ಇದೆಲ್ಲ ಇದರ ಅರ್ಥ ಆಡಿಸಿದ್ರೆ ಗೊತ್ತಾಗುತ್ತಾನೆ. ಈ ನೀತಿತ್ತು ಮಕ್ಕಳಿಗೆ ಕೆಲವು ಕೇಳಿದ್ದನ್ನು ಕೊಡ್ತೇವೆ. ಈ ನೀತನ್ನು ಇತ್ತು ಮಕ್ಕಳಿಗೆ ಕೇಳಿದ್ದನ್ನು ಇನಿತು ಸ್ವಲ್ಪ ಕೊಡ್ತೀವಿ. ಮರಸು ಇನಿತ. ಹುಡುಗ ಒಂದು ಬೇಕು ಅನ್ನುತ್ತೆ, ಅದು ಸಣ್ಣ ಮಗು ಬೇಕು ಅಂದಾಗ ಏನು ಮಾಡ್ತಾ ಗೊತ್ತಾ, ಕೊಡಲ್ಲ. ಅದನ್ನು ಏನೇನೋ ಮಾತಾಡೋದು ಮರೆಸ್ಬಿಡ್ತಾರೆ. ಕೆಲವನ್ನು ಕೊಡಬೇಕು, ಕೆಲವನ್ನು ಮರೆಸಬೇಕು. ಅದನ್ನು ಹೇಗೆ DVG ಲೆಕ್ಕ ಹಾಕಿ ಬರೆದಿದ್ದಾರೋ ಅದ್ಭುತ ಅನಿಸುತ್ತೆ ನನಗೆ. ಮನವನಾಳುವುದು ಹಠದ ಮಗುವನಾಳುವನ ಎದೆ. ಈ ನೀತು ಸವಿಯುಣಿಸು ಸವಿ ಕಥೆಗಳಿಂದೆ. ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದೆ ಈ ನೀತಿತ್ತು ಮರಸಿನಿತ ಮಂಕುತಿಮ್ಮ. ಕೆಲವನ್ನು ಕೊಟ್ಟು ಕೆಲವನ್ನು ಮರೆಸು ಹಾಗೆ ಮಾಡಬೇಕು. ಅಂದಾಗ ಮಾತ್ರ ಮನಸ್ಸು ನಿಮ್ಮ ಹದದಲ್ಲಿ ಬರ್ತದೆ ಅಂತ. ಇದು ಒಂದು ನನಗೆ ಒಂದು ಅದ್ಭುತವಾದ ಘಟನೆ. ಇದು ಹೇಳಲೇಬೇಕು ಅನ್ನಿಸ್ತು. ಭಾಳ ಅರ್ಥಪೂರ್ಣವಾದಂಥ ಒಂದು ಘಟನೆ. ಅಜ್ಮೇರ್ ಅಥವಾ ಅಜ್ಮೇರ್ ಕೇಳಿದ್ದೀರಿ, ನವಾಬರಿದ್ದಂಥ ಕಾಲ. ಅಲ್ಲಿ ಸುಂದರದಾಸರು ಅಂತೊಬ್ಬರು ಸಂತರಿದ್ದರು. ಬಹುದೊಡ್ಡ ಸಂತರು ಸುಂದರದಾಸರು ಅಂದರೆ ಭಾಳ ಮೆಚ್ಕೊಂಡಂಥವ್ರು. ಒಂದು ಸಲ ಅವರು ಉಪನ್ಯಾಸ ಕೇಳೋಕ್ಕೆ ನವಾಬ ಹೋದ, ಅಜ್ಮೇರಿನ ನವಾಬ. ಅವನು ಪಾಪ ಎಲ್ಲ ಧರ್ಮಗಳನ್ನು ಮೆಚ್ಕೊಂಡಂಥ ಮನುಷ್ಯ. ಸುಂದರದಾಸರು ಉಪನ್ಯಾಸ ಕೇಳಿ ಅವ್ನಿಗನ್ನಿಸ್ತು, ನನಗೇನಾದರೂ ಶಾಂತಿ ಸಿಗೋದಿದ್ದರೆ ಇವ್ರ ಕಡೆ ಸಿಗ್ತದೆ ಅಂತ ಹೋಗಿ ಅವ್ರ ಪಾದಕ್ಕೆ ತಲೆ ಇಟ್ಟು ಹೇಳಿದ, ಸ್ವಾಮಿ ನನ್ನ ಕಡೆ ಐಶ್ವರ್ಯ ಬೇಕಾದಷ್ಟಿದೆ, ರಾಜ್ಯ ಇದೆ, ಶಕ್ತಿ ಇದೆ, ಅಧಿಕಾರ ಇದೆ, ಆದರೆ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ. ನಿಮ್ಮ ಮನಸ್ಸಿಗೆ ಶಾಂತಿ, ನಿಮ್ಮ ಮುಖದ ಮೇಲೆ ಶಾಂತಿ ನೋಡಿದಾಗ ನಾನು ಎಲ್ಲ ಕೊಟ್ಬಿಡ್ತೇನೆ, ನನ್ನ ಮನಸ್ಸಿನ ಶಾಂತಿ ಒಂದು ಕೊಟ್ಬಿಡಿ ಸ್ವಾಮಿ ನನಗೆ. ನಿಮಗೆ ಹೇಗೆ ನಿಮ್ಮ ಯಾವ ಭಗವಂತ ನಿಮ್ಮ ಮನಸ್ಸಿನ ಶಾಂತಿ ಕೊಟ್ಟಿದ್ದಾನೋ ಅದು ನನಗೂ ಕೂಡ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಕೇಳಿದ್ದಂತೆ. ಒಂದು ನಿಮಿಷ ಇರು ಅಂದರು ಸುಂದರದಾಸರು. ಇದನ್ನು ದಯವಿಟ್ಟು ಯಾರೂ ಮರಿಬಾರ್ದು, ಅಷ್ಟು ಅದ್ಭುತವಾದ ಘಟನೆ ನನಗೆ ಇಷ್ಟ ಆದದ್ದು. ಅವನು ಕರೆಸಿಬಿಟ್ಟು ಸುಂದರದಾಸರು ಕರೆಸಿ ಒಂದು ಅಗಲವಾದ ಹರಿವಾಣ ತರಿಸಿದ್ರಂತೆ. ಅರಮನೆಯಿಂದ ದೊಡ್ಡ ಅಗಲವಾದ ಹರಿವಾಣ ತರಿಸಿದ್ರು, ಪಾತ್ರೆ ತರಿಸಿದ್ರು. ಅದರಲ್ಲಿ ಒಂದೆರಡು ತಂಬಿಗೆ ನೀರು ಹಾಕಿದರು. ನೀರು ಹಾಕಿ ತಮ್ಮ ಬುಟ್ಟಿಯಲ್ಲಿ ಒಂದಿಷ್ಟು ವಿಭೂತಿ ಇತ್ತಲ್ಲ, ವಿಭೂತಿ ಹಾಕ್ಬಿಟ್ರು. ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರು. ಮುಖ ನೋಡ್ಕೊ ನಿಂದು ಅದರಲ್ಲಿ ಅಂದರು. ಏನು ಕಾಣಿಸೋದೇ ಇಲ್ಲ ಅಂದವನು. ಯಾಕೆ ಅಂದರು. ಅದೇನೋ ಬೂದಿ ಇದೆಯಲ್ಲ ಒಳಗಡೆ, ಮುಖ ಕಾಣಿಸ್ತಿಲ್ಲ ಅಂದ. ಬಿಡು ಅಂದರು. ಆ ನೀರು ಚೆಲ್ಲಿಸಿದ್ರು. ತೊಳ್ಕೊಂಬನ್ನಿ ಅಂದರು. ಮತ್ತೆರಡು ತಂಬಿಗೆ ನೀರು ಹಾಕಿದರು. ಈಗ ನೋಡು ಮುಖ ಅಂಥೇಳಿ ಒಂದು ಸೌಂಟ್ ಹಾಕಿ ಅಲಗಾಡಿಸ್ತಾ ಇದ್ರು. ಹಾಗೇನೆ ಅಲಗಾಡಿಸ್ತಾ ಇದ್ದ, ನೀರು ಅಲಗಾಡ್ತಾ ಇತ್ತಲ್ಲ. ಅವನಂದ ಕಾಣಿಸುತ್ತೆ ಬಟ್ ಸ್ಪಷ್ಟವಾಗಿ ಕಾಣಿಸಲ್ಲ. ತುಂಬ ಅಲಗಾಡಿಸ್ತಾ ಇದ್ದೀರಲ್ಲ ನೀವು, ಸ್ವಲ್ಪ ಕಾಣಿಸುತ್ತೆ, ಸ್ವಲ್ಪ ಮರೆ ಆಗುತ್ತೆ, ಸ್ಪಷ್ಟ ಕಾಣಿಸಲ್ಲ ಅಂದ. ಹೋಗಲಿ ಬಿಡು ಅಂದರು. ಆ ಸೌಂಡ್ ತೆಗೆದ್ರು. 1-2 ನಿಮಿಷ ಹಾಗೆ ಇಟ್ಟರು. ಈಗ ಮುಖ ನೋಡು ಅಂದರು. ಚೆನ್ನಾಗಿ ಕಾಣಿಸುತ್ತೆ ಅಂದ. ಎಷ್ಟೇಪ್ಪ ಅಂದರು. ಏನದು? ಅವ್ರು ಹೇಳ್ತಾರೆ, ಮನಸ್ಸಿಗೆ 3 ಗುಣ ಇದೆ. ನನಗೆ ತುಂಬ ಇಷ್ಟ ಆದದ್ದಿದು. ಮನಸ್ಸಿಗೆ 3 ಗುಣ ಇದೆ ಅಂತೆ. ಒಂದು ಮಲಿನತೆ,
ಎರಡನೇದು ಚಂಚಲತೆ, ಮೂರನೇದು ಚೈತನ್ಯದ ನಿರಾಕರಣೆ. ಮೂರು ಮುಖ್ಯ ಆಯಿತು ಮನಸ್ಸಿಗಿರುವಂಥದ್ದು. ಮೊದಲನೇದು ಮಲಿನತೆ. ಮನಸ್ಸು ಕಲುಷಿತ ಆಗಿ ಹೋಗ್ಬಿಡುತ್ತೆ. ಯಾರ ಬಗ್ಗೆನೋ ಕೆಟ್ಟ ವಿಚಾರ ಮಾಡಿದಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸು ಹಾಳಾಗುತ್ತೆ ಅಲ್ವಾ. ಮನಸ್ಸು ಮಲಿನ ಆಗಿಬಿಡ್ತದೆ. ಮೊದಲು ಬೂದಿ ಹಾಕಿದಾಗ ಯಾಕೆ ಕಾಣಿಸ್ತಿಲ್ಲ ಗೊತ್ತಾ? ನೀರಲ್ಲಿ ಮಲಿನತೆ ಇತ್ತು, ಕಸ ಇತ್ತು, ಕಾಣಿಸ್ತಿಲ್ಲ. ಅದರಿಂದ ಮುಖ ಸ್ಪಷ್ಟ ಕಾಣಿಸ್ತಿಲ್ಲ. ಎರಡನೇದು ನೀರು ಸ್ವಚ್ಛವಾಗಿಯೇ ಇತ್ತು, ಆದರೆ ಕಲಕ್ತಾ ಇದ್ದಲ್ಲ ಸತತ ಒಂದೇ ಸಲ ಕಲಕುವಾಗ ಮಾರಿ ಕಾಣಿಸ್ತಾ ಇತ್ತು ಮುಖ, ಅದರ ಸ್ಪಷ್ಟತೆ ಇರಲಿಲ್ಲ. ಮಲಿನತೆ ಇದ್ದಾಗ ಏನೂ ಕಾಣಿಸೋಲ್ಲ. ಚಂಚಲತೆ ಬಂತಲ್ಲ, ಅಲಗಾಡಿಸಿದಾಗ ಸ್ಪಷ್ಟ ಕಾಣಿಸಲ್ಲ. ಮೂರನೇ ಸಲ ಏನು ಮಾಡಿದೆ, ಮಲಿನತೆಯನ್ನು ತೆಗೆದೆ, ಚಂಚಲತೆಯನ್ನು ತೆಗೆದೆ, ಸ್ಪಷ್ಟ ಕಾಣಿಸ್ತು, ನಿನ್ನ ಮುಖ ಕಾಣಿಸ್ತು. ಹಾಗಾದರೆ ಏನು ಮಾಡಬೇಕು ನಾನು ಅಂತ ಹೇಳಿದ. ಅದಕ್ಕೆ ಅವ್ರು ಸುಂದರದಾಸರು ಹೇಳ್ತಾರೆ, ಶುದ್ಧ ವ್ಯವಹಾರವನ್ನು ಜೀವನದಲ್ಲಿ ಮಾಡೋದಾದರೆ, ನಮ್ಮ ನಿತ್ಯ ಕರ್ಮಗಳಲ್ಲಿ, ನಿತ್ಯ ವ್ಯವಹಾರಗಳಲ್ಲಿ ಯಾರಿಗೂ ಮೋಸ ತಟವಟ ಇಲ್ಲದೆ ಶುದ್ಧ ವ್ಯವಹಾರ ಮಾಡ್ತಾ ಹೋದರೆ ಚಿತ್ತ ಶುದ್ಧ ಆಗ್ತಾ ಹೋಗ್ತದೆ, ನಮ್ಗೆ ಗೊತ್ತಿಲ್ಲದಂಗೆ ಶುದ್ಧ ಆಗುತ್ತೆ. ಮೊದಲನೇದು, ಜೀವನದಲ್ಲಿ ಶುದ್ಧ ವ್ಯವಹಾರ ಮಾಡಿಕೊಂಡಿದ್ದಾಗ ಚಿತ್ತ ಶುದ್ಧಿ ಆಗ್ತದೆ. ಆದರೆ ಚಂಚಲತೆ ಹೋಗಬೇಕಾದ್ರೆ ಧ್ಯಾನ ಮಾಡಬೇಕು. ಅದನ್ನೇ ಕೃಷ್ಣ ಹೇಳ್ತಿರೋದು. ಮೊದಲನೇದು ಮಲಿನತೆ ಹೋಗ್ಬೇಕಾದ್ರೆ ಶುದ್ಧ ವಿಚಾರ ಮಾಡು. ಇಲ್ಲಿವರೆಗೆ ನೀನೇನು ಮಾಡ್ಕೊಂಡಿದ್ಯಾ, ನಮ್ಮವರಿದ್ದಾರೆ ಅವ್ರನ್ನ ಹ್ಯಾಂಗೆ ಕೊಲ್ಲೋದು, ಏನು ಮಾಡೋದು ಅಂತ ದುಃಖ ಪಡ್ತಾ ಇದೆಯಾ. ಅವ್ರ ಬಗ್ಗೆ ಕೋಪ ತುಂಬಿಕೊಂಡಿಲ್ಲ ಅಂತಲ್ಲ, ತುಂಬ ತುಂಬಿಕೊಂಡಿದೆ, 13 ವರ್ಷ ತುಂಬಿಕೊಂಡಿದೆ ಒಳಗಡೆ. ಮಲಿನತೆ ಇದೆ, ಅದ್ರ ಜೊತೆಗೆ ಚಂಚಲತೆ ಸೇರಿಕೊಂಡಿದೆ. ಆ ಮೊದಲು ಶುದ್ಧ ವ್ಯವಹಾರದಿಂದ ಚಿತ್ತನ ಶುದ್ಧ ಮಾಡ್ಕೊ. ಚಂಚಲತೆಯನ್ನು ಕಡಿಮೆ ಮಾಡಬೇಕಾದ್ರೆ ಧ್ಯಾನ ಮಾಡು. ಮತ್ತು ಮೂರನೇದ್ದು, ಶಾಂತ ಆದಮೇಲೆ ಮನಸ್ಸನ್ನು ಒಳಗಡೆ ತಿರುಗಿಸ್ಕೊಂಡು ತತ್ವಜ್ಞಾನದ ಚಿಂತೆ ಮಾಡು. ನೀನು ಎಷ್ಟು ತತ್ವಜ್ಞಾನದ ಚಿಂತನೆ ಮಾಡ್ತೀಯೋ ಅಷ್ಟು ನಿನಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ, ಭಗವಂತನ ದರ್ಶನ ಆಗ್ತದೆ. 3 ಹಂತದಲ್ಲಿ ಆಗಬೇಕಾದದ್ದು. ಚಿತ್ತ ಶೋಧನೆ ಮೊದಲೇದ್ದು, ಎರಡನೇದು ಚಂಚಲತೆ ನಿಲ್ಲಿಸುವಂಥ ಧ್ಯಾನ, ಮೂರನೇದ್ದು ಮನವನ್ನು ಅಂತರೀಕ್ಷಣೆ ಮಾಡಿಕೊಳ್ಳುವಂಥದ್ದು. ಈ ಮನಸ್ಸಿಗೂ 3 ಇರೋದನ್ನು ಅದನ್ನು ಮಗುವನ್ನು ಆಟೋ ರೀತಿಯಲ್ಲಿ ಹೆಂಗೆ ಹೇಳ್ತಾರೆ ನೋಡಿ ಅವರು. ಅದನ್ನು ಹೇಳಿಬಿಟ್ಟು ಸುಂದರದಾಸರು ಹೇಳಿದ್ರಂತೆ, ಹೀಗೆ ಮಾಡಪ್ಪ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರಂತೆ. ಮುಂದೆ ಎಷ್ಟು ಶ್ಲೋಕಗಳಲ್ಲಿ, ಒಂದು 12-13 ಶ್ಲೋಕಗಳಲ್ಲಿ ಕೃಷ್ಣ ಧ್ಯಾನ ಮಾಡೋದನ್ನು ಹೇಳಿಕೊಡ್ತಾನೆ. ಆ ಅಧ್ಯಾಯದಲ್ಲಿ ನಿಜವಾಗಲೂ ಪ್ರಾಕ್ಟಿಕಲ್ ಟಿಪ್ಸ್ ಕೊಡ್ತಾನೆ. ಹೇಗೆ ಕೂತ್ಕೋಬೇಕು, ಯಾವ ಜಾಗದಲ್ಲಿ ಕೂತ್ಕೋಬೇಕು, ಹೇಗೆ ಉಸಿರಾಡಿಸ್ಬೇಕು, ಪ್ರಾಣಾಯಾಮ ಹೇಗೆ, ಎಲ್ಲ ಪ್ರತಿಯೊಂದು ಹೇಳ್ಕೊಂಬರ್ತಾನೆ. 12-13 ಅಧ್ಯಾಯ ಅದನ್ನು ಕೇಳ್ತಾನೆ. ಇನ್ನೊಂದು ವಿಷಯ ನನಗೆ ಇಷ್ಟ ಆದದ್ದು ಇದರೊಳಗೆ ಅಂದರೆ, ಇವತ್ತು 21ನೇ ಶತಮಾನಕ್ಕೆ ಪ್ರಸ್ತುತ ಆಗುವಂಥದ್ದು, ಬರೀ ಧ್ಯಾನ ಮಾಡೋದು ಒಂದೇ ಅಲ್ಲಪ್ಪ, ಊಟ ವ್ಯವಹಾರ ಕಡೆ ಲಕ್ಷ್ಯ ಇರಲಿ. ನೀನು ಏನು ಊಟ ಮಾಡ್ತೀಯೋ ನಿನ್ನ ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನು ಸ್ವಲ್ಪ ಜೋರಾಗಿ ಹೊರಗಡೆ ಎಲ್ಲರಿಗೂ ಹೇಳಬೇಕು. ಇದನ್ನು ನಾನು ಮಾಡುವಂಥ ಊಟ ನನ್ನ ಮನಸ್ಸಿನ ಮೇಲೆ ಪ್ರಭಾವ ಆಗುತ್ತೆ ಅಂತ. ಅದಕ್ಕಷ್ಟು ಚೆನ್ನಾಗಿದೆ ಪದ್ಯ ಅದು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆಹಾರದಲ್ಲಿ, ವಿಹಾರದಲ್ಲಿ, ತನ್ನ ಎಲ್ಲ ಕರ್ಮಚೇಷ್ಟೆಗಳಲ್ಲಿ, ನಿದ್ರೆಯಲ್ಲಿ, ಎಚ್ಚರದಲ್ಲಿ ಯಾರಿಗೆ ಇತಿಮಿತಿ ಇದೆಯೋ ಅವರಿಗೆ ದುಃಖನಾಶಕವಾದಂಥ ಈ ಯೋಗ ಸಿದ್ಧಿಸ್ತದೆ, ಧ್ಯಾನ ಸಿದ್ಧಿಸ್ತದೆ. ನೋಡಿ, ಬರೀ ಎಚ್ಚರ ಅಂತ ಹೇಳಿಲ್ಲ, ನಿದ್ರೆಯಲ್ಲೂ ಕೂಡ. ಎಷ್ಟೋ ಜನಕ್ಕೆ ಒಂದು ಸಲ ಕಲ್ಪನೆ ಮಾಡಿಕೊಳ್ಳಿ. ನಾನು ಉದಾಹರಣೆ ಕೊಡ್ತೀನಿ, ನಿಮ್ಮ ಅನುಭವ ಆಗಿದೆ ಗೊತ್ತಿಲ್ಲ. ಒಂದೊಂದು ಸಲ ರಾತ್ರಿ ಬಹಳ ಸ್ಪೈಸ್ ಇರುವಂಥದ್ದು ಮಸಾಲೆ ಹಾಕಿದಂಥ ಊಟ ರಾತ್ರಿ ಮಾಡಿದರೆ ನಿದ್ದೆ ಸರಿ ಬರೋಲ್ಲ. ವಯಸ್ಸಾದ್ಮೇಲೆ ಅಂತಲ್ಲ, ಸಣ್ಣ ವಯಸ್ಸಿಗೂ ನಿದ್ದೆ ಸರಿ ಆಗೋಲ್ಲ. ಮರುದಿನ ಅಂತರ ಸಮಾಧಾನ ಇರೋಲ್ಲ, ರಕರಕ ಅಂತಾರೆ, ಮನಸ್ಸಿಗೊಂದು ಕಿರಿಕಿರಿ ಥರ ಇರ್ತದೆ. ಅದು ಯಾಕೆ ಆಗುತ್ತೆ? ಹಿಂದಿನ ದಿವಸದ ಊಟದ ಕಾರಣ ಅದು, ಮರುದಿವಸ ಸರಿಯಲ್ಲದೆ ಇರೋದು. ಅದಕ್ಕೆ ನಾವು ಎಷ್ಟೋ ಸಲ ಹೇಳ್ತೀವಿ, ಡಿವಿಜನ್ ಕಡೆ ಬರೆದಿದ್ದಾರೆ, ಮನುಷ್ಯನ ಪ್ರಜ್ಞೆ ಬರೋದು ಯಾವಾಗ ಅಂದರೆ ಆಯ್ಕೆಯಲ್ಲಿ ಅಂತ. ನಾಲಿಗೆಯ ಚಪಲ ಮುಖ್ಯ ಆಯಿತೋ ಹೊಟ್ಟೆ ಹಿತ ಮುಖ್ಯ ಆಯಿತೋ ಅಂತ ಹೇಳ್ತಾರೆ. ನಾಲಿಗೆ ಚಪಲಕ್ಕೆ ತಿಂದುಬಿಡ್ತೇವೆ, ಆದರೆ ಹೊಟ್ಟೆ ಆಕಾರ ನೋಡ್ಕೊಳ್ಳಲ್ಲ. ಅಮೇರಿಕಾದಲ್ಲಿ ದಿ ಬಿಗ್ಗೆಸ್ಟ್ ಚಾಲೆಂಜ್ ಟುಡೇ ಈಸ್ ಒಬೆಸಿಟಿ. ಅವ್ರಿಗೆ ಅತ್ಯಂತ ದೊಡ್ಡ ಸಮಸ್ಯೆ ಆಗಿರೋದು ಸ್ಥೂಲ ದೇಹ. ಎಲ್ಲರಿಗೂ ಈಗ ಪುಟ್ ಹುಡುಗರು ಹುಡುಗಿಯರೆಲ್ಲ ಅಸಾಧ್ಯ ದೇಹ. ಅದು ಭಾರತಕ್ಕೂ ಬಂದಿದೆ, ಮೊನ್ನೆ ಓದಿರ್ಬೇಕು ರಿಪೋರ್ಟ್ ನೀವು. ಈ ಹುಡುಗರಿಗೆಲ್ಲ ಬರ್ತಾಯಿದೆ, ಯಾಕಂದರೆ ದೈಹಿಕ ಇಲ್ಲ, ಇದು ಜಂಕ್ ಫುಡ್ ಅಂತ ಒಂದು ಹೆಸರು ಬಂದಿದೆ ಈಗ. ಅದನ್ನು ತಿಂದರೆ ಏನಾಗುತ್ತೆ ಅಂದರೆ, ಅದಕ್ಕೆ ಹೇಳ್ತಾರೋ ಯುಕ್ತ ಆಹಾರ ವಿಹಾರಸ್ಯ. ನಿಮ್ಮ ಊಟ, ವಿಹಾರ, ನಿದ್ರೆ, ನಿಮ್ಮ ಕರ್ಮಚೇಷ್ಟೆಗಳು ಎಲ್ಲವೂ ನಿನ್ನ ಧ್ಯಾನದ ಮೇಲೆ ಪರಿಣಾಮ ಬೀರ್ತದೆ. ಒಂದು ಸಲ ದೇಹ ತೂಕ ತಪ್ಕೊಳ್ತೀವಿ ಅಂದರೆ ಧ್ಯಾನ ಬರೋದು ಕಷ್ಟ ಆಗುತ್ತೆ. ಆದ್ದರಿಂದ ಎಲ್ಲವನ್ನೂ ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳ್ತಾರೆ. ಕೆಲವೊಂದು ಸಲ ನಾವೇನು ಮಾಡ್ತೀವಿ, ದೇಹಕ್ಕೆ ಅತಿಯಾದ ಆಹಾರವನ್ನು ಕೊಡ್ತೇವೆ, ಅತಿ ಕಾಳಜಿ ಮಾಡಿಕೊಂಡು ತಿಂದ್ಬಿಡೋಣ ಏನು ಪರವಾಗಿಲ್ಲ ಅಂತ. ಅದು ಪರಿಣಾಮ ಭೋಗಿಸ್ತೀವಿ. ಕೆಲವರು ಏನು ಮಾಡ್ತಾರೆ, ಭಾಳ ಬಿಗಿ ಇಡಬೇಕು ದೇಹ ಅಂತ ವಿಪರೀತ ಉಪವಾಸ.
ಅಸಾಧ್ಯ ಉಪವಾಸ, ದೇಹದಂಡನೆ ಮಾಡೋದು ಎರಡೂ ಸರಿಯಲ್ಲ ಅಂತ ಹೇಳ್ತಾನೆ. ಯುಕ್ತಾಹಾರ ವಿಹಾರ, ಯುಕ್ತವಾದಂಥ ಆಹಾರ ವಿಹಾರ ಇರಬೇಕು. ದೇಹದಂಡನೆ ತುಂಬ ಮಾಡೋದು ಸರಿಯಲ್ಲ ಅಂಥೇಳಿ ಅದಕ್ಕೊಂದು ಹೇಳ್ತಾರೆ. ಈ ಅತಿಯಾದ ದಂಡನೆ ಮಾಡಿದಾಗ, ಮನಸ್ಸಿನ ಮೇಲೆ ನಿಗ್ರಹ ಮಾಡಿಕೊಂಡಾಗ ಅದು ಸುಮ್ಮನೆ ಕೂತ್ಕೊಳ್ಳುತ್ತಾ ಮನಸ್ಸು? ಸ್ಪ್ರಿಂಗ್ ಇದ್ದ ಹಾಗೆ ಅದು. ಸ್ಪ್ರಿಂಗಿಗೆ ಜಾಸ್ತಿ ನೀವು ಒತ್ತಿದಷ್ಟು ಟಪ್ ಅಂತ ಜಾಸ್ತಿ ಹಾರತ್ತೆ ಅದು. ಮನಸ್ಸು ನೋಡಿ, ಯಾವುದನ್ನು ಬೇಡ ಅಂತ ಒತ್ತಿರ್ತೀರೋ ಅದೇ ಬರುತ್ತೆ. ಒಂದ್ಸಲ ಪ್ರಯೋಗ ಮಾಡಿದ್ದೆ, ನಾನು ಇಲ್ಲೇ ಮಾಡಿದ್ದೆ, ಎಲ್ಲರಿಗೂ ಹೇಳಿದ್ದೆ, ಇನ್ನು ಮುಂದಿನ 10 ಸೆಕೆಂಡು 15 ಸೆಕೆಂಡು ದಯವಿಟ್ಟು ಮೊಸಳೆಗಳ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ನಾನು ಹೇಳಿದರೆ, ನಿಮಗೆ ತಲೆಗೆ ಬರೋದು ಮೊದಲು ಮೊಸಳೆನೇ. ಮೊಸಳೆ ಯಾಕಂದ ಇವನು ಅಲ್ವಾ? ಅದ್ರ ಬಗ್ಗೆ ವಿಚಾರ ಮಾಡಬೇಡಿ, ಅದೇ ಬರುತ್ತೆ. ಮನಸ್ಸಿನ ಸ್ವಭಾವನೇ ಹಾಗೆ. ಯಾವುದನ್ನು ನೀವು ಒತ್ತಿ ಬಿಡಬೇಕು ಅಂತ ಮಾಡಿ ನಿಗ್ರಹ ಮಾಡೋಕ್ಕೆ ಹೋಗ್ತೀರೋ ಅಷ್ಟೇ ಜೋರಾಗಿ ಸ್ಪ್ರಿಂಗ್ ನಂಗೆ ಜಗತ್ತು ಬರುತ್ತೆ. ಅದು ಬಂದು ಮತ್ತೆ ಅನುಕೂಲ ಮಾಡಲ್ಲ ಮನಸ್ಸಿಗೆ. ಮನಸ್ಸಿನ ಸ್ವಭಾವನೇ ಹಾಗೆ. ಅದಕ್ಕೆ ಹೇಳ್ತಾರೆ, ಮನಸ್ಸಿಗೆ ಅತ್ಯಂತ ಕಷ್ಟವನ್ನು ಕೊಡೋದಾಗಲಿ ತುಂಬ ಸುಲಭವಾಗಿ ಮಾಡೋದು ಸರಿಯಲ್ಲ. ಅದಕ್ಕೆ DVG ಮಾತು ಎಷ್ಟು ಚೆಂದ ಇದೆ ನೋಡಿ. 374 374. ಈ ಜಗದ ಗಂಧ ಪರಿ ಹಸಿವ ಕೆಣಕುತಿರೆ, ಭೋಜನವ ನೀಡೆನೆನೆ ಮನಸುಮ್ಮನಿಹುದೆ, ಸಾಜಗಳ ಕೊಲ್ಲೆನುವ ಹಠಯೋಗಕ್ಕಿಂತ ಸರಿ ರಾಜಯೋಗದುಪಾಯ ಮಂಕುತಿಮ್ಮ. ಕೆಲವರು ಬಿಗಿ ಮಾಡಬೇಕು ಅಂತಾರಲ್ಲ, ಬಂಧನ ಮಾಡಬೇಕು ಅಂತಾರಲ್ಲ, ಅದಕ್ಕೆ ಹೇಳ್ತಾರೆ ಅವರು, ಈ ಜಗದ ಗಂಧ, ಈ ಜಗತ್ತಿನಲ್ಲಿರುವಂಥ ಎಷ್ಟೊಂದು ಆಕರ್ಷಣೆಗಿದ್ದಾವೆ. ಏನು ಗ್ಯಾಲರಿ ಆಫ್ ಎಕ್ಸ್ಪೀರಿಯನ್ಸಸ್ ಇದು, ಅಷ್ಟೊಂದು ಆಕರ್ಷಣೆಗಿದ್ದಾವೆ. ಈ ಜಗದ ಗಂಧ ಪರಿ ಹಸಿವ ಕೆಣಕುತಿರೆ, ಮನಸ್ಸಿನಲ್ಲಿ ಕೆಣಕ್ತಾ ಇದ್ದರೆ, ಆಸೆಗಳನ್ನು ಕೆಣಕ್ತಾ ಇದ್ದರೆ, ಭೋಜನವ ನೀಡೆನೆನೆ ಮನಸುಮ್ಮನಿಹುದೆ. ಏಕಾದಶಿ ಇವತ್ತು, ಅದು ಕಾರ್ತಿಕ್ ಏಕಾದಶಿ. ಯಾವುದೋ ಒಂದು ಒಳ್ಳೆ ಹೋಟೆಲ್ ಮುಂದೆ ಹೋಗ್ತೀರಿ, ವಾಸನೆ ಬರುತ್ತೆ. ಏಕಾದಶಿನೇ ಯಾಕೆ ಬರಬೇಕಪ್ಪ ಇಲ್ಲಿ? ಮನಸ್ಸು ಎಳೀತದೆ, ನೀವು ದೈಹಿಕವಾಗಿ ಹೋಗಲಿಕ್ಕಿಲ್ಲ, ಆದರೆ ಆ ಹೊತ್ತಿಗೆ ಎಳೀತದೆ. ಈ ಜಗತ್ತು ಹಾಗೆ ಆಸೆಗಳನ್ನು ಕೆಣಕುವಂಥ ಒಂದು ಚಮತ್ಕಾರಿ ಜಗತ್ತಿದು. ಅದಕ್ಕೆ ಹೇಳ್ತಾರೆ, ಈ ಜಗದ ಗಂಧ ಪರಿ ಹಸಿವ ಕೆಣಕುತಿರೆ, ಭೋಜನವ ನೀಡೇನೋ ಏನೇ, ಭೋಜನ ಕೊಡೋದಿಲ್ಲ ಅಂದರೆ ಮನಸುಮ್ಮನಿಹುದೆ. ಅದಕ್ಕೆ ಹೇಳ್ತಾರೆ, ಸಹಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ, ಸಹಜಗಳು ಅಂದರೆ ಸಹಜವಾದ ಅಪೇಕ್ಷೆಗಳು, ಸಹಜವಾದ ಅಪೇಕ್ಷೆಗಳನ್ನು ಕೊಡಬೇಡ ಅಂತ ಹೇಳುವಂಥ ಹಠಯೋಗ ಇದೆಯಲ್ಲ, ಕೊಡೋದಿಲ್ಲ ಬಿಗಿಯಾಗಿ ಮಾಡ್ತೀನಿ ಅನ್ನೋದಕ್ಕಿಂತ ರಾಜಯೋಗದುಪಾಯ ಮಂಕುತಿಮ್ಮ. ಏನು ರಾಜಯೋಗೋಪಾಯ? ಎಷ್ಟು ಕೊಡಬೇಕೋ ಅಷ್ಟು ಕೊಡು, ಎಷ್ಟು ಬೇಡವೋ ಅಷ್ಟು ನಿಗ್ರಹಿಸು. ಪೂರ ಬೇಡ ಅನ್ನೋದು. ಅದಕ್ಕೆ ಹೇಳ್ತಾರೆ, ದೆರ್ ಈಸ್ ಆಲ್ವೇಸ್ ದ ಡೇಂಜರ್ ಇನ್ ವರ್ಕಿಂಗ್ ಇನ್ ಎಕ್ಸ್ಟ್ರೀಮ್ಸ್. ಪೂರ್ತಿ ಬೇಡ ಅನ್ನೋದು ತಪ್ಪು, ಪೂರ್ತಿ ಎಲ್ಲ ಕೊಡ್ತೀನಿ ಅನ್ನೋದು ತಪ್ಪು. ಅದಕ್ಕೆ ಮಧ್ಯಮ ಮಾರ್ಗ ಅಂತ ಬುದ್ಧ ಕೂಡ ಹೇಳಿದ, ಮಧ್ಯಮ ಮಾರ್ಗದಲ್ಲಿ ಇರಬೇಕು ಅಂತ. ಇಲ್ಲಿ ಹೇಳ್ತಾರೆ, ರಾಜಯೋಗದ ಉಪಾಯ, ಎಷ್ಟು ಬೇಕೋ ಅಷ್ಟು ಕೊಡಬೇಕು, ಎಷ್ಟು ಕೊಡೋದಿಲ್ವೋ ಅಷ್ಟು ಕೊಡೋದಿಲ್ಲ ಅನ್ನಬೇಕು. ಹಾಗೆ ಮಾಡಿದಾಗ ಮಾತ್ರ ಮನಸ್ಸು, ಆ ಧ್ಯಾನ ಸಾಧನವಾದ ಮನಸ್ಸು ಒಂದು ಹದಕ್ಕೆ ಬರ್ತದೆ. ಈ ಮನಸ್ಸು ಒಂದೇ ಇಂಡಿಪೆಂಡೆಂಟ್ ಆಗಿಲ್ಲಲ್ಲ, ಸ್ವತಂತ್ರವಾಗಿಲ್ಲ, ಅದು ದೇಹದೊಳಗೆ ಕೂತ್ಕೊಂಡಿದೆ. ಆದರೆ ದೇಹವನ್ನು ಬಿಡೋ ಹಾಗಿಲ್ಲ ನಾವು. ಕಲ್ಮಶದ ವಲ್ಮೀಕ ಪದ್ಯ 396 396. ಕಲ್ಮಶದ ವಲ್ಮೀಕ ಎಂದೊಡಲ ಜರೆಯದಿರು, ಬ್ರಹ್ಮಪುರಿ ಎಂದದನು ಋಷಿಗಳು ವರೆದಿಹರೋ, ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ನಮ್ಮ ಗುರಿಗೈದಿಪದೋ ಮಂಕುತಿಮ್ಮ. ಎಷ್ಟು ಚಂದದ ಮಾತು. ಈ ದೇಹ ಏನೂ ಪ್ರಯೋಜನ ಇಲ್ಲ ರೀ, ಏನು ಪ್ರಯೋಜನ ದೇಹ ಅಂತನೂ ಹಂಗಿಲ್ಲ. ಕೆಲಸ ಮಾಡೋದೇ ದೇಹದ ಮೂಲಕ ಅಲ್ವಾ? ಮನಸ್ಸು ನಮ್ಮ ಕಡೆಯಿಂದ ಕೆಲಸ ಮಾಡಿಸೋದು ದೇಹದ ಮೂಲಕ, ಅದನ್ನು ಚೆನ್ನಾಗಿ ಇಟ್ಕೋಬೇಕು. ಕಲ್ಮಶದ ವಲ್ಮೀಕ, ವಲ್ಮೀಕ ಅಂದರೆ ಹುತ್ತ, ಇದು ಬರೀ ಕೊಳಕು ತುಂಬಿದಂಥ ಒಂದು ಹುತ್ತ ಅಂತ ಅನ್ಬೇಡ ದೇಹಕ್ಕೆ. ಕಲ್ಮಶದ ವಲ್ಮೀಕ ಎಂದೊಡಲ ಜರೆಯದಿರು, ಈ ದೇಹ ಬೈಬೇಡ. ಯಾಕಂದರೆ ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಯಾರೋ, ಈ ದೇಹವನ್ನು ಬ್ರಹ್ಮಪುರಿ ಅಂತ ಕರೆದಿದ್ದಾರೆ. ಸಾಧನೆಯ ಕ್ಷೇತ್ರ ಅಲ್ವಾ ಇದು? ಸಾಧನೆಯ ಕ್ಷೇತ್ರ ಆದ್ದರಿಂದ ಬ್ರಹ್ಮಪುರಿ ಎಂದಿದನು ಋಷಿಗಳು ಹೇಳಿದ್ದಾರೆ ವರದಿಹರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ. ಏನು ಚಂದದ ಉದಾಹರಣೆ ಗೊತ್ತಾ? ಈ ದೇಹ ಅನ್ನೋದು ಇದೆಯಲ್ಲ, ಇದೊಂದು ಹಯ, ಕುದುರೆ. ಬರೀ ಸಣ್ಣ ಕೊಳಕ ಕುದುರೆ ಅಲ್ಲ ಅದು, ಹಮ್ಮುಳ್ಳ ಹಯ, ಅಸಾಧ್ಯ ಶಕ್ತಿ ಇರುವಂಥ, ತುಡಿತ ಇರುವಂಥ ಕುದುರೆ ಅದು. ಆ ಕುದುರೆನ ಹಾಗೆ ಬಿಟ್ಟರೆ ಕಂಟ್ರೋಲ್ ತಪ್ಪು ಹೋಗುತ್ತೆ. ಅದಕ್ಕೇನು ಮಾಡಬೇಕು? ಹಮ್ಮುಳ್ಳ ಹಯವ ಕಾಪಿಟ್ಟು ಚೆನ್ನಾಗಿ ಕಾಳಜಿ ಮಾಡಿ ಬೆಳೆಸಿ, ಹಾಗೆ ಬಿಡೋಂಗಿಲ್ಲ, ಕಡಿವಣ ತೊಡಿಸಿ, ಕಡಿವಾಣ ಹಾಕಬೇಕು, ತೊಡಿಸಿ, ಕಡಿವಣ ತೊಡಿಸೆ ನಮ್ಮ ಗುರಿಗೈದಿಪುದು ಮಂಕುತಿಮ್ಮ. ನನಗೆ ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಕುದುರೆನೇ ಕರ್ಕೊಂಡು ಹೋಗುತ್ತೆ. ಈ ದೇಹ ಕುದುರೆ ಇದ್ದ ಹಾಗೆ, ಅದನ್ನು ಚೆನ್ನಾಗಿ ಇಟ್ಕೋಬೇಕು, ಅದನ್ನು ಕಾಪಾಡ್ಕೋಬೇಕು, ಆದರೆ ಕಡಿವಾಣನೂ ಹಾಕಬೇಕು. ಹಾಕಿದಾಗ ಮಾತ್ರ ನಾನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತದೆ ಅಂತ. ಕೊನೆಗೊಂದು ಪದ್ಯ ಹೇಳ್ತಾರೆ, ಇಡೀ ಈ ಧ್ಯಾನ ಯೋಗದ ಸೂತ್ರ ರೂಪವಾಗಿ ಬರುವಂಥ ಒಂದು ಪದ್ಯ.
ನಾನು ಯಾವಾಗಲೂ ಕಡೆ ಪದ್ಯ ಹಾಗೆ ಆರಿಸ್ಕೊಂಡಿದ್ದೀನಿ, ಇಡೀ ಅಧ್ಯಾಯಕ್ಕೆ ಬರುವಂಥದ್ದು. ಈ ಪದ್ಯ 399, 399. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಕಾಯ ಮಾತ್ರದುದಲ್ಲ. ಆ ಡಿ ವಿ ಜಿ ಅದು ಎಷ್ಟು ರೂಪಕ ಕೊಡ್ತಾರಪ್ಪ, ಎಷ್ಟು ಉದಾಹರಣೆ ಕೊಡ್ತಾರೆ. ಅದು ಜೀವನಾನುಭವ ತುಂಬ್ಕೊಂಡ್ಬಿಟ್ಟಿದೆ. ಕಾಯ ಮಾತ್ರದುದಲ್ಲ, ಆತ್ಮ ಮಾತ್ರದುದಲ್ಲ, ಆ ಎರಡು ಒಂದಾಗಲದು ಜೀವಲೀಲೆ. ತಾಯಿವಲು ನಿನಗಾತ್ಮ, ಮಡದಿವಲು ಕಾಯ, ಅವರಾಯವನು ಸರಿ ನೋಡು ಮಂಕುತಿಮ್ಮ. ಏನು ಅದ್ಭುತ! ಒಂದು ಕಣ್ಮುಂದು ಚಿತ್ರ ಕಟ್ಟಿಬಿಡ್ತಾರೆ. ಹೇಗಿದೆ ಅಂದರೆ, ಕಾಯ ಮಾತ್ರದುದಲ್ಲ, ಬರೀ ದೇಹ ಮಾತ್ರ ಅಲ್ಲ, ಬರೀ ಆತ್ಮ ಮಾತ್ರದುದಲ್ಲ. ನಾವಿರೋದು ಆತ್ಮ ಬೇರೆ ದೇಹ ಬೇರೆ ಅಲ್ಲ, ಬರೀ ಆತ್ಮ ಅಲ್ಲ, ಬರೀ ದೇಹನೂ ಅಲ್ಲ, ಆ ಎರಡು ಒಂದಾಗಲದು ಜೀವಲೀಲೆ. ದೇಹ ಮತ್ತು ಆತ್ಮ ಎರಡೂ ಸೇರಿದಾಗ ಮಾತ್ರ ಒಂದು ಜೀವಲೀಲೆ ಆಗುವಂಥದ್ದು. ಚೈತನ್ಯ ಹೋದರೆ ಇದು ಬರೀ ದೇಹ, ಪ್ರಯೋಜನ ಇಲ್ಲ. ಬರೀ ಚೈತನ್ಯ ಇದ್ದರೆ ಆಕಾರ ಇಲ್ಲ ಕೆಲಸ ಮಾಡೋದಕ್ಕೆ. ಅವೆರಡೂ ಸೇರಿಕೊಂಡಾಗ ಮಾತ್ರ ಒಂದು ಜೀವಲೀಲೆ ಆಗುವಂಥದ್ದು. ಮುಂದಿನ ಉದಾಹರಣೆ ಅದ್ಭುತ. ಅದು ತಾಯಿವಲು ನಿನಗಾತ್ಮ, ತಾಯಿವಲು ನಿನ್ನ ತಾಯಿ ಹಾಗೆ ಆತ್ಮ, ತಾಯಿವಲು ನಿನಗೆ ಆತ್ಮ, ಮಡದಿವಲು ಕಾಯ. ಎಷ್ಟು ಚೆನ್ನಾಗಿದೆ ನೋಡಿ. ತಾಯಿ ಬರೋದು ಹೊಟ್ಟಿನಿಂದ ಬರ್ತಾಳೆ, ಮಡದಿ ಆಮೇಲೆ ಬರ್ತಾಳೆ ಸಾಮಾನ್ಯವಾಗಿ ಅಲ್ವಾ. ಮಡದಿ ಬರೋದು ಆಮೇಲೆ. ಅದಕ್ಕೆ ಹೇಳ್ತಾರೆ, ನಿನಗೆ ದೇಹ ಬರೋದು ಕಾಯ, ಅದು ಬೇಗ ಹೋಗುವಂಥದ್ದು. ನಾ ಬಿಟ್ಟು ಹೋಗ್ತೀನಿ. ಮದುವೆ ಆಗ್ಬೇಕಾದ್ರೆ ಎಷ್ಟೊಂದು ವರ್ಷ ಆಗಿರುತ್ತಲ್ಲ, ಅಷ್ಟೊತ್ತಿಗೆ ಆಗಲಿ ತಾಯಿ ಜೊತೆಗೆ ಇದ್ದಾಗಿದೆ. ನಿನ್ನ ಹುಟ್ಟಿನೊಂದಿಗೆ ಬರುವಂಥದ್ದು ನಿನ್ನ ಆತ್ಮ, ಕೊನೆ ನಿನ್ನ ಜೊತೆಗೆ ಹೋಗುವಂಥದ್ದು ಕೂಡ. ಅದಕ್ಕೆ ತಾಯಿ ಒಲು ನಿನಗೆ ಆತ್ಮ, ಮಡದಿ ಒಲು ಕಾಯ. ಯಾರನ್ನೂ ಬಿಡೋಂಗಿಲ್ಲ. ಇದು ನಾವು ಡಿಸೈಡೆಡ್ ಟು ಬಿ ಎ ಯುನೈಟೆಡ್ ಫ್ಯಾಮಿಲಿ. ಅದು ಸಪ್ರೇಟ್ ಆಗಬೇಕು ಅಂತಲ್ಲ. ಕೆಲವೊಂದು ಸಲ ತಾಯಿ ಸೊಸೆ ಆಗಿದಾಗ ಗಂಡು ಹೆಂಡತಿ ಕರ್ಕೊಂಡು ಹೋಗ್ಬಿಡ್ತಾನೆ, ತಾಯಿನ ಬಿಟ್ಟು ಹೋಗ್ತಾನೆ. ಅದಕ್ಕೆ ಹೇಳಿದೆ, ಆತ್ಮ ಬಿಟ್ಟು ಹೋಗ್ತಿರಲ್ಲೋ, ಇಲ್ಲಿ ಹೇಳಿದ್ದು ಅದೇ ತಾನೇ. ತಾಯಿ ಒಲು ನಿನಗೆ ಆತ್ಮ, ಮಡದಿ ಒಲು ಕಾಯ. ದೇಹ ಅನ್ನೋದು ಹೆಂಡತಿ ಇದ್ದ ಹಾಗೆ. ಅವರಿಬ್ಬರು ಅವರ ಆಯವನ್ನು ನೋಡು, ಅವರ ಆಯವನ್ನು ಸರಿ ನೋಡು ಮಂಕುತಿಮ್ಮ. ಆಯ ಅಂದ್ರೆ ಅವರ ಸ್ಥಳ, ಅವ್ರು ಹೇಗಿದ್ದಾರೆ ನೋಡ್ಕೊ. ಇಬ್ಬರು ಸರಿಯಾಗಿರ್ಬೇಕು. ಅವರು ಇಬ್ಬರು ಸರಿಯಾಗಿದ್ದರೆ ಮನಸ್ಸು ಚಂದ, ಮನೆ ಚಂದ. ಅದಕ್ಕೆ ಆತ್ಮವನ್ನು ದೇಹವನ್ನು ಬೇರೆ ಬೇರೆ ಮಾಡೋಂಗಿಲ್ಲ. ನೀವು ದೇಹವನ್ನೂ ಚೆನ್ನಾಗಿ ನೋಡ್ಕೋಬೇಕು, ಆತ್ಮವನ್ನು ಕಾಪಾಡಿಕೊಳ್ಬೇಕು. ಅಂದಾಗ ಮಾತ್ರ ಧ್ಯಾನನೂ ಸಾಕ್ಷಾತ್ಕಾರ ಆಗೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಧ್ಯಾನ ಯೋಗದ ಸೂತ್ರವನ್ನು ಒಂದೇ ಪದ್ಯದಲ್ಲಿ ಡಿ ವಿ ಜಿ ಕಂಡರಿಸಿದ್ದಾರೆ. ಇನ್ನು ಅಧ್ಯಾಯ 7 ಬಹಳ ಸುಂದರವಾದ ಅಧ್ಯಾಯ, ಜ್ಞಾನ ವಿಜ್ಞಾನ ಯೋಗ ಅಂತ. ಹಿಂದಿನ ಅಧ್ಯಾಯದಲ್ಲಿ ಧ್ಯಾನದ ಬಗ್ಗೆ ದೀರ್ಘವಾದ ವಿವರಣೆ ಬಂದಿದೆ. ಅರ್ಜುನ ಮನಸ್ಸಲ್ಲಿ ಮತ್ತೊಂದು ಪ್ರಶ್ನೆ ಶುರುವಾಯಿತು. ಅವನು ಹೇಳಿದಾನೆ, ಪ್ರಶ್ನೆ ಕೇಳ್ತಾನೆ. ಅವನು ಹೇಳಿಬಿಟ್ಟಿದ್ದಾನೆ, ಪರಿಪ್ರಶ್ನೆಯನ್ನು ಸೇವೆಯ ಅಂತ ಅವನಾಗಿ ಬಿಡ್ತಾನೆ. ಕೇಳ್ತಾನೆ. ಅವನು ಹೇಳ್ತಾನೆ, ಕೃಷ್ಣ, ನನಗೊಂದು ಪ್ರಾಬ್ಲಮ್ ಇದೆ. ನೀನು ನನಗೆ ಧ್ಯಾನ ಹೇಳಿದೆ, ಕರ್ಮ ಹೇಳಿದೆ, ಕರ್ಮ ಸನ್ಯಾಸ ಹೇಳಿದೆ. ಆದರೆ ನನಗೆ ಬೆಳೆಸ್ಕೊಳ್ಳೋದು ಹೇಗೆ ಅದನ್ನು? ನಿನ್ನೊಳಗೆ ಪೂರ್ತಿ ಏಕತ್ರವಾಗಿ ಮನಸ್ಸನ್ನು ಉಳಿಸ್ಬೇಕಾದ್ರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು ಅಂತ ಹೇಳಿದೆ. ಆದರೆ ನೀನು ಅಪರಂಪಾರವಾದ ರೂಪ, ಅಸಾಧ್ಯವಾದಂಥ ರೂಪ, ಜಗತ್ತನ್ನು ಆವರಿಸಿದಂಥ ರೂಪ, ಅದು ನನಗೆ ಹಿಡ್ಕೊಳ್ಳೋದು ಹೇಗೆ ಮನಸ್ಸಲ್ಲಿ? ಯಾವಾಗಲೂ ಅಲಗಾಡ್ಲಾರ್ದಂಗೆ ನಿನ್ನ ಮನಸ್ಸೇ ನಿನ್ನ ಚಿತ್ರ ನನ್ನ ಮನಸ್ಸಲ್ಲಿ ಕೂತ್ಕೊಳ್ಳೋದು ಹೇಗೆ? ಅದಕ್ಕೆ ಏನು ಮಾಡಬೇಕು ಹೇಳು ಅಂತ ಕೇಳ್ತಾನೆ. ಭಾಳ ಒಳ್ಳೆಯ ಪ್ರಶ್ನೆ ಇದು. ಅದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಕರೆಯುವಂಥದ್ದು. ಮುಂದೆ ವಿವರಣೆ ಬರುತ್ತೆ, ಜ್ಞಾನ ಅಂದರೆ ಏನು, ವಿಜ್ಞಾನ ಅಂದರೆ ಏನು ಅಂತ. ಮನಸ್ಸಲ್ಲಿ ನಿಮ್ಮ ಕೃಷ್ಣ ನಿನ್ನ ಚಿತ್ರ ಬಿಟ್ಟು ಬೇರೆ ಬಂದಿರಬಾರ್ದು, ಅದು ಕೂಡಿಸ್ಕೊಳ್ಳೋದು ಹೇಗೆ ಅಂತ. ಅದಕ್ಕೆ ಕೃಷ್ಣ ಮಾತನ್ನು ಚಂದ ಹೇಳ್ತಾನೆ, ಮಯ್ಯಾಸಕ್ತ ಮನಾಹ ಪಾರ್ಥ ಯೋಗಂ ಯುಂ ಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸಿ ತಚ್ಛೃಣು. ನಾನು ಹ್ಯಾಂಗೆ ಹೇಳ್ತೀನೋ ಹಂಗೆ ಸರಿಯಾಗಿ ಕೇಳ್ಕೊ. ಐಡಿಯಲ್ ಟೀಚರ್ ಕೃಷ್ಣ. ನಾನು ಹ್ಯಾಂಗೆ ಹೇಳ್ತೀನೋ ಸರಿಯಾಗಿ ಕೇಳಿಸ್ಕೊ ನೀನು ಅಂತ ಹೇಳ್ತಾನೆ. ಏನು ಹೇಳಬೇಕು? ನನ್ನಲ್ಲಿಯೇ ಮನಸ್ಸಿಡಬೇಕು. ನನ್ನ ಚಿತ್ರ ನಿನ್ನ ಮನಸ್ಸಲ್ಲಿ ಯಾವಾಗ ಇರಬೇಕು ಅಂದರೆ ಇದು ಪ್ರಯತ್ನ ಮಾಡಬೇಕು. ನನ್ನಲ್ಲಿಯೇ ಮನಸ್ಸಿಟ್ಟು ನಾನೇ ಗತಿ ಎಂದು ನಂಬಿ ನೀನು ನನ್ನನ್ನೇ ಭಜಿಸುವುದಾದರೆ ಸದಾಕಾಲ, ಅದು ಸರಿಯಾದ ರೀತಿಯಲ್ಲಿ ಯಾವ ಸಂಶಯವಿಲ್ಲದೆ ನಾನು ನಿನ್ನ ಮನಸ್ಸಿನಲ್ಲೇ ಉಳಿತೇನೆ. ಕಂಡೀಷನ್ಸ್ ಎಷ್ಟಿದೆ ನೋಡಿ. ಅದು ಮೊದಲು ನನ್ನಲ್ಲೇ ಮನಸ್ಸಿಡಬೇಕು, ಎರಡನೇದು ನನ್ನನ್ನೇ ಭಜಿಸಬೇಕು, ಎರಡನೇದು ಮುಖ್ಯ ಅಂದರೆ ನನ್ನ ಸರಿಯಾದ ರೀತಿಯಲ್ಲಿ ಭಜಿಸಬೇಕು, ಯಾವಾಗಲೂ ಭಜಿಸಬೇಕು. ಹೀಗೆ ಮಾಡ್ತಾ ಇರು, ಅಭ್ಯಾಸ ಆಗಿ ಹೋಗುತ್ತೆ ಸ್ವಲ್ಪ ದಿವಸದ ಮೇಲೆ. ಆಮೇಲೆ ನಾನು ನಿನ್ನ ಮನಸ್ಸಲ್ಲಿ ಕೂತ್ಕೋತೀನಿ ಅಂತ ಹೇಳ್ತಾನೆ. ಕೃಷ್ಣ ಅವನ ಮೇಲೆ ದಯೆ ತೋರಿಸಿದಾಗ ಅವನು ಹೇಳಿದ ಶ್ಲೋಕಕ್ಕೆ ಅತ್ಯಂತ ಸಂವಾದಿಯಾಗಿ ಬರುವಂಥ ಇನ್ನೊಂದು ಶ್ಲೋಕ ಕಗ್ಗದ್ದು ನನಗೆ ಭಾಳ ಇಷ್ಟ. ಆ ಕೃಷ್ಣ ಹೇಗೆ ಹೇಳ್ತಾನೆ, ಇದನ್ನು ಮಾಡಿದಾಗ ನಿನಗೆ ಭಗವಂತನ ಧ್ಯಾನ ಮನಸ್ಸಲ್ಲಿ ಕೂತ್ಕೊಳ್ಳುತ್ತದೆ ಅಂತ ಹೇಳೋದನ್ನು ಇಲ್ಲಿ ಪದ್ಯ 918 918. ಎಷ್ಟೋ ಸಲ ನಾನು ಪದ್ಯ ಗಮನಿಸೇ ಇರಲಿಲ್ಲ ಮೊದಲು ಇದನ್ನು. ನಂತರ ಓದಿದಾಗ ಅನ್ನಿಸ್ತು ಇಡೀ ಅಧ್ಯಾಯದ ಬಂದುಬಿಡ್ತದೆ ಇದರೊಳಗೆ ಅಂತ. ಆ ಕೃಷ್ಣ ಹೇಳಿದ ಶ್ಲೋಕಕ್ಕೆ ಸರಿಯಾಗಿ ಬರುವಂಥದ್ದು.
ನೆನೆದು ಗಹನವನು ಜೀವನ ರಹಸ್ಯವನು ಮನವ ಬಳಲಿಸಿ ಸೋಲಿಸಿರುವ ತತ್ವವನು. ಅದೇನು ಮಾತು! ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಮನನದೇಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯೋ ಮಂಕುತಿಮ್ಮ. ಅವನು ಹೇಳಿದ್ದು ಅದೇ ತಾನೇ ಕೃಷ್ಣ ಹೇಳಿದ್ದು. ಮಯ್ಯಾಸಕ್ತ ಮನಃ, ನನ್ನಲ್ಲೇ ಆಸಕ್ತಿ ಇರಬೇಕು ಪಾರ್ಥ. ನನ್ನ ಮನಸ್ಸು ಅಷ್ಟು ನಾನೇ ಗತಿ ಅಂತ ತಿಳ್ಕೊಳ್ಬೇಕು, ನನ್ನನ್ನೇ ಭಜಿಸಬೇಕು, ಸರಿಯಾದ ರೀತಿಯಲ್ಲಿ ಭಜಿಸಬೇಕು. ಅದು ಎಲ್ಲವನ್ನೂ ಚೆನ್ನಾಗಿ ಹೇಳ್ತಾರೆ ನೋಡಿ. ನೆನೆದು ಗಹನವನು, ಅತ್ಯಂತ ಗಹನವಾದಂಥ ಸತ್ವ ಏನಿದೆಯಲ್ಲ ಅದು ಭಗವತ್ ಸ್ವರೂಪ. ನೆನೆದು ಗಹನವನು ಜೀವನ ರಹಸ್ಯವನು. ಜೀವನದ ರಹಸ್ಯವೇ ಆ ಮೂಲ ತತ್ವ. ಜೀವನ ರಹಸ್ಯವನು ಅದು ಹೇಗಿದೆ ಅಂದರೆ ಮನವ ಬಳಲಿಸಿ ಸೋಲಿಸಿರುವ ತತ್ವವನು. ಎಷ್ಟು ಚೆಂದ ಅದು! ಎಷ್ಟು ಜನ ಎಷ್ಟು ವರ್ಷಗಳ ಶತಮಾನಗಳಿಂದ ಸಹಸ್ರ ವರ್ಷಗಳಿಂದ ಆ ಭಗವಂತನ ರೂಪ ಹೇಗಿದ್ದಿತ್ತು ಅಂತ ಚಿಂತನೆ ಮಾಡಿ ಸೋತು ಹೋಗಿದ್ದಾರೆ. ಅದಕ್ಕೆ ಚೆಂದ ಹೇಳ್ತಾರೆ ನೋಡಿ, ಮನವ ಬಳಲಿಸಿ ಸೋಲಿಸಿರುವ ತತ್ವವನು. ಮನಸ್ಸನ್ನು ಬಳಲಿಸಿ ಬಿಟ್ಟಿದೆ, ಅದು ಯಾವುದು ಅಂತ ಸೋಲಿಸಿ ಹೋಗಿದ್ದೇನೆ, ಗೊತ್ತಾಗಿಲ್ಲ ನಮಗೆ. ಅದಕ್ಕೆ ಮನವ ಬಳಲಿಸಿ ಸೋಲಿಸಿರುವ ತತ್ವವನು. ಅದನ್ನು ಹೇಗೆ ಮಾಡಬೇಕು? ಮನನದ ಏಕಾಂತದಲ್ಲಿ ಮೌನದ ಧ್ಯಾನದಲ್ಲಿ, ಏಕಾಂತದಲ್ಲಿ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯೋ ಮಂಕುತಿಮ್ಮ. ಸದಾಕಾಲ ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು. ಆ ಪದ್ಯಕ್ಕೆ ತುಂಬ ಸಂವಾದಿಯಾಗಿ ಬಂದಂಥದ್ದು. ಮುಂದೆ ಭಗವದ್ಗೀತೆಯಲ್ಲಿ ಕೃಷ್ಣ ಇನ್ನೊಂದು ವಿಶೇಷತೆಯೇ ಹೇಳ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಇದು ಅರ್ಜುನ ಕೇಳ್ತಾನೆ, ಹೌದಪ್ಪ ನೀನು ರೂಪ ಸಿಗಬೇಕು, ನನಗೆ ಒಂದು ರೂಪ ತೋರಿಸ್ಬಿಡಪ್ಪ. ಯಾವುದನ್ನು ತಿಳ್ಕೊಂಡ ಮೇಲೆ ಇನ್ನು ಯಾವುದೂ ತಿಳ್ಕೊಳ್ಳೋಕೆ ಬೇಕಾಗಿಲ್ವೋ ಅಂಥದ್ದು ಯಾವುದು ಅಂತ. ಅದನ್ನು ಕೃಷ್ಣ ಹೇಳ್ತಾನೆ, ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ ನೇಹ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾತಮ್ಮ ಅವಶಿಷ್ಯತೆ. ಒಂದು ಸಲ ತಿಳ್ಕೊಂಡ ಮೇಲೆ ನೀನು ತಿಳ್ಕೊಳ್ಬೇಕಾದ್ದು ಯಾವುದೂ ಉಳಿದಿಲ್ಲ ನಿನಗೆ ಅಂಥದ್ದು ಹೇಳ್ತೀನಿ. ಯಾವುದನ್ನು ತಿಳ್ಕೊಂಡ ಮೇಲೆ ಇನ್ನು ತಿಳ್ಕೊಳ್ಬೇಕಾದದ್ದು ಯಾವುದೂ ಇಲ್ಲ. ಯಾವಾಗಲೂ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಹೋಲ್ ಎಜುಕೇಷನ್ ಈಸ್ ಅ ಪ್ರಾಸೆಸ್ ಆಫ್ ಗೋಯಿಂಗ್ ಫ್ರಮ್ ದ ನೋನ್ ಟು ದ ಅನ್ನೋನ್. ಗೊತ್ತಿರೋದ್ರಿಂದ ಗೊತ್ತಿಲ್ಲದ್ರ ಕಡೆಗೆ ಹೋಗಿ ಅದನ್ನು ಗೊತ್ತು ಮಾಡ್ಕೋಬೇಕು, ಮತ್ತು ಗೊತ್ತಿಲ್ಲದ ಕಡೆ ಹೋಗಬೇಕು. ಜೀವನ ಪರ್ಯಂತ ಗೊತ್ತಿಲ್ಲದ ಹುಡುಕಾಡ್ತಾ ಮಾಡ್ತಾ ಹೋಗಬೇಕು. ಆದರೆ ಇವನು ಹೇಳೋದೇನು ಅಂದರೆ, ಯಾವುದನ್ನು ತಿಳ್ಕೊಂಡ್ರೆ ಮುಂದೆ ತಿಳ್ಕೊಬೇಕಾದದ್ದು ಏನೂ ಇಲ್ಲ ಅನ್ನುವಂಥದ್ದನ್ನು ಹೇಳಿಬಿಡ್ತೇನೆ ನಿನಗೆ ಅಂತ ಹೇಳ್ತಾನೆ. ವಿಶೇಷ ಹೇಳ್ತಾನೆ. ಜ್ಞಾನ ಅಂದರೆ ಏನು ಅಂತ ಕೃಷ್ಣ ಹೇಳ್ತಾನೆ. ಜ್ಞಾನ ಅಂದರೆ ತಿಳಿವು, ಅರಿವು ಬರಬೇಕು, ನನಗೆ ತಿಳಿವು ಬರಬೇಕು. ವಿಜ್ಞಾನ ಅಂದರೆ ಅನುಭವ ಅಂತ ಹೇಳ್ತಾನೆ. ವಿಶೇಷವಾದಂಥ ಜ್ಞಾನ ಅದು. ಅನುಭವ ಬರಬೇಕು. ನಮ್ಮ ಜೀವನದಲ್ಲಿ ಎರಡೂ ಆಗಬೇಕು. ಒಂದು ತಿಳಿವಿರಬೇಕು, ಒಂದು ಅನುಭವ ಆಗಬೇಕು. ಆ ಎರಡರ ಸಂಯೋಗದಿಂದ ಮಾತ್ರ ಭಗವಂತನ ದರ್ಶನ ಸಾಧ್ಯ ಅಂತ ಹೇಳ್ತಾನೆ. ಜ್ಞಾನ ವಿಜ್ಞಾನ ಎರಡೂ ಇರಬೇಕು ನಿನಗೆ ಅಂತ. ಜ್ಞಾನ ಅಂದರೆ ತಿಳಿವು, ವಿಷಯದ ಬಗ್ಗೆ ತಿಳಿವು ಬರಬೇಕು. ವಿಜ್ಞಾನ ಅಂದರೆ ಅನುಭವ ಆಗಬೇಕು ಅಂತ. ಈ ಅಂತರೀಕ್ಷಣ ಎಷ್ಟು ಚೆಂದ ಹೇಳ್ತಾನೆ ಅಂದರೆ, ಅದನ್ನು DVG ಕಂಡರಿಸಿದಂಥ ಬಗೆ. ಕೃಷ್ಣ ಹೇಳಬೇಕಾದ್ರೆ ಮತ್ತೊಂದು ಶ್ಲೋಕಲ್ಲಿ ಹೇಳ್ತಾನೆ, ನೀ ಕಣ್ಣು ತೆಗೆದಾಗ ಹೊರಗಡೆ ಏನೇನು ಕಾಣಿಸುತ್ತಲ್ಲ, ನೀನು ಅನುಭವಕ್ಕೆ ಬರ್ತದಲ್ಲ, ಇಂದ್ರಿಯಗಳಿಗೆ ಅನುಭವ ಆಗುವಂಥದ್ದೆಲ್ಲನೂ ಅವು ಹೇಗೆ ಅಂದರೆ ರಾಶಿ ತಂತಂದು ಒಳಗೆ ಹಾಕ್ತಾವೆ ನಿಮಗೆ ಅನುಭವಗಳನ್ನು. ಇಲ್ಲಿಂದ ನಿಮ್ಮ ಮನೆಗೆ ಹೋಗಿದ್ರು 10 ಅನುಭವ ಆಗಿರುತ್ತೆ, 10 ಜನ ನೋಡ್ತೀರಿ ಯಾರೋ ಒಬ್ಬರನ್ನ. ಆ ಅನುಭವ ನನಗೆ ಗೊತ್ತಿಲ್ಲದ ಹಾಗಿದೆ, ಮನಸ್ಸಿನ ಆಳಕ್ಕೆ ಇಳ್ಕೊಂಡಿದೆ. ಅವು ಕಣ್ಣು, ಕಿವಿ, ನಾಲಿಗೆ, ಚರ್ಮ ಎಲ್ಲವೂ ತಂತಂತಂದು ರಾಶಿ ಕ್ಷಣಕ್ಕೆ ಹಾಕ್ತಾ ಇದ್ದಾವೆ ಅನುಭವ. ಅದು ರಾಶಿ ಹಾಕ್ಕೊಂಡ್ರೆ ಏನು ಪ್ರಯೋಜನ? ಕೊನೆಗೆ ಏನು ಮಾಡ್ತೀನಿ, ಕಣ್ಣು ಮುಚ್ಚಿ ವಿಚಾರ ಮಾಡಿ ಯಾವುದು ಬೇಕೋ ಇಟ್ಕೋ, ಬೇಡ ತೆಗೆದು ಹಾಕು. ಆ ಒಳಗಡೆ ಚಿಂತನೆ ಮಾಡಿದಾಗ ಅದು ಜ್ಞಾನ ಆಗ್ತದೆ, ಹೊರಗಡೆ ಇದ್ದದ್ದು ವಿಜ್ಞಾನ. ಆ ಜ್ಞಾನ ವಿಜ್ಞಾನ ಎರಡೂ ಸೇರಿಕೊಂಡಾಗ ಮಾತ್ರ ಭಗವಂತನ ದರ್ಶನ ಸಾಧ್ಯ ಅಂತ ಅವನು ಹೇಳಿದ್ದನ್ನು DVG ಪದ್ಯದಲ್ಲಿ ಹಾಗೆ ಬರೀತಾರೆ ನೋಡಿ. ಪದ್ಯ 851, 851. ಕಣ್ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ, ಉನ್ಮುಖನು ನೀನೆರಡು ಜಗಕ್ಕೆ ಇರುತ್ತಿರಲಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ಎಷ್ಟು 4 ಸಾಲಲ್ಲಿ ಹೇಳುವಂಥದ್ದು. ಕಣ್ತೆರೆದು ನೋಡು ಸತ್ವ ಮೂರ್ತಿಯ ನೃತ್ಯ. ಆ ಒಳಗೆ ಸತ್ಯ ಇದೆಯಲ್ಲ, ಜಗತ್ತಿನ ಸತ್ಯ ಇದೆಯಲ್ಲ, ಹೊರಗಡೆ ನರ್ತನ ಕಾಣಿಸ್ತಾ ಇದೆ. ಆ ಸೃಷ್ಟಿ ಮಾಡಿದಂಥದ್ದು ಆ ಮೂಲ ಸತ್ವ ತಾನು ಕಣ್ಣಿಗೆ ಗೋಚರವಾಗಿ ಜಗತ್ತನ್ನು ನಡೆಸ್ತಾ ಇದೆ. ಕಣ್ಣು ತೆರೆದಾಗ ಆಗುವಂಥದ್ದು. ಅದಕ್ಕೆ ಹೇಳ್ತಾರೆ, ಕಣ್ಣು ತೆರೆದು ನೋಡು ಸತ್ವ ಮೂರ್ತಿಯ ನೃತ್ಯ, ಕಣ್ಣು ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಕಣ್ಣು ಮುಚ್ಚಿ ಒಳಗಡೆ ಅಂತರಿಕ್ಷ ನೋಡಿದಾಗ ಈ ಹೊರಗಿನ ಆಟ ಆಡುವಂಥ ಏನಿದೆಯಲ್ಲ ಇದರ ಎಲ್ಲದೂ ಸೂತ್ರ ರೂಪ ಒಳಗಡೆ ಇದೆ ಅಂತ ಗೊತ್ತಾಗುತ್ತೆ. ನಿಶ್ಚಲ ಶುದ್ಧ ಸತ್ವ, ಉನ್ಮುಖನು ನೀನೆರಡು ಜಗಕ್ಕೆ ಇರತಿರಲಾಗ. ನಾನು ಎರಡರಲ್ಲೂ ಇರಬೇಕು. ಬರೀ ಹೊರಗಡೆ ನೋಡ್ತಾ ಇದ್ದರೆ ನೃತ್ಯ ಮಾತ್ರ ಕಾಣಿಸುತ್ತೆ, ಅದು ಅನುಭವ ಮಾತ್ರ ಹೊರಗಡೆ ಬರುವಂಥದ್ದು. ಆದರೆ ಒಳಗಡೆ ಕೂಡ ತಿರುಗಿಸ್ಕೊಂಡಾಗ ಅಲ್ಲಿ ವಿಜ್ಞಾನ ಹೋಗಿ ಜ್ಞಾನವೂ ಆಗ್ತದೆ.
ಉನ್ಮುಖನು ನೀನೆರಡು ಜಗಕ್ಕೆ ಇರುತ್ತಿರಲಾಗ ಒಳಗಿನ ಜಗತ್ತಿಗೂ ಹೊರಗಿನ ಜಗತ್ತಿಗೂ ಎರಡೂ ಮುಖ ಮಾಡಿ ನಿಂತ್ಕೋಬೇಕು ನೀನು. ಇದ್ದಾಗ ಮಾತ್ರ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ಹೃದಯದ ಮಧ್ಯದಲ್ಲಿ ಶಾಂತಿ ಬರೋದು ಯಾವಾಗ ಅಂದಾಗ ಹೊರಗಿನ ನೃತ್ಯವನ್ನು ಗಮನಿಸಬೇಕು. ಕಣ್ಣು ತೆಗೆದಾಗ ಇರುವಂಥ ವಿಜ್ಞಾನ ಅನುಭವ ಇದೆಯಲ್ಲ, ಅದು ಕಣ್ಣು ಮುಚ್ಚಿದಾಗ ಒಳಗಿರುವಂಥ ಜ್ಞಾನ ತಿಳಿವು ಅರಿವು ಇದೆಯಲ್ಲ, ಅವೆರಡೂ ಸೇರಿಕೊಂಡಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ಆ ಹೃನ್ಮಧ್ಯದಲ್ಲಿ ಶಾಂತಿ ಸಕ್ಕರೆ ಮುಂದೆ ಏನೂ ಬೇಕಾಗಿಲ್ಲ ನಮಗೆ. ಯಾವುದನ್ನು ತಿಳಿದ ಮೇಲೆ ಮುಂದೆ ಏನು ಬೇಕಾಗಿಲ್ವೋ ಅದು ಸಿಗತ್ತೆ ಅಂತ. ಒಂದು ಘಟನೆ ಬರ್ತದೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಚಿಕ್ಕವರಾಗಿದ್ದಾಗ, ಹುಡುಗರಾಗಿದ್ದಾಗ, ಸುಮಾರು 25-26 ವರ್ಷ, ಅಲ್ಲಲ್ಲಿ ಉಪನ್ಯಾಸಕ್ಕೆ ಹೋಗಿ ಕರಿತಾ ಇದ್ದರು ಅವ್ರನ್ನ. ಹೋದಾಗ ಭಗವಂತನ ದರ್ಶನ ಅಂತ ಮಾತಾಡ್ತಾಯಿದ್ರು. ಒಂದು ಸಲ ಮಾತಾಡಿ ಬಂದು ಸಾಯಂಕಾಲ ಮನೆಗೆ ಬಂದಿದ್ದಾರೆ. ಇವ್ರ ತಂದೆ ದೇವೇಂದ್ರನಾಥ್ ಠಾಕೂರ್ ಅವರು, ಅವ್ರ ಸ್ನೇಹಿತರೊಬ್ಬರು ಮನೆಗೆ ಬಂದ್ರಂತೆ. ಇವ್ರ ಮನೆಗೆ ಬಂದು ಹುಡುಗ ರವೀಂದ್ರನಾಥನ್ ಮಾತಾಡಿಸಿ, ರವೀಂದ್ರ ಇನ್ನು ಲೆಕ್ಚರ್ ತುಂಬ ಚೆನ್ನಾಗಿತ್ತು ಸಾಯಂಕಾಲ, ಇವತ್ತು ತುಂಬ ಚೆನ್ನಾಗಿ ಮಾತಾಡಿದೆ, ಭಗವಂತನ ದರ್ಶನದ ಬಗ್ಗೆ ಮಾತಾಡಿದೆಲ್ಲ, ನಿನಗಾಗಿದೆಯಾ ಅಂತ ಕೇಳಿದ್ರಂತೆ. ಇದು ಭಾಳ ಚಂದ, ನಿನಗಾಗಿದೆಯಾ ಅಂತ. ಟ್ಯಾಗೋರು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಪರವಾಗಿಲ್ಲ, ವಿಚಾರ ಮಾಡು ಅಂದು ಹೋಗ್ಬಿಟ್ರು ಹಿರಿಯರು. ಇವ್ರು ತಲೆ ಕೊರೆಯೋಕ್ಕೆ ಶುರು ಆಯಿತು. ನಾನು ಭಗವಂತನ ದರ್ಶನ ಅಂತ ಮಾತಾಡ್ತಾ ಇದ್ದೇನೆ, ನನಗೊಂದು ಕ್ಷಣ ಆದರೂ ಆಗಿದೆಯಾ, ಅದು ಆದಿದ್ರೆ ಹೇಗಾಯಿತು ಅಂತ ಗೊತ್ತಿಲ್ಲ. ಮರುದಿನ ಅದು ಕೊರೀತಾ ಇತ್ತು. ಅವ್ರು ಬೆಳಗ್ಗೆ ದಿನಾಲೂ ವಾಕಿಂಗ್ ಹೋಗೋರು. ಹೋಗಬೇಕಾದ್ರೆ ಆ ಕೆರೆ ಐತೆ, ಕೆರೆಯಲ್ಲಿ ಬೋಟಿಂಗ್ ಹೋಗ್ಬೇಕು. ಅವರು ಬೋಟಲ್ಲಿ ಕೂತ್ಕೊಂಡ್ಬಿಡೋರು 2-3 ತಾಸು. ಆ ಬೋಟ್ ಮೇಲೆ ಕರ್ಕೊಂಡು ಹೋಗೋದು, ಅವ್ನು ಹುಟ್ಟು ಹಾಕಿ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡ್ಬಿಡೋದು, ಹಾಗೆ ಮಾಡ್ತಿದ್ರು. ಆ ಕೆರೆಗೆ ಹೋಗ್ತಿರ್ಬೇಕಾದ ದಾರಿಯಲ್ಲಿ ಹಿಂದಿನ ದಿವಸ ಮಳೆಯಾಗಿದೆ. ಬಹುಶಃ ರಸ್ತೆ ತುಂಬ ಪಾಟ್ ಹೋಲ್ಸ್ ಇತ್ತು ಅನಿಸುತ್ತೆ. ಹಾಗಿರೋದು ಒಳ್ಳೇದು. ಒಂದೊಂದು ಸಲ ತುಂಬ ತೆಗ್ಗು ಇತ್ತು ರಸ್ತೆಯಲ್ಲೆಲ್ಲ. ಹಿಂದಿನ ದಿವಸ ಮಳೆಯಾಗಿದೆ. ಮಳೆಯಾಗಿ ಆ ಎಲ್ಲೆಲ್ಲ ತೆಗ್ಗಿತ್ತಲ್ಲ ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಇವ್ರು ಹೀಗೆ ದಟ್ಕೊಂಡು ಹೋಗ್ತಾ ಇದ್ದಾರೆ. ಟಕ್ ಅಂತ ಸೂರ್ಯೋದಯ ಆಯಿತು. ಸೂರ್ಯ ಮೇಲೆ ಬಂದ ತಕ್ಷಣ ಸೂರ್ಯನ ಕಿರಣಗಳೆಲ್ಲ ಆ ನೀರು ನಿಂತ್ಕೊಂಡಿತ್ತಲ್ಲ, ಸಣ್ಣ ಗುಡ್ಡೆ ಅಲ್ಲಿ ಆದ್ಮೇಲೆ ಬಿತ್ತು. ಒಂದು ಸಲ ಕಣ್ಣು ಮುಚ್ಕೊಂಡ್ಬಿಟ್ರು, ನೋಡೋಕ್ಕಾಗಲಿಲ್ಲ ಅವ್ರಿಗೆ. ಒಂದೇ ಸಲ ಪ್ರತಿಫಲನ ಆಗಿಬಿಡುತ್ತಲ್ಲ. ಅವ್ರಿಗೇನು ಅನ್ನಿಸ್ತು ಅಂದರೆ, ಸೂರ್ಯ ಒಬ್ಬ ಅಲ್ಲಿ ಬಂದಾಗ ಈ 100 ಪಾಟ್ ಹೋಲ್ಸ್ ಇದಾವಲ್ಲ ಇಲ್ಲೆಲ್ಲ, ಸಣ್ಣ ತೆಗ್ಗಿದೆಯಲ್ಲ, ಅದರೊಳಗೆ ಒಬ್ಬೊಬ್ಬ ಸೂರ್ಯ ಬಂದಂಗೆ ಅನಿಸ್ಬಿಡ್ತು. ಒಂದು ಕ್ಷಣ ಮೈನ್ ಜುಮ್ ಅಂದ್ಬಿಡ್ತು ಅವ್ರದ್ದು. ನಾನು ಒಬ್ಬ ಸೂರ್ಯನ ಅಲ್ಲಿ ನೋಡ್ತಾ ಇದ್ದೀನಿ, ಸಹಸ್ರ ಸೂರ್ಯ ಇಲ್ಲಿ ಸೇರಿಕೊಂಡಿದ್ದಾರೆ, ಏಕಕ್ಷರದಲ್ಲಿ ಭಗವಂತ ಎಲ್ಲ ಕಡೆಗೆ ಇರ್ಬೋದಲ್ಲ ಅಂದ್ಬಿಡ್ತು. ಅಲ್ಲಿ ಕೂತ್ಕೊಂಡ್ಬಿಟ್ರು. ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಮನಸ್ಸಿಗೆ. ಸಾಯಂಕಾಲ ಮುದುಕರ ಮನೆಗೆ ಹೋದ್ರಂತೆ ಇವರು. ದೇವೇಂದ್ರನಾಥ್ ಠಾಕೂರ್ ಅವರು ಸ್ನೇಹಿತರು ಬಂದಿದ್ದಲ್ಲ, ಮನೆಗೆ ಹೋದ್ರಂತೆ. ಮನೆಗೆ ಹೋದ ತಕ್ಷಣ ನೀನೇ ನಮ್ಮ ಮನೆಗೆ ಬಂದಿದ್ದರೆ ಉತ್ತರ ಕೊಡೋಕ್ಕಾಗಲಿಲ್ಲ ಅಂತ. ಅವ್ರು ಹೇಳಿದಂತೆ, ಏನು ಮಾತಾಡಬೇಕಾಗಿಲ್ಲ, ನಿನಗೆ ಆಗಿದೆ ಹೋಗು ಅಂದ್ರಂತೆ. ಅಷ್ಟೇ, ಆಗಿದೆ ಅಂತ ಹೇಳ್ಕೋಬೇಕಾಗಿಲ್ಲ, ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಅಂತ. ಅದು ಶಾಂತಿ ಸಿಗಬೇಕಾದ್ರೆ ಈ ಎರಡನ್ನೂ ಇರಬೇಕು. ಹೊರಗಿನ ನೃತ್ಯ ನೋಡಬೇಕು, ಒಳಗಿನ ಶುದ್ಧ ಶಕ್ತಿಯನ್ನು ಸತ್ವವನ್ನು ನೋಡಬೇಕು ಅಂತ ಹೇಳ್ತಾರೆ. ಮುಂದೆ ಈ ಅಧ್ಯಾಯದಲ್ಲಿ ಭಗವಂತ ಪ್ರಕೃತಿಯ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾನೆ. ಈ ಪ್ರಕೃತಿಯನ್ನು ನಾನೇ ಮಾಡಿದ್ದು. 2 ಥರದ ಪ್ರಕೃತಿ ಇದ್ದಾವೆ ನನ್ನೊಳಗೆ. ಒಂದು ಅಪರಾ ಪ್ರಕೃತಿ, ಇನ್ನೊಂದು ಪರಾ ಪ್ರಕೃತಿ ಅಂತಿದೆ. ಎಷ್ಟು ಚಂದದ ಮಾತು ಹೇಳ್ತಾ ಹೋಗ್ತಾನೆ. ಪ್ರಕೃತಿಯಲ್ಲಿ 2 ರೀತಿ, ಅಪರಾ ಪ್ರಕೃತಿ ಮತ್ತು ಪರಾ ಪ್ರಕೃತಿ. ಅಪರಾ ಪ್ರಕೃತಿ ಅದು ಹೊರಗೆ ಕಾಣಿಸುವಂಥದ್ದು, ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗುವಂಥದ್ದು. ಅವು 8 ಅಂತ ಹೇಳ್ತಾನೆ. 8 ಗುಣಗಳು ಯಾವುದು? ನಮ್ಮ 5 ಪಂಚೇಂದ್ರಿಯಗಳು, ಅದ್ರ ಜೊತೆಗೆ ಬುದ್ಧಿ, ಮನಸ್ಸು, ಅಹಂಕಾರ, ಈ 3 ಸೇರಿದ್ರೆ 8. ಈ 8 ಗುಣಗಳಿಗೆ ಸಿಗುವಂಥದ್ದು ಇದೆಯಲ್ಲ, ಇದು ಹೊರಗೆ ಕಾಣಿಸುವಂಥ ಪ್ರಪಂಚ, ಇದು ಅಪರಾ ಪ್ರಕೃತಿ. ಇದು ಕಣ್ಣಿಗೆ ಕಾಣಿಸುವಂಥದ್ದು, ಜೀವದ ಅನುಭವಕ್ಕೆ ಬರುವಂಥದ್ದು. ನಾನು ಅದೇ ಮತ್ತೆ ಹೇಳ್ತಾ ಇದ್ದೀನಿ, ಅನುಭವಕ್ಕೆ ಬರುವಂಥದ್ದು. ಇನ್ನು ಅನುಭವವನ್ನು ದಾಟಿ ಹೋಗುವಂಥದ್ದು ಇನ್ನೊಂದಿದೆ, ಅದು ಪರಾ ಪ್ರಕೃತಿ ಅಂತ ಹೇಳ್ತಾನೆ. ಆ ಪರಾ ಪ್ರಕೃತಿ ಹೇಗಿದೆ ಅಂದರೆ ಕಣ್ಣಿಗೆ ಕಾಣಿಸೋಲ್ಲ, ಆದರೆ ಈ ಪ್ರಕೃತಿ ಆಗಿರೋದಕ್ಕೆ ಅದೇ ಕಾರಣ. ಎಷ್ಟು ಚೆನ್ನಾಗಿದೆ ನೋಡಿ. ಹೊರಗಡೆ ಆಟ ಆಡಿಸೋರೊಬ್ಬರು ಪಪೆಟ್ ಆಡಿಸ್ತಿರ್ತಾನೆ. ಆ ಪಪೆಟ್ ಹಿಂಗೆ ಕೈ ಕಾಲೆಲ್ಲ ಮಾಡ್ತಾ ಇರುತ್ತೆ. ಅದು ಸ್ವಂತ ಮಾಡೋಲ್ಲ, ಅದು ಯಾರೊಬ್ಬರ ಮೇಲೆ ಮಾಡ್ತಾ ಇರ್ತಾನೆ, ಅವನು ಕಾಣಿಸೋಲ್ಲ. ಈ ಜಗತ್ತಲ್ಲಿ ಹೇಳ್ತಾರೆ ಪರಾ ಪ್ರಕೃತಿ ಅನ್ನುವಂಥದ್ದು ಎಲ್ಲ ಜೀವಿ ಒಳಗಳು ಸೇರಿಕೊಂಡು ಇದನ್ನು ಮಾಡುವಂಥದ್ದು. ಅದರ ಹೊರಗಡೆ ಕಾಣಿಸುವಂಥದ್ದು ಅಪರಾ ಪ್ರಕೃತಿ. ಭೌತಿಕವಾಗಿ ಕಾಣಿಸುವಂಥದ್ದು ಅಪರಾ ಪ್ರಕೃತಿ, ಆದರೆ ಕಾಣಿಸದೆ ಅದೆಲ್ಲವನ್ನು ಸೃಷ್ಟಿ ಮಾಡಿ ನಡೆಸುವಂಥದ್ದು ಪರಾ ಪ್ರಕೃತಿ ಅಂತ. ಅದರ ಬಗ್ಗೆ ಒಂದು ಶ್ಲೋಕ ತುಂಬ ಚೆನ್ನಾಗಿದೆ. ಅಪರೇಯ ಮಿತಂ ಸ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಮಹಾಬಾಹು ಅರ್ಜುನ, ಇದು ನನ್ನ ಪರಾಪ್ರಕೃತಿ. ಅಪರಾಪ್ರಕೃತಿ ಬಗ್ಗೆ ಶ್ಲೋಕ ಹೇಳಿಲ್ಲ, ಪರಾಪ್ರಕೃತಿ ಬಗ್ಗೆ. ಇದು ನನ್ನ ಪರಾಪ್ರಕೃತಿ. ಅದು ಜೀವಭೂತವಾಗಿದ್ದು ಈ ಜಗತ್ತೇ ನಡೀತಾ ಇದೆಯಲ್ಲ, ಆ ಪರಾಪ್ರಕೃತಿಯಿಂದಾನೇ ನಡೀತಾ ಇರೋದು. ಅದು ಎಲ್ಲೆಲ್ಲಿದೆ? ಎಲ್ಲ ಕಡೆಯೂ ಇದೆ. ಪ್ರತಿಯೊಂದು ಜೀವರಾಶಿಯಲ್ಲಿ ಸೇರಿಕೊಂಡಿದೆ. ಈ ಪರ ಅಪರ ಎರಡೂ ಸೇರೇ ಜಗತ್ತಾದದ್ದು.
ನಿಮ್ಮ ಕಣ್ಣಿಗೆ ಕಾಣಿಸೋದು ಹೊರಗಡೆ ಅಪರ ಪ್ರಕೃತಿ. ಯಾರು ಬರೀ ಅದರಲ್ಲೇ ಕಳೆದು ಹೋಗ್ತಾರೋ ಅವ್ರಿಗೆ ಜ್ಞಾನ ಸಿಗೋಲ್ಲ. ಅವ್ರು ಬರೀ ವಿಜ್ಞಾನದಲ್ಲೇ ಇರುವಂಥವ್ರು, ಬರೀ ಹೊರಗಿನ ಪ್ರಪಂಚ ನೋಡ್ಕೊಂಡಿದ್ದವರು, ಅನುಭವ ಮುಖವಾಗಿದ್ದಂಥವ್ರು. ಕೆಲವರು ತಿಳ್ಕೊತಾರೆ ಹೊರಗೆ ಇಷ್ಟೊಂದು ಜಗತ್ತು ನಡೀತಿರ್ಬೇಕಾದ್ರೆ ಒಳಗೊಂದೇನೋ ಶಕ್ತಿ ನಡೆಸ್ತಾ ಇರಬೇಕಲ್ಲ ಅಂತ ನೋಡ್ತಾರಲ್ಲ, ಅವ್ರಿಗೆ ಪರಾಪ್ರಕೃತಿ ಕಾಣಿಸುತ್ತೆ ಅಂತ. ಅದು ಪರಾಪ್ರಕೃತಿ ಬಗ್ಗೆ ಒಂದು ಪದ್ಯ ಇದೆ, DVG ಬರೆದದ್ದು. ಅದು ಪರಾಪ್ರಕೃತಿಯನ್ನು ಡಿಫೈನ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಪದ್ಯ 43, 4-3. ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೂ ಎತ್ತೆತ್ತಲೂ ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿಯೊಂದು. ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ ಮಂಕುತಿಮ್ಮ. ಆ ಶಕ್ತಿ ಹೇಗಿದೆ ಪರಾಪ್ರಕೃತಿ ಅಂತ ಹೇಳ್ತಾರೆ. ಹೇಗಿದೆ ಅಂದರೆ ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆತ್ತೆತ್ತಲು. ಎಲ್ಲಿ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಮೇಲೆ ಇದೆ, ಕೆಳಗಿದೆ, ಒಳಗಿದೆ, ಬಳಿ ಇದೆ, ಸುತ್ತಲೂ ಇದೆ, ಎತ್ತೆತ್ತಲೂ ಇದೆ. ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಒಂದು. ಕಣ್ಣಿಗೆ ಕಾಣಿಸದ ಹಾಗೆ ವಿದ್ಯುತ್ ಕಾಣಿಸಿಲ್ಲ ನಮಗೆ, ವಿದ್ಯುತ್ತಿನ ಪ್ರಭಾವ ಕಾಣಿಸುತ್ತೆ ನಮಗೆ. ಇದು ಬೆಳಕಿನ ಕಾಣಿಸುತ್ತಲ್ಲ ಪ್ರಭಾವ, ಇದು ನನಗೆ ಅಪರ. ಆ ಬೆಳಕು ಬರೋ ಕಾರಣವಾದಂಥ ಶಕ್ತಿ ಇದೆಯಲ್ಲ ಅದು ಪರ. ಬೆಳಕು ಕಾಣಿಸುತ್ತೆ, ಆದರೆ ಬೆಳಕಿನ ಮೂಲ ನನಗೆ ಕಾಣಿಸಲ್ಲ. ಹಾಗೆ ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿಯೊಂದು. ಧೂಳಿಕಣ, ಮಾತು ನೋಡಿ, ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ ಮಂಕುತಿಮ್ಮ. ಒಂದು ಕ್ಷಣ ಬಿಡಲಾರದೆ ಅವರೆಲ್ಲರನ್ನೂ ಚಲಿಸುವ ಹಾಗೆ ಮಾಡುವಂಥದ್ದು ಶಕ್ತಿ ಇದೆಯಲ್ಲ, ಅದೇ ಪರಾಪ್ರಕೃತಿ. ಅಪರ ಪ್ರಕೃತಿಗೆ ಮೂಲವಾಗಿ ನಿಂತು ನಡೆಸುವಂಥದ್ದು. ಈ ಪ್ರಕೃತಿ ಪುರುಷರ ಸಂಯೋಗದಿಂದಾನೇ ಸಮಸ್ತ ಸೃಷ್ಟಿ ಆದಂಥದ್ದು. ಅದಕ್ಕೆ ಪ್ರಕೃತಿ ಇಲ್ಲದೇ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮಲ್ಲಿ ಯಾವಾಗಲೂ ಹಾಗಿದೆ, 2 ಪಕ್ಷಿಗಳು ಅಂತ ಹೇಳ್ತೀವಿ, ಬಹಳ ಫೇಮಸ್ ಅದು. ಅವೆರಡೂ ಪಕ್ಷಿ ಕೂತ್ಕೊಂಡಾಗ ಒಂದು ಕೆಲಸ ಮಾಡ್ತಾಯಿದೆ, ಇನ್ನೊಂದು ಬರೀ ನೋಡ್ತಾ ಇದೆ ಅಂತ. ಪ್ರಕೃತಿ ಕೆಲಸ ಮಾಡ್ತಾ ಇರುತ್ತೆ, ಪುರುಷ ಸಾಕ್ಷೀಭೂತವಾಗಿ ನೋಡ್ತಾ ಇರ್ತಾನೆ ಅಂತ. ಎರಡೂ ಬೇಕು, ಎರಡಾದಾಗಲೇ ಪ್ರಪಂಚ ಸೃಷ್ಟಿಯಾಗುವಂಥದ್ದು. ಅದಕ್ಕೆ ಹೇಳ್ತಾರೆ ಪ್ರಕೃತಿ ಇಲ್ಲದೆ, ಕಲ್ಪನೆ ಮಾಡ್ಕೊಳ್ಳಿ, ಪ್ರಕೃತಿ ಇಲ್ಲದೆ ಹೋದರೆ ಪುರುಷನಿಗೆ ವ್ಯಕ್ತ ಆಗೋ ಅವಕಾಶ ಇಲ್ಲ. ಬರೀ ಮೂಲ ಶಕ್ತಿ, ಬರೀ ಎಲೆಕ್ಟ್ರಿಕ್ ಕರೆಂಟ್ ಇದ್ದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಕರೆಂಟ್ ಇದೆ ಅಂತ? ಬೆಳಕಿದ್ರೆ ತಾನೇ ಗೊತ್ತಾಗೋದು, ಓಹೋ ಆ ವಿದ್ಯುತ್ ಶಕ್ತಿಯಿಂದ ಬಂತು ಅಂತ. ಆ ಮೂಲ ಶಕ್ತಿ ಪ್ರಕಟ ಆಗಬೇಕಾದ್ರೆ ಈ ಅಪರಾಶಕ್ತಿ ಬೇಕು. ಬರೀ ಮೂಲ ಬಲ್ಬ್ ಒಂದೇ ಇದೆ, ಕರೆಂಟ್ ಇಲ್ಲ ಅಂದರೆ ಏನಾಗೋಲ್ಲ. ಆ ಮೂಲ ಶಕ್ತಿನೂ ಬೇಕು. ಅದಕ್ಕೆ ಹೇಳ್ತಾರೆ ಅವರು, ಪ್ರಕೃತಿ ಇಲ್ಲದೆ ಪುರುಷನಿಗೆ ವ್ಯಕ್ತವಾಗುವಂಥ ಅವಕಾಶ ಇಲ್ಲ. ಅದರಂತೆ ಪ್ರಕೃತಿ ಕೂಡ ಪುರುಷನ ವಿನ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಬೇಕು. ಇಬ್ಬರು ಬೇಕಾದಾಗ ಹೇಳ್ತಾರೆ, ಅದಕ್ಕೊಂದು ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಏತದ್ಯೋನೀನಿ ಭೂತಾನಿ ಸರ್ವಾಣಿ ತ್ರಿಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭೋಹ ಪ್ರಳಯಸ್ಥತ. ಜಗತ್ತನ್ನು ಸೃಷ್ಟಿ ಮಾಡೋದು, ಪ್ರಳಯ ಮಾಡೋದು ನಾನೇ ಮಾಡೋದು. ನಾ ಮಾಡೋದು ಎರಡರ ಮೂಲಕನೇ ಮಾಡುವಂಥದ್ದು. ಈ ಅಪರ ಪ್ರಕೃತಿಗಳಿಂದಾನೇ ಜೀವರಾಶಿಗಳ ಸೃಷ್ಟಿ ಮಾಡ್ತೇನೆ, ಜಗತ್ತನ್ನು ಸೃಷ್ಟಿ ಮಾಡ್ತೇನೆ, ಜಗತ್ತನ್ನು ನಾಶ ಮಾಡ್ತೇನೆ ಅಂತ. 21 ಡಿಸೆಂಬರ್ ಆದಮೇಲೂ ಏನಾಗಲ್ಲ. ಅದರಿಂದ ಅದು ಮಾಡೋದು ನಾನೇ ಅಂತ ಹೇಳ್ತಾನೆ. ಇದನ್ನು ಜಡ ಮತ್ತು ಜೀವ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಂದು ಚಲನಶೀಲವಾದದ್ದು ಒಂದು ಚಲನಕ್ಕೆ ಕಾರಣವಾಗುವಂಥದ್ದು. ಈ ಬೆಸ್ಟ್ ಎಕ್ಸಾಂಪಲ್ ನನಗೆ ಕಾಣಿಸುವಂಥದ್ದು ಅಂದರೆ, ಮಕ್ಕಳಿಗೆ ನಾವು ಕೀಲಿ ಕೊಟ್ಟರೆ ಓಡುವಂಥ ಒಂದು ಕಾರೋ ಒಂದು ಗಾಡಿ ಕೊಡಿಸ್ತೇವೆ. ಆ ಕೀಲಿ ಕೊಟ್ಬಿಡೋದು, ಅಲ್ಲಿ ಬಿಟ್ಬಿಡ್ತೀವಿ, ಅದು ಓಡ್ತಾ ಇರುತ್ತೆ. ಓಡೋದು ಮಾತ್ರ ಕಾಣಿಸುತ್ತೆ, ಅದು ಓಡುವ ಹಾಗೆ ಶಕ್ತಿ ಕೊಟ್ಟಿದ್ದೀವಲ್ಲ ಹಿಂದಿನ ಅದು ಕಾಣಿಸೋಲ್ಲ. ಅವೆರಡನ್ನೂ ಸೇರಿಸಿ DVG ಅದ್ಭುತವಾಗಿ ಬರೀತಾರೆ. ಆ ನಂಬರು ಚೆನ್ನಾಗಿದೆ, ಅದು 111, ಭಾಳ ಚೆನ್ನಾಗಿರೋ ಪದ್ಯ. ಜಡವೆಂಬುದೇನು, ಎಷ್ಟು ಚಂದ ಡೆಫಿನಿಷನ್. ನಮಗೆ ಎಷ್ಟೋ ಸಲ ಅನಿಸುತ್ತೆ ಸಂಸ್ಕೃತ ಬರಲ್ಲ ಅಂತ ಒದ್ದಾಡ್ತೀವಿ ನಾವು. ಇದನ್ನು ಓದಿದಾಗ ನಮ್ಮ ಮನಸ್ಸಿಗೆ ಮುಟ್ಟು ಹಾಗೆ ಎಷ್ಟು ಸುಲಭದ ಉದಾಹರಣೆಗಳನ್ನು ಕೊಡ್ತಾರೆ DVG ಅಂತ ಅನಿಸುತ್ತೆ. ಜಡವೆಂಬುದೇನು, ಜಡ ಅಂದರೆ ಏನು? ಸೃಷ್ಟಿಯಲ್ಲಿ ಚೇತನ ಸುಪ್ತಿ ಅಡಗೆ ನಿದ್ರಿಪುದಲ್ಲಿ ಚೈತನ್ಯದಗ್ನಿ. ಮಿಡಿಯ ಪರಸತ್ವ ವಿದ್ಯುತ್ ದೀಪ್ತಿಯದನಾಗ ನಡೆಯುವುದದು ಜೀವಿವಲು ಮಂಕುತಿಮ್ಮ. ಜೀವಿ ಜಡ ವ್ಯತ್ಯಾಸ ಹೆಂಗೆ ಹೇಳ್ತಾರೆ ನೋಡಿ. ಜಡ ಅಂದರೆ ಏನು? ಜಡವೆಂಬುದೇನು? ಸೃಷ್ಟಿಯಲ್ಲಿ ಚೇತನ ಸುಪ್ತಿ. ಸೃಷ್ಟಿಯೊಳಗೆ ಚೈತನ್ಯ ಇದೆಯಲ್ಲ, ಮೂಲ ಚೈತನ್ಯ ಕಾಣಿಸೋಲ್ಲ, ಸುಪ್ತವಾಗಿದೆ. ಅದು ಜಗತ್ತು ನಡೀತಾ ಇದೆ, ಸುಪ್ತವಾಗಿದೆ. ಫಾರ್ ಎಕ್ಸಾಂಪಲ್, ಕಾರ್ ಇದೆ, ಬಸ್ ಇದೆ, ಲಾರಿ ಇದೆ, ಟ್ರೈನ್ ಇದೆ. ಒಳಗಡೆ ಅದಕ್ಕೊಂದು ಆಹಾರ ಬೇಕಲ್ಲ, ಪೆಟ್ರೋಲೋ ಡೀಸೆಲೋ ಏನೋ ಬೇಕಲ್ಲ, ಅದಕ್ಕೆ ಅದು ಕಾಣಿಸೋಲ್ಲ. ಗಾಡಿ ಹೋಗೋದು ಕಾಣಿಸುತ್ತೆ, ಪೆಟ್ರೋಲ್ ಮುಗಿದು ಹೋಗಲಿ ಗಾಡಿ ನಿಂತು ಹೋಗುತ್ತೆ. ಆ ಮೂಲ, ಅದಕ್ಕೆ ಹೇಳ್ತಾರೆ ಜಡ ಅಂದರೆ ಏನು? ಸೃಷ್ಟಿಯಲ್ಲಿ ಚೇತನ ಸುಪ್ತಿ, ಚೈತನ್ಯ ಸುಪ್ತವಾಗಿದ್ದಾಗ. ಅಡಗಿ ನಿದ್ರಿಪುದಲ್ಲಿ ಚೈತನ್ಯದ ಅಗ್ನಿ. ಒಳಗೆ ಚೈತನ್ಯ ಅನ್ನುವಂಥ ಅಗ್ನಿ ಅಡಗಿ ನಿದ್ರಿಸ್ತದೆ, ಕಾಣಿಸ್ತಾ ಇಲ್ಲ.
ಆರು ಹೋಗಿದೆ ಅನ್ನಲಿಲ್ಲ. ಅಡಗೆ ನಿದ್ರಿಪದಲ್ಲಿ ಚೈತನ್ಯದಗ್ನಿ ಮಿಡಿಯ ಪರಸತ್ವ. ಆ ಒಂದು ಸಲ ಜಡ ವಸ್ತುವಿನೊಳಗೆ ಪರಸತ್ವ ಅನ್ನೋದು ಮಿಡಿದು ಬಿಟ್ಟರೆ, ಚಾಲನೆ ಆಗಿಬಿಟ್ರೆ ವಿದ್ಯುತ್ ದೀಪ್ತಿ ಅದನ್ನಾಗ ಕರೆಂಟ್ ಬಂದರೆ ಹೇಗಾಗತ್ತೋ ಹಾಗೆ ನಡೆಯುವುದದು ಜೀವಿವಲು ಮಂಕುತಿಮ್ಮ. ಇದೊಂದು ಉದಾಹರಣೆ ನನಗೆ ಭಾಳ ಹಿರಿಯರು ಹೇಳಿದ್ರು ನನಗೆ. ಒಂದು ಒಳ್ಳೆ ಕಾರು ಅಂತ ಇಟ್ಕೊಳ್ಳಿ, ವಿಮಾನ ಅಂತ ಇಟ್ಕೊಳ್ಳಿ, ಎಲ್ಲ ಭಾಗ ಬಿಚ್ಚಿಟ್ಬಿಡಿ. ಅಸೆಂಬ್ಲಿ ಹಾಗೆ ಮಾಡುತ್ತಾನೆ, ಎಲ್ಲ ಬಿಚ್ಚಿಟ್ಟು ನೋಡಿ, ಒಂದು ಪಾತ್ರಕ್ಕೂ ಜೀವ ಇಲ್ಲ, ಒಂದು ಭಾಗಕ್ಕೂ ಜೀವ ಇಲ್ಲ. ಎಲ್ಲ ತಗಡು, ಅಲ್ಯೂಮಿನಿಯಮು, ಕಾಜು, ಪ್ಲಾಸ್ಟಿಕ್ಕು ಇಂಥವೇ ತಾನೇ ಎಲ್ಲ ಇರೋದು. ಆದರೆ ಎಲ್ಲವನ್ನೂ ಸರಿಯಾಗಿ ಒಂದೊಂದು ಪ್ರತಿಯೊಂದು ಎಲ್ಲಿರಬೇಕು ಆ ಜಾಗದಲ್ಲಿಟ್ಟು ಬೋಲ್ಟ್ ನಟ್ಟು ಹಾಕಿ ಒಳಗೊಂಚೂರು ಪೆಟ್ರೋಲ್ ಹಾಕಿ ಥೀ ತಿರ್ಸಿದ್ರೆ ಸುಂಗಿ ಅಂತ ಮೇಲೆ ಹೋಗುತ್ತೆ ವಿಮಾನ. ಜೀವ ಬಂತು ಹೇಗೆ ಅದಕ್ಕೆ ಅಂತ. ನಿರ್ಜೀವವಾದ ವಸ್ತುಗಳಿಂದ ಮಾಡಿದಂಥ ಒಂದು ವಿಮಾನ ಹಾರಿ ಹೋಗೋದು ಹೇಗೆ, ನಡೆಯೋದು ಹೇಗೆ? ಈ ನಮ್ಮದು ಹಾಗೆ ಅಲ್ವಾ? ಈ ಕೈ ಕತ್ತರಿಸಿಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಅದೊಂದು ಯಂತ್ರ ಅಷ್ಟೇ, ಒಂದು ಭಾಗ ಅಷ್ಟೇ. ಅದಕ್ಕೆ ಹೇಳ್ತಾರೆ ಅದನ್ನು, ಅಡಗೆ ನಿದ್ರಿಪದಲ್ಲಿ ಚೈತನ್ಯದಗ್ನಿ ಮಿಡಿಯ ಪರಸತ್ವ. ಒಂದು ಸತ್ವ ಅನ್ನೋಂಥದ್ರೊಳಗೆ ಮಿಡಿಬೇಕು. ಹೇಗೆ? ವಿದ್ಯುತ್ ದೀಪ್ತಿ ಅದನಾಗ, ವಿದ್ಯುತ್ ಶಕ್ತಿ ಹಾಗೆ ಒಳಗೆ ಬಂದ ತಕ್ಷಣ ನಡೆಯುವುದದು ಜೀವಿವಲು ಮಂಕುತಿಮ್ಮ. ಅದೇ ಜಡವೇ ಜೀವಿ ಹಾಗೆ ನಡೆಯೋಕ್ಕೆ ಶುರುವಾಗುತ್ತೆ ಅಂತ. ಇನ್ನೊಂದು ಪದ್ಯ ಇದೆ, ಅದು ಹತ್ತಿರ ಇರುವಂಥದ್ದು 108, 108. ಅದು ಇನ್ನೂ ಸ್ಪಷ್ಟ ಮಾಡಿಬಿಡ್ತಾರೆ. ಜಡವೇನು ಜೀವವೇನು, ಜಡ ಅಂದ್ರೇನು ಜೀವ ಅಂದ್ರೇನು, ಚೈತನ್ಯ ನಿದ್ರಿಸುರೆಡಿಯಲ್ಲಿ ಜಡಲೋಕ. ಎಷ್ಟು ಸಿಂಪಲ್ ಹೇಳಿಬಿಡ್ತಾರೆ. ಚೈತನ್ಯ ನಿದ್ರಿಸಿರುವಡೆ ಎಲ್ಲ ಜಡಲೋಕ, ಕಲ್ಲು ಕಡ್ಡಿ ಕಸ. ಚೈತನ್ಯ ಎಲ್ಲಿ ನಿದ್ರೆ ಮಾಡುತ್ತೋ ಅದೆಲ್ಲ ವಸ್ತು ಜಡವೇ, ಕಲ್ಲು ಕಡ್ಡಿ ಕಸ ಇದ್ದ ಹಾಗೆ. ಅಡಗಿದ್ದ ಚೈತನ್ಯ ಎಚ್ಚರಲು, ಒಳಗಿದ್ದಂಥ ಚೈತನ್ಯ ಎಚ್ಚರ ಆದ ತಕ್ಷಣ ಜಂತು ಜಗ, ಆ ಜಗತ್ತೇ ಜಂತು ಆಗಿಬಿಡ್ತದೆ, ಮೂವ್ ಆಡಕ್ಕೆ ಶುರು ಆಗುತ್ತದೆ. ಅದಕ್ಕೆ ಕೊನೆಗೊಂದು ಸಾಲು ಹೇಳ್ತಾರೆ, ಅದ್ಭುತವಾದ ಡೆಫಿನೇಷನ್ನಪ್ಪ ಅದು. ಜಡವೇ ಜೀವದ ವಸತಿ ಮಂಕುತಿಮ್ಮ. ಜಡವೇ ಜೀವದ ವಸತಿ. ಜೀವ ಇದೆ, ಜಡ ಬೇಕಲ್ಲ. ಈ ದೇಹ ಇದೆ, ಜಡ ಇದು. ಒಂದು ಸಲ ಚೈತನ್ಯ ಹೋಯ್ತೋ ಅವರು ಹೋಗಿ ಅದು ಆಗತ್ತೆ. ಎಷ್ಟು ಅದ್ಭುತ ನೋಡಿ. ಒಳಗೆ ಚೈತನ್ಯ ಇರೋ ತನಕ ಅವರು ರಾಷ್ಟ್ರಪತಿ ಆಗಿರ್ಬೋದು, ಏನೋ ಆಗಿರ್ಬೋದು. ಆ ಚೈತನ್ಯ ಹೋದ ಮರುಕ್ಷಣ ರಾಷ್ಟ್ರಪತಿಯವರ ದೇಹ ಅದು ಅವರು ಹೋಗ್ಬಿಡ್ತು. ಅದು ಚೈತನ್ಯ ಇದೆಯಲ್ಲ, ಅದು ಯಾವಾಗ ದೇಹ ಒಂದು ದೊಡ್ಡ ಸ್ಥಾನ ಕೂತ್ಕೊಂಡಿತ್ತು ಅಂದರೆ ಈ ದೇಹದೊಳಗೆ, ಜಡದೊಳಗೆ ಆ ಜೀವ ಮಿಡಿದಾಗ. ಅದಕ್ಕೆ ಹೇಳ್ತಾರೆ ಅವರು, ಅಡಗಿದ್ದ ಚೈತನ್ಯ ಎಚ್ಚರಲು ಜಂತು ಜಗ. ಆ ಜಡ ಇತ್ತಲ್ಲ, ಚಲನಶೀಲವಾಯಿತು. ಜಡವೇ ಜೀವದ ವಸತಿ ಮಂಕುತಿಮ್ಮ. ಈ ಜಡ ಇಲ್ಲದಿದ್ದರೆ ಜೀವಕ್ಕೆ ಅರ್ಥ ಇಲ್ಲ, ಬರೀ ಜೀವ ಇಲ್ಲದೆ ಹೋದರೆ ಜಡಕ್ಕೆ ಅರ್ಥ ಇಲ್ಲ. ಅದಕ್ಕೆ ಜಡವೇ ಬಾಡಿಗೆ ಮನೆಯಲ್ಲಿದ್ದ ಹಾಗೆ ಅಂತ. ಜಡವೇ ಜೀವದ ವಸತಿ ಮಂಕುತಿಮ್ಮ. ಇದಕ್ಕಿಂತ ಸ್ಪಷ್ಟ ಮಾಡೋದು ಎಷ್ಟು ಅದ್ಭುತ ಅನಿಸುತ್ತೆ ನನಗೆ, ಜೀವ ಜಡದ ಬಗ್ಗೆ ಹೇಳುವಂಥದ್ದು. ಮುಂದೆ ಮಾಯದ ಬಗ್ಗೆ ಕೃಷ್ಣ ಹೇಳ್ತಾನೆ. ಇದೆಲ್ಲ ನಿಜಪ್ಪ, ಯಾಕೆ ಕಷ್ಟ ಆಗ್ತದೆ ಗೊತ್ತಾ ಜನರಿಗೆಲ್ಲ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ? ನನ್ನೊಂದು ಮಾಯೆ ಅಂತಂದಿದೆ, ಅದರಿಂದಾಗೆಲ್ಲ ಕಷ್ಟ ಆಗುತ್ತೆ ಅಂತ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ. ಅತ್ಯಂತ ಜನಪ್ರಿಯವಾದಂಥ ಶ್ಲೋಕ ಇದು. ದೈವಿ ಹೈಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ ಅಂತ. ಈ ನನ್ನ ತ್ರಿಗುಣ ರೂಪವಾದಂಥ ನನ್ನ ಮಾಯೆ, ದೈವಿಕ ಮಾಯೆ ಇದೆಯಲ್ಲ, ಇದನ್ನು ದಾಟೋದು ಸಾಧ್ಯ ಇಲ್ಲಪ್ಪ, ಭಾಳ ಕಷ್ಟ ದಾಟೋದು. ಮಾಯೆಯನ್ನು ದಾಟೋದೇ ಕಷ್ಟ. ಆದರೆ ಒಂದು ಸೊಲ್ಯೂಷನ್ ಕೊಡ್ತಾನೆ. ಯಾರು ನನ್ನನ್ನೇ ಗಟ್ಟಿಯಾಗಿ ನಂಬ್ಕೊಂಡಿದ್ದಾರೋ ಅವರು ಮಾತ್ರ ಮಾಯೆಯನ್ನು ಗೆಲ್ಲೋದಕ್ಕೆ ಸಾಧ್ಯ. ಇಂಕೊಂದ್ಸಲ ಹೇಳಿದ್ದೆ ನಾನು, ಒಬ್ಬ ಹುಡುಗ, ತರುಣ, ಸೂಫೀಸ್ ಅಂತ, ಮದುವೆ ಆಗೋದು ಬೇಡ ಅಂತಿದ್ದ. ಅಪ್ಪ ಅಮ್ಮ ಒತ್ತಾಯ ಮಾಡಿದರು. ಒಬ್ಬ ಒಳ್ಳೆ ಹುಡುಗಿ, ಸುಸಂಸ್ಕೃತ ಇದೆ, ಮದುವೆ ಆಗು, ಆಕೆಗೂ ಭಗವಂತನ ನಂಬಿಕೆ ಇದೆ ಅಂತ ಅಪ್ಪ ಅಮ್ಮ ಹೇಳಿದಕ್ಕೆ ಮದುವೆ ಆಗಿಬಿಟ್ಟ. ಆಗಿ ತನ್ನ ಊರಿಗೆ ಹೋಗ್ತಾ ಇದ್ದ. ಗಂಡ ಹೆಂಡತಿ ಇಬ್ಬರೇ ಊರಿಗೆ ಹೋಗ್ತಿದ್ದಾರೆ. ಹೋಗ್ಬೇಕಾದ್ರೆ ನದಿ ದಾಟ್ಕೊಂಡು ಹೋಗ್ಬೇಕು, ಗಂಗಾ ನದಿ ದಾಟ್ಕೊಂಡು ಹೋಗಬೇಕು. ಬೋಟಲ್ಲಿ ಇಬ್ಬರೇ, ಗಂಡ ಹೆಂಡತಿ, ಆ ಅಂಬಿಗ ಒಬ್ಬಿದ್ದಾನೆ. ಅದು ಏನೋ ಬಿರುಗಾಳಿ ಬೀಸ್ಬಿಡ್ತು, ದೊಡ್ಡ ದೊಡ್ಡ ತೆರೆ ಬರೋಕ್ಕೆ ಶುರು ಆಯಿತು. ಆ ಸಣ್ಣ ಬೋಟ್ ಹೊಯ್ದಾಡೋಕ್ಕೆ ಶುರು ಆಯಿತು. ಅಂಬಿಗನು ಕೂಡ ಗಾಬರಿ ಆಗಿಬಿಡ್ತು, ಮುಳುಗಿ ಹೋಗ್ಬಿಡ್ತದೆ ಇದು ಅಂತ ಅನಿಸ್ಬಿಡ್ತು. ಆದರೆ ಈ ಮನುಷ್ಯ ಗಂಡ ಇದ್ದಾನಲ್ಲ, ಸೂಫೀಸ್ ಅಂತ, ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದಾನೆ. ಆ ಹುಡುಗಿಗೆ ವಿಪರೀತ ಗಾಬರಿ. ಇವನಾದರೂ ಸ್ವಲ್ಪ ಧೈರ್ಯ ಕೊಡ್ತಾನೆ ಅಂತ ಅವ್ನು ಸುಮ್ಮನೆ ಕಡಿಕೆ ಅಲಗಾಡಿಸಿ ಹೇಳಿದ್ಲಂತೆ, ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೀಯಾ, ನೋಡು ತೆರೆ ಹೆಂಗೆ ಬರ್ತಾ ಇದೆ, ಬೋಟ್ ಮುಳುಗಿ ಹೋಗಂಗೆ ಅನಿಸುತ್ತೆ ಅಂದ್ಲಂತೆ. ಅವನು ಹೇಗಿದ್ದಾನೆ ಗೊತ್ತಾ, ಆಕೆಗೆ ಸಮಾಧಾನ ಮಾಡಬೇಕಲ್ಲ, ಬಿಟ್ಟ, ಎದ್ದು ನಿಂತ್ಕೊಂಬಿಟ್ಟ ಬೋಟಲ್ಲಿ. ಸೊಂಟದಿಂದ ಒಂದು ಚಾಕು ತೆಗೆದ, ನೀನು ಕತ್ತರಿಸಿ ಹಾಕಿಬಿಡ್ತೇನೆ ಅಂದ. ಆಕೆಗೇನು ಗಾಬರಿ ಆದಂಗೆ ಆಗಲಿಲ್ಲ. ಕೇಳಿದೆ, ಗಾಬರಿ ಆಗಲಿಲ್ವಾ ಅಂತ ಕೇಳಿದ. ನನಗೇನು ಗಾಬರಿ ಇಲ್ಲ ಅಂದ್ಲಕ್ಕೆ. ಯಾಕಂದರೆ ಚಾಕು ಹರಿತವಾಗಿದೆ, ನನ್ನ ಕತ್ತರಿಸುತ್ತೆ ಗೊತ್ತು, ಆದರೆ ಚಾಕು ಹಿಡಿದಂಥ ಕೈ ನನ್ನ ಪ್ರೀತಿ ಮಾಡ್ತದೆ ಅಂತ ಗೊತ್ತಿದೆ, ಅದು ನನಗೇನು ಭಯ ಇಲ್ಲ ಅಂದು. ನಾನು ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಂತ ಹೇಳಿದವನು.
ಈ ತೆರೆಗಳೆಲ್ಲ ಬರ್ತಾವಲ್ಲ ಭಯಂಕರವಾಗಿದ್ದಾವೆ, ನನ್ನನ್ನು ಹಡಗು ನಾವು ಮುಳುಗಿಸ್ಬಿಡ್ತಾವೆ ಅಂತ ಅನಿಸುತ್ತೆ. ಆದರೆ ತೆರೆಗಳನ್ನು ಕಳಿಸಿದಂಥ ಭಗವಂತ ನಾನು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಿದೆ, ಅದಕ್ಕೇನು ಮಾಡಲ್ಲ. ಈ ನಂಬಿಕೆಯನ್ನು ಹೇಳ್ತಾರೆ. ಈ ನಂಬಿಕೆ ನಿಮ್ಮಲ್ಲಿದ್ದರೆ ನನ್ನ ಮಾಯೆಯನ್ನು ದಾಟಬಹುದು ಅಂತ ಹೇಳ್ತಾನೆ. ಇದು ಮಾಯೆ ಅಂದರೆ ಎರಡು ರೀತಿಯಲ್ಲಿ ಅಂತ ಹೇಳ್ತಾನೆ. ಏನು ಕೆಲಸ ಮಾಡುತ್ತೆ ಮಾಯೆ? ಹೇಗೆ ಅಂದರೆ, ಒಂದು ಇದ್ದದ್ದು ಇನ್ನೊಂದರಾಗಿ ಕಾಣಿಸುತ್ತೆ. ನಾವೆಲ್ಲ ನೋಡಿದ್ದೀವಿ, ಮೃಗಜಲ ನೋಡಿದ್ದೀವಿ. ಈ ನೆಲ ಕಾದಾಗ ನೀರು ಬರುತ್ತೆ ಮೇಲೆ, ಮೃಗಜಲ, ಮಿರಾಜ್ ಅಂತ ಕರಿತೀವಿ. ಅದು ಹಾಗೇನೆ ಇದ್ದಂಗೆ ಅನಿಸುತ್ತೆ, ಇರೋಲ್ಲ ಅದು. ಇದು ಮಾಯೆಯ ಲಕ್ಷಣ. ಇನ್ನೊಂದು ಇರೋದನ್ನು ಇಲ್ಲದಂತೆ ಮಾಡುತ್ತೆ. ವಿಚಿತ್ರ ಪರಿಸ್ಥಿತಿ ಇದು. ಯಾವುದೋ ನೋಡಿ ಯಾವುದೋ ನೋಡ್ದಂಗೆ ಅನಿಸುತ್ತೆ, ಇದು ಮಾಯೆಯ ಗುಣ ಅಂತ ಹೇಳ್ತಾನೆ. ಈ ಸ್ವಭಾವವನ್ನು ಮುಚ್ಚಿಡೋದು ಆವರಣ ಶಕ್ತಿ ಅಂತ ಕರಿತಾನೆ. ಇರೋದಕ್ಕೆ ಸುತ್ತ ಆವರಣ ಹಾಕ್ಬಿಟ್ಟು ಒಳಗಿರೋದು ಕಾಣಿಸಲ್ಲ, ಇದು ನನ್ನ ಮಾಯೆ ಅಂತ. ಅದಕ್ಕೆ DVG ಒಂದು ಪದ್ಯ ಹೇಳ್ತಾರೆ, 125 ಕಗ್ಗದಲ್ಲಿ ಬರುವಂಥದ್ದು. 125 ಸಚ್ಚಿದಾನಂದಗಳು ಆತ್ಮ ಸ್ವಭಾವ ರಸ ಬಚ್ಚಿಡುವುದದನು ಜೀವಿಕತೆಯ ಮಾಯಿಕತೆ. ನೋಡಿ ಆ ಶ್ಲೋಕಕ್ಕೆ ಹೇಗೆ ಪರ್ಯಾಯವಾಗಿ ಬರುವಂಥದ್ದು. ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾನೆ. ಯಾರು ನಂಬಿಕೊಂಡಿದ್ದಾರೋ ಅವ್ರಿಗೆ ಮಾತ್ರ ಕಾಣಿಸ್ತದೆ ಅಂತ. ಅಲ್ಲಿ ಸಚ್ಚಿದಾನಂದಂಗಳು ಆತ್ಮ ಸ್ವಭಾವ ರಸ ಬಚ್ಚಿಡುವುದದನು ಜೀವಿಕತೆಯ ಮಾಯಿಕತೆ. ಇಕ್ಷುವೋಲ್ ಜೀವ ಗಾಣದ ಓಲ್ ಜಗನ್ಮಾಯೆ ನಿಚ್ಚ ಇಳೆ ಆಲೆ ಮನೆ ಮಂಕುತಿಮ್ಮ. ಎಷ್ಟು ಕಣ್ಣಿಗೆ ಕಟ್ಟು ಹಾಗಿದೆ ನೋಡಿ. ಸಚ್ಚಿದಾನಂದಂಗಳು, ನಮ್ಮ ಜೀವನದ ಪರಮ ಉದ್ದೇಶ ಸಚ್ಚಿದಾನಂದ ಸ್ಥಳ. ಜೀವನದ ಪ್ರಮುಖ ಉದ್ದೇಶನೇ ಜೀವನದಲ್ಲಿ ಆನಂದವನ್ನು ಪಡ್ಕೊಳ್ಳುವಂಥದ್ದು. ನಮ್ಮ ಪಂಚಕೋಶಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಆನಂದಮಯ ಕೋಶ, ಅದನ್ನೇ ಪಡ್ಕೊಳ್ಬೇಕು ಅಂತ ಹೋಗೋದು. ಸರ್ವ ಧರ್ಮಗಳ ಸರ್ವ ಉದ್ದೇಶಗಳ ಮೂಲ ಆನಂದವನ್ನು ಪಡ್ಕೊಳ್ಬೇಕಾದಂಥದ್ದು, ಅದು ಸಚ್ಚಿದಾನಂದವನ್ನು ಪಡ್ಕೊಳ್ಬೇಕಾದ್ದು. ಇದು ಆತ್ಮ ಸ್ವಭಾವ ರಸ, ಎಲ್ಲರಲ್ಲೂ ಆತ್ಮ ಸ್ವಭಾವದಲ್ಲಿ ಇದೆ ಅದು. ಆದರೆ ದುರ್ದೈವ ಬಚ್ಚಿಡುವುದದನು ಜೀವಿತೆಯ ಮಾಯಿಕತೆ. ಮೂಲ ಸ್ವಭಾವ ಆನಂದ ಅಂತ ಗೊತ್ತಿದೆ ನಮಗೆ. ಅದು ಯಾವಾಗಲೂ ಹೇಳ್ತಿದ್ದೆ, ಪುಟ್ಟ ಮಗು ತಾಯಿ ತೊಡೆ ಮಾಡ್ಕೊಂಡು ನಗ್ತಾ ಇರುತ್ತೆ. ಯಾಕೆ ನಗುತ್ತೆ? ಏನು ಕಾರಣ ಇಲ್ಲ. ಅದಕ್ಕೇನು ಪ್ರಮೋಷನ್ ಬೇಕಾಗಿಲ್ಲ, ಮದುವೆ ಬೇಕಾಗಿಲ್ಲ, ಕಾರ್ ಬೇಕಾಗಿಲ್ಲ, ಬಂಗ್ಲೆ ಬೇಕಾಗಿಲ್ಲ, ನಗ್ತಾ ಇರುತ್ತೆ. ಆನಂದ ಮೂಲ ಸ್ವಭಾವ ಅದು ಅದೇ. ಆದರೆ ಬಚ್ಚಿಡುವುದದನು ಜೀವಿತೆಯ ಮಾಯಿಕತೆ, ಮಾಯೆ ಮುಚ್ಚಿಬಿಟ್ಟಿದೆ. ಇಕ್ಷುವೋಲ್ ಜೀವ, ಇಕ್ಷು ಅಂದರೆ ಕಬ್ಬಿನ ದಂಟು, ಕಬ್ಬಿನ ಗಣೆ. ಇಕ್ಷು ಜೀವ, ಇಕ್ಷು ಇದ್ದ ಹಾಗೆ, ನಮ್ಮದು ಕಬ್ಬಿನ ಗಣೆ ಇದ್ದ ಹಾಗೆ. ಗಾಣದ ಓಲ್ ಜೀವನ್ಮಾಯೆ, ಆ ಜೀವನ್ಮಾಯ ಕೆಲಸ ಇಕ್ಷುವನ್ನು ಸೇರಿಸ್ಬಿಟ್ಟು ಹಿಂಡಿ ಹೀರಿ ತೆಗೆದುಬಿಡ್ತಾಳೆ. ನಾವು ಜೀವ ಇದ್ದರೂ ಕೂಡ ಆ ಮಾಯೆ ಒಳಗೆ ಸಿಕ್ಕಿ ಹಾಕಿ ಹಿಂಡಿ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆ ಇಕ್ಷು ಓಲ್ ಜೀವ ಗಾಣದ ಓಲ್ ಜಗನ್ಮಾಯೆ ನಿಚ್ಚ ಇಳೆ ಆಲೆ ಮನೆ ಮಂಕುತಿಮ್ಮ. ನಿತ್ಯ ನಿತ್ಯ ಭೂಮಿಯಲ್ಲಿ ಆಗ್ತಿರೋದೇ ಅದು. ನಾವೆಲ್ಲ ಕಬ್ಬಿನ ಗಣೆಗಳ ಹಾಗೆ ಈ ಜಗನ್ಮಾಯೆ ಹೊಟ್ಟೆಯಲ್ಲಿ ಹೋಗ್ಬಿಟ್ಟು ಹಿಂಡ್ಕೊಂಡು ನಿತ್ರಾಣರಾಗಿ ಹೊರಗೆ ಬರ್ತಾಯಿದ್ದೀವಿ. ಯಾಕಂದರೆ ನಿಜ ಏನು ಅಂತ ಗೊತ್ತಿಲ್ಲ ನಮಗೆ, ಹಾಗಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಮುಂದಿನ ಪದ್ಯ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಇನ್ನೂ ವಿಷದವಾಗಿ ನಮಗೆ ಅರ್ಥ ಆಗೋ ಹಾಗೆ ಮಾಡ್ತಾರೆ. ಪದ್ಯ 100 ಸ್ವಲ್ಪ ತುಂಬ ಚೆನ್ನಾಗಿರೋ ಪದ್ಯ ಇದು. ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲ್ಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ. ಪವಿತ್ರ ಅಂತರಕ್ಷಿಗೆ ಆ ಎರಡು ಒಂದೇ ವಸ್ತು, ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ. ಎಷ್ಟು ಚಂದ ನೋಡಿ. ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲ್ಲಿ, ಅವಿದಿತ ಅಂದರೆ ಗೊತ್ತಾಗಿಲ್ಲ ನಮಗೆ, ತಿಳಿಲಾರದಂಥದ್ದು. ನಮಗೆ ತಿಳಿಯಲಾರದಷ್ಟು ಅಖಂಡವಾದಂಥ ಸತ್ವದ ಅಪಾರ ಜಲಧಿಯಲ್ಲಿ, ಸತ್ವ ಇಡೀ ಜಗತ್ತಲ್ಲಿ ಸತ್ವ ಹರಡ್ಕೊಂಡ್ಬಿಟ್ಟಿದೆ. ಆ ಸತ್ವದಲ್ಲಿ ನಮ್ಮ ಭೂಮಿ ಹೇಗಿದೆ ಗೊತ್ತಾ? ಭುವನದ ದ್ವೀಪ, ನಮ್ಮ ಜಗತ್ತಿಗೆ ಕಾಣಿಸುವಂಥ ಒಂದು ದ್ವೀಪ ಇದ್ದ ಹಾಗೆ. ದೊಡ್ಡ ಸಮುದ್ರದಲ್ಲಿ ಒಂದು ಸಣ್ಣ ಗುಡ್ಡೆ ಇದ್ದರೆ ದ್ವೀಪನೇ ಅಲ್ವಾ ಅದು. ಈ ಅಸಂಖ್ಯವಾದಂಥ ಸತ್ವದ ರಾಶಿಯಲ್ಲಿ, ಜಲಧಿಯಲ್ಲಿ ಭುವನದ ದ್ವೀಪ, ನಮ್ಮ ಜಗತ್ತಿ ಅನ್ನುವಂಥ ಒಂದು ಸಣ್ಣ ದ್ವೀಪ ಏನಿದೆಯೋ ಅದು ಕಿಂಚಿನ್ ಮಾತ್ರ ವಿದಿತ, ಒಂದು ಚೂರು ಕಾಣಿಸುತ್ತೆ. ಅದು ಇಂಗ್ಲೀಷಲ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಕರಿತೀವಿ. ಕಣ್ಣಿಗೆ ಕಾಣಿಸೋ ಸ್ವಲ್ಪ, ಕಾಣಿಸದೇ ಇರೋದು ಅಪಾರವಾಗಿದೆ ಅಂತ. ಸತ್ವದ ಒಂದು ಸಮುದ್ರದಲ್ಲಿ ಒಂದು ಸಣ್ಣದ ಬುಡ್ಡೆ ಹಾಗೆ ಜಗತ್ತು ತೇಲ್ತಾ ಇದೆ, ಕಣ್ಣಿಗೆ ಕಾಣಿಸುವಂಥದ್ದು. ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ. ಪವಿತ್ರ ಅಂತರಿಕ್ಷಿಗೆ ಅಂದರೆ ಪರಿಶುದ್ಧವಾದ ಅಂತರಿಕ್ಷಣೆ ಮಾಡಿಕೊಂಡಾಗ ಆ ಎರಡು ಒಂದೇ ವಸ್ತು. ನೋಡೋಕೆ ಎರಡರಂಗೆ ಕಾಣಿಸುತ್ತೆ, ಮೂಲವಾಗಿರುವಂಥದ್ದು ಒಂದೇ ಅದು. ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ. ಆ ಬ್ರಹ್ಮ ಅವಗುಂಠನ ಹಾಕ್ಕೊಂಡಿದ್ದಾನೆ, ಮೇಲೆ ಒಂದು ಮುಸುಕು ಹಾಕ್ಕೊಂಡಿದ್ದಾನೆ, ಆದ್ದರಿಂದ ಕಾಣಿಸೋಲ್ಲ. ಇದನ್ನೇ ಇನ್ನೊಂದು ಹೇಳ್ತಾರೆ, ಅದೆಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ನೋಡಿ,
ಹಾಲು ಬೆಣ್ಣೆ ಎಕ್ಸಾಂಪಲ್ ಹೇಗೆ ಕೊಡ್ತಾರೆ, ಹಾಲಿನೊಳು ಬೆಣ್ಣೆ. ಹಾಲನ್ನು ಚೆನ್ನಾಗಿ ಮತಿಸಿಬಿಟ್ರೆ ಬೆಣ್ಣೆ ಬರುತ್ತೆ. ಅದು ಬೆಣ್ಣೆ ಬಂದ ತಕ್ಷಣ ಹಾಲೊಳಗಿರೋದೆಲ್ಲ ಬಂದ ಮೇಲೆ ನಿಂತ್ಕೊಂಡ್ಬಿಡುತ್ತೆ, ಅದು ಬೇರೆಯೇ ಅನಿಸುತ್ತೆ. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು. ಸಮುದ್ರದೊಳಗೆ ಐಸ್ಬರ್ಗ್ ಬರುತ್ತೆ. ಐಸ್ಬರ್ಗ್ ಅಂದರೆ ಏನದು? ಅದೇ ನೀರೇ ಗಟ್ಟಿ ಆದರೆ ಐಸ್ ಥರ ಕಾಣಿಸುತ್ತೆ, ಕರಗಿದ್ರೆ ನೀರಾಯಿತು. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಅಮೇಯ ಅಂದರೆ ಇಮ್ಮೆಜರಬಲ್, ಅಳೆಯೋಕ್ಕಾಗೋದೇ ಇಲ್ಲ. ಅಳಿಲಿಕ್ಕಾಗಲಾರದಂಥ ಸತ್ವದ ರಾಶಿಯೊಳಗೆ ಅಳಿಯಬಹುದಾದಂಥ ಜಗತ್ತಿದೆಯಲ್ಲ, ತೇಲ್ತಾ ಇದೆ. ನೋಡಿ, ಬೆಣ್ಣೆ ಹಾಲಿನ ಹಾಗೆ, ನೀರು ಮತ್ತು ಮಂಜಿನ ಗಡ್ಡೆ ಹಾಗೆ ಈ ಸತ್ವದಲ್ಲಿ ಇದು ತೇಲ್ತಾ ಇದೆ ಅಂದರೆ ಎರಡು ಒಂದೇನೇ. ಅದಕ್ಕೆ ಹೇಳ್ತಾರೆ ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು. ಹಾಲನ್ನು ಲೀಟ್ರಲ್ಲಿ ಅಳಿತೇವೆ, ಬೆಣ್ಣೆಯನ್ನು ಕೆ ಜಿಯಲ್ಲಿ ಅಳಿತೇವೆ, ಒಂದೇ ಅದು ವಸ್ತು. ಆಯುಸ್ಸು ಬೇರೆ, ತೂಕ ಮಾಡಿ ಕಿಲೋಗ್ರಾಮ್ ಅಂತೀವಿ, ನೀರನ್ನು ಲೀಟ್ರ್ ಅಂತೇವೆ. ಮೂಲ ದೆಸೆಯೊಳಗೆ ಒಂದೇ, ಮಾಪನದ ಬಗೆಗೆರಡು. ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ಕಡೆದಂತೂ ಅದ್ಭುತ ಪಾದ. ಹೊರಗಡೆ ಇರೋದು ಗಾಳಿ, ನನ್ನ ಹೊಟ್ಟೆ ಒಳಗೆ ಬಂದ ತಕ್ಷಣ ಅದು ಉಸಿರಾಯಿತು. ನನ್ನ ಹೊಟ್ಟೆಯಿಂದ ಹೊರಗೆ ಬಂದ ಮರುಕ್ಷಣವೇ ಮತ್ತೆ ಗಾಳಿ ಆಯ್ತದು. ನನ್ನ ಹೊಟ್ಟೆಗಿದ್ದಾಗ ಒಂದು ಗಾತ್ರ ಸ್ಥಿರವಾಗಿರೋದ್ರಿಂದ ಅದನ್ನು ಉಸಿರು ಅಂತೇನೆ. ಹೊರಗೆ ಬಂದಾಗ ಗಾತ್ರ ಇಲ್ಲ, ಅಳತೆ ಇಲ್ಲ, ಅದಕ್ಕೆ ಅಪಾರವಾದಂಥದ್ದು. ಅದಕ್ಕೆ ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಹಾಗೆ ನಮ್ಮ ಆತ್ಮದ ಚಿಂತನೆ ಆಗಿದೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ, ನನಗೆ ತುಂಬ ಇಷ್ಟವಾದಂಥದ್ದು. 848 848. ಸ್ಥಿರ ಹಿಮಾಚಲ ಬೊಮ್ಮ ಚಿರ ಜಾಹ್ನವಿಯ ಮಾಯೆ. ಆ ಮಾಯೆ ಬಗ್ಗೆ ಹೇಳೋದಕ್ಕೆ ಎಷ್ಟಾದರೂ ಸಾಲೋದಿಲ್ಲ ಅದನ್ನು. ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವಿಯ ಮಾಯೆ. ಪರಸತ್ವ ಘನದ ವಿದ್ರವ ರೂಪ ಸತ್ವ ಪರಸತ್ವ ಘನದ ವಿದ್ರವ ರೂಪ ವಿಶ್ವ. ಪರಮಾರ್ಥಕ್ಕೆ ಒಂದಕ್ಷಿ ವ್ಯವಹಾರಕ್ಕಿನ್ನೊಂದು, ಎರಡು ಒಂದೇ ಆಂತರ್ಯ ಮಂಕುತಿಮ್ಮ. ಇದು ನನಗೆ ತುಂಬ ಇಷ್ಟವಾದಂಥ ಉದಾಹರಣೆ. ಕಲ್ಪನೆ ಮಾಡ್ಕೊ, ಹಿಮಾಚಲಕ್ಕೆ ಹೋಗಿರ್ತೀರಿ ಯಾವಾಗಾದ್ರೂ, ಹಿಮಾಲಯ ಪರ್ವತ ನೋಡ್ಕೊಂಬಂದವ್ರಿಗೆ ಗೊತ್ತಾಗುತ್ತೆ. ಸ್ಥಿರ ಹಿಮಾಚಲ ಬೊಮ್ಮ. ಬ್ರಹ್ಮ ಹೇಗೆ ಅಂದರೆ ಹಿಮಾಚಲ ಪರ್ವತ ಇದ್ದ ಹಾಗೆ ಸ್ಥಿರ, ಅದು ಅಲಗಾಡೋಂಗಿಲ್ಲ, ಅಲ್ಲೇ ಇದೆ ಅದು. ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವಿಯ ಮಾಯೆ. ಚರವಾಗಿದ್ದದ್ದು ಮಾಯೆ, ಸ್ಥಿರವಾಗಿದ್ದದ್ದು ಬ್ರಹ್ಮ. ಎಷ್ಟು ಸಿಂಪಲ್ ಉದಾಹರಣೆ ಅದು. ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವಿಯ ಮಾಯೆ. ಮೇಲೆ ಇಳಿದು ಬರ್ತಾಳಲ್ಲ, ಗಂಗೆ ಮೇಲಿಂದ ಇಳಿದು ಬರ್ತಾಳಲ್ಲ, ಅದು ಮಾಯೆ ಇದ್ದ ಹಾಗೆ. ಪರತತ್ವ ಘನದ ವಿದ್ರವ ರೂಪ ವಿಶ್ವ. ಸತ್ವ ಇದೆಯಲ್ಲ, ಪರತತ್ವ ಇದೆಯಲ್ಲ, ಅದು ಘನವಾಗಿದ್ದಂಥದ್ದು. ಪರಸತ್ವ ಘನದ ವಿದ್ರವ ರೂಪ, ಅದು ಕರಗಿದಾಗ ಕಣ್ಣಿಗೆ ಕಾಣಿಸುವಂಥದ್ದು ವಿಶ್ವ. ಮೂಲ ಸತ್ವ ಕರಗಿ ಬಂದಾಗ ಸಿಗುವಂಥದ್ದು ವಿಶ್ವ, ಕರಗದೆ ಗಟ್ಟಿಯಾಗಿದ್ದಾಗ ಅದು ಮೂಲ ಸತ್ವ. ಪರಮಾರ್ಥಕ್ಕೆ ಒಂದಕ್ಷಿ. ಪರಬ್ರಹ್ಮ ಹಿಮಾಚಲ, ಅವನ ಬಗ್ಗೆ ದೃಷ್ಟಿ ಇಟ್ಕೊಂಡಿದ್ದೀನಿ. ನಿಮಗೆ ಆ ಪರಮಾರ್ಥಕ್ಕೆ ಚಿಂತೆ ಮಾಡಿದಾಗ ಒಂದು ಅಕ್ಷಿ, ಒಂದು ಕಣ್ಣು ಅಲ್ಲಿರ್ತದೆ. ವ್ಯವಹಾರಕ್ಕೆ ಇನ್ನೊಂದು. ಯಾವಾಗಲೂ ಎರಡು ದೃಷ್ಟಿ ಇರಬೇಕು. ಒಂದು ಮೂಲ ಸತ್ವದ ಕಡೆಗೆ ಇರಬೇಕು, ಇನ್ನೊಂದು ಈ ಜಗತ್ತಿಗೆ ಬದುಕೋದಿರಬೇಕು. ಈ ಜಗತ್ತನ್ನು ಬಿಟ್ಟು ಇರೋಕ್ಕಾಗಲ್ಲ, ಬರೀ ಅದನ್ನೇ ನಂಬ್ಕೊಳ್ಳೋಕ್ಕೂ ಆಗಲ್ಲ. ಎರಡು ಕಡೆಯೂ ಇರಬೇಕು. ಅದಕ್ಕೆ ಹೇಳ್ತಾರೆ ಪರಮಾರ್ಥಕ್ಕೆ ಒಂದಕ್ಷಿ, ಒಂದು ಕಣ್ಣು ಅಲ್ಲಿ ಇರಬೇಕು, ವ್ಯವಹಾರಕ್ಕೆ ಇನ್ನೊಂದು. ಆದರೆ ಹುಡುಕಿದರೆ ಎರಡೂ ಒಂದೇ ಆಂತರ್ಯ, ಎರಡು ಒಂದೇ. ಹಿಮಾಲಯ ಬೇರೆ ಅಲ್ಲ, ಗಂಗೆ ಬೇರೆ ಅಲ್ಲ. ಅಲ್ಲಿದ್ದು ಹಿಮ ಕರಗಿ ಬಂದಾಗಲೇ ಗಂಗೆ ಆಗುವಂಥದ್ದು. ಎರಡೂ ಒಂದೇ, ಮೂಲದಲ್ಲಿ ಒಂದೇದು. ಆದ್ದರಿಂದ ಮಾಯೆಯನ್ನು ಪಾರಾಗೋದು ಕಷ್ಟ ಅಂತ ಹೇಳಿದ. ಈ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಮಾತು ಬರ್ತದೆ, ಎಷ್ಟು ಕಷ್ಟ ಮಾಯೆಯನ್ನು ಪಾರಾಗೋದು ಅಂತ. ನಾರದರಿಗೆ ಒಂದು ಸಲ ಡೌಟ್ ಬಂತಂತೆ, ನೀನು ಭಾಳ ಹೇಳ್ತೇವೆ ಮಮ್ಮ ಮಾಯಾ ದುರತ್ಯಯ ಅಂತ ಹೇಳ್ತೀಯಲ್ಲ, ನೀನೇ ಹೆಂಗೆ ಹೇಳಿದ್ರೆ ಗತಿ ಹೇಗಪ್ಪ, ಅಷ್ಟು ಕಷ್ಟನಾ ಮಾಯೆ ಪಾರಾಗೋದು? ಕಷ್ಟಪ್ಪ ಅಂತ ಹೇಳಿದ ಕೃಷ್ಣ. ನಾನು ಸ್ವಲ್ಪ ತೋರಿಸ್ಬಿಡ್ತೀಯ ನೀನು ಮಾಯೆ ಹೇಗಿದೆ ಅಂತ ಹೇಳಿದ್ರಂತೆ. ಆಯಿತು, ಅದಕ್ಕೆ ನೀವು ಯಾಕೆ ಕಷ್ಟಪಟ್ಕೋತೀಯಪ್ಪ, ಚೆನ್ನಾಗಿದೆಯಾ, ಇರು, ಮಾಯೆಗೆ ಸೇರ್ಕೋಬೇಡ, ಇರೋ ನನ್ನ ಜೊತೆಗಿದೆಯಾ ಅಂತ, ಮಾಯೆಯಿಂದ ಪಾರಾಗಿದೆಯಾ, ಇಲ್ಲ ಸ್ವಲ್ಪ ತೋರಿಸು ನನಗೆ ಹೇಗಿರುತ್ತೆ ಮಾಯೆ ನೋಡೋಣ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡು, ಸ್ವಲ್ಪ ಒಂದು ಲೋಟ ನೀರು ತೊಗೊಂಡು ಬಾ ನನಗೆ ಅಂತ ಹೇಳಿದಂತೆ. ಕುಡಿಯೋದಕ್ಕೆ ಒಂದು ಲೋಟ ನೀರು ತೊಗೊಂಡು ಬಾ ಅಂತ. ನಾರದ ಅದೇನು ದೊಡ್ಡದು, ನೀರು ತರೋಕ್ಕೆ ಹೋದ. ಅಲ್ಲಿಂದ ಶುರು ಆಯ್ತು ನೋಡಿ ಕೆಲಸ. ಒಂದು ನೀರು ತರೋಕ್ಕೆ ಹೋದಾಗ ಒಬ್ಬ ಅಪರೂಪದ ಸುಂದರಿ ಬಂದ್ಲಲ್ಲಿ. ನಾರದನಂಥ ಅವನ ಮನಸ್ಸು ಚಲಿತಾ ಬಿಡ್ತು. ಅದು ಅಲ್ಲದೆ ಆಕೆನೇ ಇವನು ಇಷ್ಟಪಟ್ಬಿಟ್ಲು. ನಾರದರು ಆಕೆನ ಮದುವೆ ಆಗಿಬಿಟ್ರು. ಮದುವೆ ಆಗಿ ಮಕ್ಕಳಾಯಿತು. ಎಷ್ಟೋ ವರ್ಷ ಸಂಸಾರ ಚೆನ್ನಾಗಿತ್ತು. ಒಂದು ಸಲ ಭಾರಿ ಮಳೆ ಆಗಿ ಪ್ರವಾಹ ಬಂದುಬಿಡ್ತು, ಜೋರಾಗಿ ಪ್ರವಾಹ ಬಂತು. ಪ್ರವಾಹದಲ್ಲಿ ನೋಡ್ತಾ ಇದ್ದಾರೆ ನಾರದರು, ಒಬ್ಬೊಬ್ಬರು ಮಕ್ಕಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ ಅಯ್ಯೋ, ಮೊದಲೇ ಮಗ ಹೋದ, ಎರಡನೇ ಮಗ ಹೋದ, ಅಯ್ಯೋ ಒದ್ದಾಡ್ತಾ ಇದ್ದಾರೆ. ನಾರದರು ಅಳ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ, ಮಕ್ಕಳು ಹೋಗ್ತಾರೆ, ಕೊಚ್ಕೊಂಡು ಹೋಗ್ತಾರೆ ಅಂತ. ಕೊನೆಗೆ ಹೆಂಡ್ತಿನೂ ಕೊಚ್ಕೊಂಡು ಹೋಗ್ಬಿಟ್ರು. ದಡ್ಡೆ ಮೇಲೆ ಹೋ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ.
ಆಗ ಪರಮಾತ್ಮ ಕೇಳಿದಂತೆ, ನೀರು ತಂದ್ಯಾ ನಾರದ ಅಂತ ಕೇಳಿದಂತೆ. ಅರ್ಧ ಗಂಟೆ ಕಾದ್ನಲ್ಲೋ ನಿನಗೋಸ್ಕರ ನೀರಿಗೆ ಎಂದಂತೆ. ನಾರದ ಹೇಳಿದಂತೆ, ಅರ್ಧ ಗಂಟೆ ಅಷ್ಟೇನಾ, ಇಡೀ ಜೀವನ ಆದಂಗೆ ಆಯಿತು. ನಾರದನಂಥವನಿಗೆ ಆ ಮಾಯೆ ಆಗಿರಬೇಕಾದ್ರಿ, ಬರೀ ನೀರು ತೊಗೊಂಬರೋದ್ರೊಳಗೆ ಇಡೀ ಜನ್ಮ ಹೋಯ್ತು ಅನ್ನಂಗೆ ಆಗಿತ್ತು ಅವನಿಗೆ. ಆ ಮಾಯೆ ಆಗಿರಬೇಕಾದ್ರೆ ನಾವು ಸಿಕ್ಕಾಕೊಳ್ಳೋದು ಏನು ಕಷ್ಟ ಸರ್. ಇದು ಒಂದು ಸಲ ನಾರದ ವಿಷ್ಣುವಿಗೆ ಹೇಳ್ತಾನೆ, ನೀನೂ ಸೇರ್ಕೊಂಡು ನೋಡು ಒಂದು ಸಲ, ನಿನ್ನ ಮಾಯೆಯೊಳಗೆ ನಿನಗೆ ಗೊತ್ತಾಗತ್ತೆ ಅಂತ. ನಾನೇ ಸೃಷ್ಟಿ ಮಾಡಿದ್ದು, ಅದೇನು ಆಗಲಿಕ್ಕಿಲ್ಲ ಅಂತ. ವಿಷ್ಣು ಕಥೆಗಳೆಲ್ಲ, ಈ ಪುರಾಣ ಕಥೆಗಳೆಲ್ಲ ಕಥೆ ಬರ್ತವೆ, ಅಂದರೆ ತೋರಿಸೋದಕ್ಕೆ ಮಾಯೆ ಎಷ್ಟು ಪ್ರಬಲವಾಗಿದ್ದು ಅಂತ. ವಿಷ್ಣು ಅನ್ನಂತೆ ನನ್ನ ಮಾಯೆ ನಾನೇ ಪರೀಕ್ಷೆ ಮಾಡಿ ನೋಡ್ತೀನಿ ಅಂತ. ಅದು ಯಾಕೋ ಹಿಂದೆ ವರಹ ಅವತಾರ ಮಾಡಿದ್ನಲ್ಲ, ಅದು ನೆನಪಾಯ್ತೇನೋ. ಭೂಮಿಗೆ ಒಂದು ಹಂದಿಯಾಗಿ ಬಂದ, ಹಂದಿಯಾಗಿ ಬಂದ, ಇನ್ನೊಂದು ಹಂದಿನ ಮದುವೆ ಆದ, ಸಾಕಷ್ಟು ಮಕ್ಕಳದು, ಅಲ್ಲೇ ಉಳ್ಕೊಂಬಿಟ್ಟ. ಆ ಕೆಸರಲ್ಲಿ ಇರೋದು, ರಾಡಿಯಲ್ಲಿ ಇರೋದು, ಊರಲ್ಲಿ ತಿರುಗಾಡ್ಕೊಂಡು ಹೀಗೆ ಇದ್ದ, ಆರಾಮಾಗಿದ್ದ. ದೇವತೆಗಳಂದರು, ಇದೇನಪ್ಪ ವಿಷ್ಣುವಿನ ಕೆಳಗೆ ಕೂತ್ಕೊಂಡ್ಬಿಟ್ರೆ ಹಂದಿ ಹಾಗೆ, ಪಾರಾಗಿ ಬರೋದು ಹೇಗೆ? ಈಶ್ವರ ಹೇಳಿದ್ರಂತೆ, ನೋಡ್ಕೊಂಬಾಪ ಅಂತ. ಈ ಮಾಯೆ ತೆಗಿಬೇಕಾದ್ರೆ ಬೇಕಲ್ಲ ಮತ್ತೆ. ಆತ ಬಂದ, ವಿಷ್ಣುಗೆ ಹೇಳಿದಂತೆ, ಏನಪ್ಪ ನಿನ್ನ ಜನ್ಮ, ಸೃಷ್ಟಿ ನಿರ್ಮಾಣ ಮಾಡಿದವನು ನೀನು, ಮಾಯೆ ನಿನ್ನೆ ನಿರ್ಮಾಣ ಮಾಡಿದವನು, ಸೇರ್ಕೊಂಡ್ಬಿಟ್ಟಿದ್ದಲ್ಲ ಮಾಯೆಯೊಳಗೆ. ಇಲ್ಲಿ ಚೆನ್ನಾಗಿದೆ ಬಿಡಪ್ಪ, ಇರ್ತೀನಿ ಅಂತ. ಅವನು ಇಲ್ಲೇ ಇರ್ತೀನಿ, ಚೆನ್ನಾಗಿದೆ, ಇಷ್ಟು ಒಳ್ಳೆ ಹೆಂಡತಿ, ಇಷ್ಟು ಒಳ್ಳೆ ಮಕ್ಕಳು ಎಲ್ಲಿ ಸಿಗ್ತಾರೆ, ಇಷ್ಟು ಆರಾಮಾಗಿದ್ದೀನಿ, ಯಾವ ಜವಾಬ್ದಾರಿ ಇಲ್ಲ, ಅಟೆಂಡೆನ್ಸ್ ಸೈನ್ ಮಾಡೋ ಕಾರಣ ಇಲ್ಲ, ಪಗಾರ ಚಿಂತೆ ಇಲ್ಲ, ಆರಾಮಾಗಿದ್ದೀನಿ ಎಂದ. ಈಶ್ವರ ಕೊನೆ ತಡ್ಕೊಳ್ಳೋಕ್ಕಾಗಲಿಲ್ಲ, ತ್ರಿಶೂಲದಿಂದ ಚುಚ್ಚಿ ಅವನ ದೇಹದಿಂದ ಬಿಡುಗಡೆ ಮಾಡಿ ಹೊರಗೆ ಬಂದಮೇಲೆ ವಿಷ್ಣು ಅಂದಂತೆ, ಇಷ್ಟು ಭಯಂಕರವಾದದ್ದು ಅಂತ ನನಗೇ ಗೊತ್ತಿರಲಿಲ್ಲ, ಅದಕ್ಕೆ ಮಮ್ಮ ಮಾಯಾ ತುರತ್ತೆಯ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಇವು ಕಥೆಗಳು ಉತ್ಪ್ರೇಕ್ಷಿತವಾಗಿದ್ದರೂ ಕೂಡ ನಿಜವಾಗ ಜೀವನದಲ್ಲಿ ನೋಡಿದರೆ ಹಾಗೆ ಅನಿಸುತ್ತೆ. ಎಷ್ಟೋ ಜನ ಅಂತಾರೆ, ಬೇಡಪ್ಪ ಇನ್ನು ರಾಮಕೃಷ್ಣ ಅಂತ ಇದ್ದು ಬಿಡೋಣ, ಯಾವ ಉಸಾಬರಿನೂ ಬೇಡ, ಎಲ್ಲ ಬಿಟ್ಟು ಬಿಡೋಣ ಅಂತಾರೆ. ಮರುಕ್ಷಣವೇ ಅಂಟ್ಕೊಂಡಿರ್ತಾರೆ ಅದಕ್ಕೆ. ಎಷ್ಟೋ ಜನ ಅಂತಾರೆ, ನಂಗೆ ಸಾಕಿನ ಬೇಡ ಅಂದರೆ ಅದು ಬಿಡೋಲ್ಲ, ಅದು ಮಾಯೆ ಆಗಿದೆ ಅಂತ. ಈ ಥರ ಇದ್ದಾಗ ಕೃಷ್ಣ ಕೊನೆಗೆ ಹೇಳ್ತಾನೆ, ಕಡೆ ಮಾತು ಭಾಳ ಚೆಂದ ಆಗಿರೋ ನನಗೆ ಇಷ್ಟವಾದದ್ದು, ಈ 4 ಥರದ ಜನ ನನ್ನ ಅವಲಂಬಿಸಿದ್ದಾರೆ ಅಂತ. ಅರ್ಜುನ ಕೇಳ್ತಾನೆ, ಎಷ್ಟು ಥರದ ಜನ ಇದ್ದಾರಲ್ಲಪ್ಪ, ಎಷ್ಟು ಥರದ ಜನ ಇದ್ದಾರೆ ಜಗತ್ತಲ್ಲಿ ಅಂತ. ಎಲ್ಲ ಜನ ಇದ್ದಾರಪ್ಪ, ಅವ್ರು 4 ಭಾಗದಲ್ಲಿ ಸೇರ್ಕೋತಾರೆ, ಅವ್ರು 4 ಜನ ನಾನು ಮೆಚ್ಕೊಂಡಿದ್ದಾರೆ, ನಂಬ್ಕೊಂಡಿದ್ದಾರೆ. ಯಾರು 4 ಜನ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಮಾತದು. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜನ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ. 4 ಥರ ಜನ ನಾನು ನಂಬ್ಕೊಂಡಿದ್ದಾರೆ. ಚತುರ್ವಿಧ ಭಜಂತೆ ಮಾಂ, ಯಾರು? ಆರ್ತೋ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ. ಈ 4 ಥರದ ಜನ ಇದ್ದಾರೆ ಅಂತ. ನಾವು ಯಾವುದರಲ್ಲಿ ಸೇರ್ಕೋತೀವಿ ನಾವೇ ಪರೀಕ್ಷೆ ಮಾಡ್ಕೋಬೇಕು. ಮೊದಲನೇದವರು ಆರ್ತರು ಅಂತ. ಆರ್ತರು ಯಾರು? ತೊಂದರೆ ಬಂದಾಗಲೇ ಭಗವಂತ ನೆಲೆಸುವಂಥವ್ರು. ಅವ್ರು ಯಾವಾಗಲೂ ಕರ್ಮ, ಕೈ ಚಾಚಿ, ತೆರೆದ ಬಾಯಿ ಚಾಚಿದ ಕೈ, ಭಗವಂತ ಕೊಡಪ್ಪ ಪಾರು ಮಾಡಪ್ಪ ಅಂತ ಕೇಳ್ಕೊಂಡೇ ಇರೋದು. ಅದಕ್ಕೆ ತೊಂದರೆ ಇದ್ದಾಗ ನೆನೆಯುವಂಥವರು ಅವರು ಭಕ್ತರಾಗಿರ್ತಾರೆ. ಅವರ ಭಕ್ತಿ ಭಯಮೂಲವಾಗಿದ್ದಂಥದ್ದು, ಅದು ಭಾಳ ಮುಖ್ಯ. ಭಕ್ತಿ ಭಗವಂತನ ನಂಬ್ಕೋಬೇಕು ಅಂತ ಆದದ್ದಲ್ಲ, ಭಯದಿಂದ ಬಂದದ್ದು. ಇದು ಹಾದು ಹೋದರೆ ಭಗವಂತ ಏನು ಮಾಡಿಬಿಡ್ತಾನೋ ನಮಗೆ, ಈ ಪೂಜೆ ಮಾಡಿಸಿದ್ರೆ ಭಗವಂತ ಒಲಿತಾನೆ, ಭಯದಿಂದ ಆದದ್ದು. ಯಾವ ಭಕ್ತಿ ಭಯದಿಂದ ಬಂದಿದೆಯೋ ಅಂಥವರು ಆರ್ತರವರು, ಯಾವಾಗಲೂ ಕೇಳ್ಕೊಂಡೇ ಇರ್ತಾರೆ. ಮೊದಲನೇ ಕ್ಯಾಟಗರಿ. ಎರಡನೇದವರು ಜಿಜ್ಞಾಸುಗಳು. ಅವ್ರು ಏನು ಕೊಟ್ಟರು ಪರೀಕ್ಷೆ ಮಾಡ್ತಾರೆ. ಏನು ಕೊಟ್ಟರು, ಇದು ಹೌದಾ, ಪರೀಕ್ಷೆ ಮಾಡೇ ನೋಡೋಣ, ಇದನ್ನು ಸರಿ ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ಶಾಸ್ತ್ರಾರ್ಥಿಗಳು, ಜ್ಞಾನ ಕುತೂಹಲಿಗಳು ಅಂತ ಕರಿಬೋದು. ಅವ್ರನ್ನ ಧ್ಯಾನ ಪಡ್ಕೊಳ್ಬೇಕು ಅಂತ. ಅವರು ವಿಜ್ಞಾನಿ, ವಿಶೇಷವಾದಂಥ ಧ್ಯಾನ ಪಡ್ಕೊಳ್ಳುವಂಥವ್ರು. ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ಉಜ್ಜಿ ನೋಡಿದಾಗೆ ಒಪ್ಕೊಳ್ಳುವಂಥವ್ರು ಎರಡನೇದವರು. ಮೂರನೇದವರು ಅರ್ಥಾರ್ಥಿಗಳು, ಪ್ರಾಪಂಚಿಕ ಅಪೇಕ್ಷೆ ಉಳ್ಳವರು. ಅವ್ರಿಗೆ ಅಪೇಕ್ಷೆಗಳು ಮುಗಿಯೋದೇ ಇಲ್ಲ, ಯಾವತ್ತೂ ಮುಗಿಯಲ್ಲ. ಮತ್ತು ಅವ್ರಿಗೆ ಆ ಪ್ರಾಪಂಚಿಕ ಅಪೇಕ್ಷೆಗಳೊಳಗೆ ಸಿಕ್ಕಾಕೊಂಡವರಿಗೆ ಭಗವಂತ ಇದ್ದಾನೆ ಅಂತ ನೆನಪಿಲ್ಲ. ನಾನು ಮಾಡಿದ್ದೀನಿ, ಭಗವಂತ ಏನು ಮಾಡ್ತಾನೆ, ಎಲ್ಲಿ ಕಾಣಿಸ್ತಾನೆ ಭಗವಂತ, ಒಮ್ಮೆ ಕಾಣಿಸಿದಾನ, ಇಲ್ಲ, ಭಗವಂತ ಇಲ್ಲ ಹಾಗಾದರೆ ಅಂತ ಹೇಳಿ ನಿರಾಕರಣೆ ಮಾಡಿ ಅವರು ನಾಸ್ತಿಕತ್ವಕ್ಕೆ ಮನ ಮಾಡಿದಂಥವ್ರು. ಭಗವಂತ ಇಲ್ಲ ಅಂತ ನಂಬಿಕೊಂಡು ಪ್ರಾಪಂಚಿಕ ಸುಖದಲ್ಲಿ ಸಿಕ್ಕಾಕ್ಕೊಂಡು ತಾವು ನಾಸ್ತಿಕವಾದಕ್ಕೆ ಮನ ಕೊಟ್ಟವರು ಮೂರನೇದವರು. ನಾಲ್ಕನೇದವರು ಜ್ಞಾನಿಗಳು ಅಂತ. ಅವರು ತತ್ವಾನುಭವಿಗಳು, ಸಾಧಕರು. ಅವರು ಏನೇ ಅನುಭವ ಆದರೂ ಪರೀಕ್ಷೆ ಮಾಡಿ ವಿಚಾರ ಮಾಡಿ ಅಂತರೀಕ್ಷಣೆ ವಿಚಾರ ಮಾಡಿ ಮಾಡುವಂಥವ್ರು, ಅಂತರೀಕ್ಷಣೆ ಮಾಡಿಕೊಳ್ಳುವಂಥವ್ರು 4 ಜನ. ಆರ್ತರು, ಜಿಜ್ಞಾಸುಗಳು, ಅರ್ಥಾರ್ಥಿಗಳು ಮತ್ತು ಜ್ಞಾನಿಗಳು ಅಂತ. ಈ ಕೃಷ್ಣ ಏನು ಶ್ಲೋಕ ಹೇಳಿದ್ದಾನೋ ಇದನ್ನು ಪೂರ್ತಿ ಭಟ್ಟಿ ಇಳಿಸಿ ಈ 7ನೇ ಅಧ್ಯಾಯವನ್ನು ಪೂರ್ತಿ ಕಂಡರಿಸಿಬಿಟ್ಟಿದ್ದಾರೆ DVG ಒಂದು ಪದ್ಯದಲ್ಲಿ. ಪದ್ಯ 107, 107. ಎಷ್ಟು ಚಂದ ಮಾತು ನೋಡಿ.
ಅಜ್ಞಾತವಾದುದನು ಅಭಾವ ಎನೆ ನಾಸ್ತಿಕನು. ಅಜ್ಞಾತವಾದುದನು ಅಭಾವ ಎನೆ ನಾಸ್ತಿಕನು. ಆಜ್ಞೇಯವೆಂದು ಅದಕ್ಕೆ ಕೈ ಮುಗಿಯೇ ಭಕ್ತ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ, ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಈ 4 ಕ್ಯಾಟಗರಿಗಳನ್ನು ಒಂದು ಶ್ಲೋಕ ಒಂದು ಪದ್ಯದಲ್ಲಿ ಚೌಪದಿಯಲ್ಲಿ ಇಟ್ಬಿಟ್ಟಿದ್ದಾರೆ ಡಿ ವಿ ಸಿ. ಮೊದಲೇದು ಅಜ್ಞಾತವಾದುದನು ಅಭಾವ ಎನೆ ನಾಸ್ತಿಕನು. ಅಜ್ಞಾತ ಅಂದರೆ ಕಣ್ಣಿಗೆ ಕಾಣಿಸ್ಲಾರದು. ಕಣ್ಣಿಗೆ ಕಾಣಿಸ್ದೆ ಹೋದರೆ ಇಲ್ಲ. ಭಗವಂತ ಕಾಣಿಸಿದ್ದಾನೆ ಕಣ್ಣಿಗೆ? ಇಲ್ಲ. ಹಾಗಾದರೆ ಭಗವಂತ ಇಲ್ಲ. ಅಜ್ಞಾತವಾದುದನು ಅಭಾವ, ಇಲ್ಲ ಅನ್ನೋನು. ಕಣ್ಣಿಗೆ ಕಾಣಿಸ್ದೆ ಹೋದರೆ ಇಲ್ಲ ಅನ್ನುವಂಥದ್ದು. ಈ ಗೋಡೆ ಆಚೆಗೇನಿದೆ ಗೊತ್ತಿಲ್ಲ, ಆದ್ದರಿಂದ ಏನೂ ಇಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ಅಜ್ಞಾತವಾದುದನು ಅಭಾವ ಎಂದವನು ಅವನು ನಾಸ್ತಿಕ. ಆಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ಅದು ಇದೆಯೋ ಇಲ್ಲೋ, ದೊಡ್ಡವರು ಹೇಳಿದ್ದಾರೆ ಕೈ ಮುಗಿ ಮೊದಲು. ಆಜ್ಞೇಯ ಅಂದರೆ ಅಪ್ಪಣೆ ಆಗಿದೆ. ದೊಡ್ಡವ್ರು ಹೇಳಿದ್ದಾರೆ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ. ಎಷ್ಟೊತ್ತಲ್ಲ ಹುಡುಗರು ಹೇಳ್ತೀವಿ, ಪ್ರಶ್ನೆ ಕೇಳಬಾರ್ದು, ಸುಮ್ಮನೆ ಕೈ ಮುಗಿ ನೋಡೋಣ. ಅವನಿಗೆ ಪ್ರಶ್ನೆ ಹೋಗೋದಿಲ್ಲ, ಕೈ ಮುಗಿಸೋದು ಬಿಡಲ್ಲ. ಅವನಿಗೆ ಅರ್ಥ ಹೇಳಿ ಮಾಡಿಸ್ಬೇಕು. ಅವನಿಗೆ ನಾವು ಅರ್ಥ ಹೇಳಿದೆ. ಈಗಿನ ಹುಡುಗರಿಗಂತೂ ಖಂಡಿತವಾಗಿ ಹೇಳಬೇಕು. ಅವರು ಯಾಕೆ ನಾವು ಸಣ್ಣವ್ರದ್ದು ನಮಸ್ಕಾರ ಮಾಡಿಬಿಡ್ತಿದ್ವಿ ನಾವು, ಯಾಕೆ ಒಂದು ಕೇಳ್ತಾನೂ ಇರಲಿಲ್ಲ. ಈ ಹುಡುಗರು ಹಂಗಿಲ್ಲ, ಪ್ರಶ್ನೆ ಕೇಳ್ತಾರೆ, ಉತ್ತರ ಮನಸ್ಸಿಗೆ ಬಂದರೆ ಖಂಡಿತ ಪಾಲಿಸ್ತಾರೆ. ಈಗ ಹುಡುಗರು ಒಳ್ಳೆಯವರು, ನಿಜವಾಗ್ಲೂ ಪ್ರಶ್ನೆ ಮಾಡಿ ಒಪ್ಕೊಂಡ್ರೆ ಖಂಡಿತ ಒಪ್ಕೋತಾರೆ. ಅದಕ್ಕೆ ಹೇಳ್ತಾರೆ ಆಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ಭಕ್ತ ಏನು ಮಾಡ್ತಾನೆ? ತಲೆ ಯಾಕೆ ಕಡಿಸ್ಕೋಬೇಕಪ್ಪ ನಾನು, ದೊಡ್ಡವ್ರು ಹೇಳಿದ್ದಾರೆ ನಮಸ್ಕಾರ ಮಾಡಿಬಿಡು. ಆಜ್ಞೇಯ ಅಂದರೆ ಆಜ್ಞೆ ಬಂದಿದೆ ಮೇಲಿಂದ ಅಂತ ಅಂದುಕೊಂಡು ನಮಸ್ಕಾರ ಮಾಡುವಂಥವನು ಭಕ್ತ. ಮೂರನೇದು ನೋಡಿ, ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ. ಏನೇ ಬಂದರೂ ಕೂಡ ಅದು ಸರಿನೋ ತಪ್ಪೋ ವಿಚಾರ ಮಾಡೋಣ ಅಂತ ಜಿಜ್ಞಾಸೆ ಮಾಡುವಂಥ ವಸ್ತು ಅಂತ ಹೇಳಿ ಅದನ್ನು ಪರೀಕ್ಷೆ ಮಾಡ್ಕೊಂಡು ಹೋಗ್ತಾನಲ್ಲ, ಅವನು ವಿಜ್ಞಾನಿ, ವಿಶೇಷವಾದ ಜ್ಞಾನವನ್ನು ಪಡ್ಕೊಳ್ಳುವಂಥವನು. ನಾಲ್ಕನೇದವನು ಮುಖ್ಯ, ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಸ್ವಜ್ಞಪ್ತಿ, ತನ್ನ ಅಂತರೀಕ್ಷಣೆ ತಾನೇ ಮಾಡ್ಕೊಳ್ಳೋವನು, ಪರೀಕ್ಷೆ ಮಾಡ್ಕೋತಾನೆ. ಹೊರಗಡೆ ಪ್ರಶ್ನೆ ಕೇಳಲ್ಲ ಅವನು, ಒಳಗಡೆನೇ ತನ್ನ ಮನಸ್ಸಿನಲ್ಲಿ ಶೋಧನೆ ಮಾಡ್ತಾ ಇರ್ತಾನೆ, ಅಂತರೀಕ್ಷಣ ಶೋಧನೆ ಮಾಡ್ಕೊಂಡಿರ್ತಾನೆ. ಸತತವಾಗಿ ತನ್ನ ಸ್ವಂತ ಒಳಗಿನ ಅನುಭವವನ್ನು ಪರೀಕ್ಷೆ ಮಾಡಿಕೊಂಡಂಥವನು ಮುನಿ ಅಂತ. ಅವನು ಋಷಿ. ಅವನು ಈ 4 ಥರದ ಜನ, ಆರ್ತರು, ಜಿಜ್ಞಾಸರು, ಅರ್ಥಾರ್ಥಿಗಳು ಮತ್ತು ಜ್ಞಾನಿಗಳು ಅಂತ ಭಗವಂತ ಏನು ಹೇಳಿದ್ನೋ ಆ 4 ಸೇರಿಸಿ ಒಂದೇ ಪದ್ಯದಲ್ಲಿ ಡಿ ವಿ ಜಿ ಇಟ್ಟಿದ್ದಾರೆ. ಈ 4ನೇ ಪದ್ಯ ಏನು ಹೇಳಿದ್ನಲ್ಲ, ಇದು 7ನೇ ಅಧ್ಯಾಯದ ಸಂಕ್ಷಿಪ್ತ ರೂಪ, ಒಂದೇ ಶ್ಲೋಕಲ್ಲಿ ಬರುವಂಥದ್ದು. ನಾನು ಮೊದಲು ಪ್ಲ್ಯಾನ್ ಮಾಡಿದ್ದು 5 ದಿವಸದಲ್ಲಿ ಎಷ್ಟು ಮಾಡಬಹುದು ಅಂತ ಅಂದ್ಕೊಂಡಿದ್ದೆ. ಒಂದು 10 ಅಧ್ಯಾಯ ಆದರೂ ಆಗಬಹುದು ಅಂದ್ಕೊಂಡಿದ್ದೆ. ಕೊನೆಗೆ ಅದು 7 ಆದರೂ ಸಾಕು ಅನ್ನೋ ಹಾಗಾಗ್ಬಿಡ್ತು. ಆದರೆ ನಾನು ತಾವು ಗಮನಿಸಿದ ಹಾಗೆ ಪ್ರತಿಯೊಂದು ಶ್ಲೋಕವನ್ನು ತೊಗೊಳಕ್ಕೆ ಆಗಲಿಲ್ಲ. ಒಂದೊಂದು 2 ಶ್ಲೋಕ, ಒಂದು ಪದ್ಯದ ಕೆಲವೊಂದು ಅಧ್ಯಾಯದಲ್ಲಿ 4-5 ಶ್ಲೋಕ ಮಾತ್ರ ಆರಿಸ್ಕೊಂಡಿದ್ದೇನೆ. ಅದಕ್ಕೆ ಸಂವಾದಿಯಾಗಿ ಬಂದದ್ದು. ನನಗೆ ಯಾಕೆ ಈ ವಿಷಯ ತಲೆಗೆ ಬಂತು ಮಾಡಬೇಕು ಅಂತ ಅನಿಸಿದಂದರೆ, ಕಗ್ಗ ಸಾಮಾನ್ಯವಾಗಿ ಎಷ್ಟು ಜನಕ್ಕೆ ಬಾಯಿಗೆ ಬರುತ್ತೆ, ಪದ್ಯ ಬರುತ್ತೆ. ಇದೇ ಭಗವದ್ಗೀತೆ ಅಂದಾಗ ನಮಗೆ ಸ್ವಲ್ಪ ಎಷ್ಟೋ ಕಷ್ಟ ಅನಿಸುತ್ತೆ, ಸಂಸ್ಕೃತ ಬರದೇ ಹೋದಾಗ, ನಿಜವಾಗಿ ಅರ್ಥ ಆಗದೆ ಹೋದಾಗ. ಆದರೆ ಮಂಕುತಿಮ್ಮನ ಕಗ್ಗ ಭಗವದ್ಗೀತೆಯನ್ನು ಸಾಕ್ಷಾತ್ಕರಿಸಿಕೊಂಡಂಥದ್ದು. ಉಪನಿಷತ್ತುಗಳ ಸಾರ ಭಗವದ್ಗೀತೆ ಆದರೆ ಭಗವದ್ಗೀತೆಯ ಸಾರ ಮಂಕುತಿಮ್ಮನ ಕಗ್ಗ. ಅದನ್ನು ಉದ್ದೇಶ ಏನು ಅಂದರೆ, ಆ ಶ್ಲೋಕಕ್ಕೆ ಸಂವಾದಿಯಾಗಿ ಸರಿಸಮನಾಗಿ ಕೆಲವೊಂದು ಕಡೆ ವಿಸ್ತರಿಸಿ ಕೂಡ ಹೇಳುವಂಥ ಶಕ್ತಿ ಕಗ್ಗಕ್ಕಿದೆ. ಈ ಕಗ್ಗವನ್ನು ಮುಂದೆ ಹೀಗೆ ಪರೀಕ್ಷೆ ಮಾಡುವಂಥ ಅವಕಾಶ ಭಗವಂತ ಕೊಡ್ತಾನೆ ಅಂತ ನಂಬಿಕೊಂಡು ಮಾತು ಮುಗಿಸ್ತೇನೆ. ನಮಸ್ಕಾರ.